23, 24ನೇ ಒಂದು 6 ವಾರದ ದ್ವಿತೀಯ ಹಂತದ ಗ್ರಾಮ ಸಭೆಯನ್ನ ನಮ್ಮ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯ ನಿರ್ಣಯದಂತೆ ಬೆಳ್ಮತ್ತೂರಲ್ಲಿ ಆಯೋಜಿಸಿ ನಿರ್ಧಾರವಾಗಿದೆ. ಅದೇ ತರ ಎಲ್ಲಾ ವಾರ್ಡ್ ಸಭೆಯನ್ನು ಇವತ್ತು ನಾವೆಲ್ಲರೂ ವಾರ್ಡ್ ಸಭೆ ಗ್ರಾಮ ಸಭೆ ಪ್ರಯುಕ್ತ ನಾವೆಲ್ಲ ಸೇರಿದ್ದೀವಿ. ನಮ್ಮನ್ನೆಲ್ಲರನ್ನ ಇವತ್ತು ಸಭೆಗೆ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತಾ ಇವತ್ತಿನ ಅಧ್ಯಕ್ಷತೆಯನ್ನ ನಮ್ಮ ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ರಜೆ ಅವರು ವಹಿಸಿಕೊಂಡಿದ್ದಾರೆ. ಅವರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವೇದಿಕೆ ಬರಬೇಕಂತ ಕೋರ್ತಾ ಇದ್ದೀನಿ. ಹಾಗೇನೆ ನಮ್ಮ ಇಲಾಖಾಧಿಕಾರಿ ಎಲ್ಲರೂ ಸಮೇತ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನ ನಾಡೆ, ಜಯ ಹೇ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ವಣ್ಣಿನ ಗನಿಯೇ, ರಾಘವ ಮನಸೂತ ನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಲ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸಿರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಚಲ ಗೌತಮ ದಿನರುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕಲ ಕಂಕಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರು ಧ್ಯಾನ, ಜನಗಣ ಆಳುವ ದೊರೆಗಳ ಧಾಮ, ಕಾಯಕ ವೈನಿಕರ ರಾಮ, ಕನ್ನಡ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇವತ್ತು ನಮ್ಮ ಬೆಳ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಶ್ರೀಮತಿ ರಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಬೆಳ್ಮ ಗ್ರಾಮ ಪಂಚಾಯತ್ ಪರವಾಗಿ ಆತ್ಮೀಯವಾಗಿ ಗ್ರಾಮ ಸಭೆಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಶಿಕ್ಷಣಾಧಿಕಾರಿ ಕಚೇರಿಯಿಂದ ಶಿಕ್ಷಣ ಸಮನ್ವಯ ಅಧಿಕಾರಿಯಾಗಿರುವಂತ ಶ್ರೀಯುತ ವಿಶ್ವನಾಥ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಮೇತ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸಭೆಗೆ ಮಾಜಿ ಅಧ್ಯಕ್ಷರು ಹಾಗೂ ಈ ವಾರ್ಡಿನ ಸದಸ್ಯರಾದಂತ ಶ್ರೀಯುತ ಅಬ್ದುಲ್ ಸತ್ತರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಮೇತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೇನೆ ನಮ್ಮ ಬೆಳ್ಮ ಗ್ರಾಮ ಪಂಚಾಯತಿನ ಎಲ್ಲ ಮಾನ್ಯ ಸದಸ್ಯರು ಈ ಒಂದು ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಸಮೇತ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೇನೆ ಎಲ್ಲ ಇಲಾಖೆ ಅಧಿಕಾರಿ ಮಿತ್ರರು ತಾವೆಲ್ಲರೂ ಆಗಮಿಸಿದ್ದೀರಿ. ತಮ್ಮನ್ನೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಸಭೆಗೆ ಆಗಮಿಸ್ತಾ ವಿಶೇಷವಾಗಿ ಈ ಒಂದು ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ ಹಾಗೇನೆ ಮಾಧ್ಯಮ ಮಿತ್ರರಾದಂತ ಶ್ರೀಯುತ ಆರಿಫ್ ಮತ್ತು ತಂಡದವರು ಮತ್ತು ಇತರ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ ಮಾನ್ಯ ಮಾರ್ಗದರ್ಶಿ ಅಧಿಕಾರಿಯವರಲ್ಲಿ ಗ್ರಾಮ ಸಭೆಯನ್ನು ನಡೆಸಿಕೊಡುವವರಿಗೆ ಕೋರ್ತಾ ಇದ್ದೀನಿ. ಈಗ ಪ್ರಾರಂಭಿಸಿದ ಮೊದಲಿಗೆ ಆಡಳಿತ ವರದಿ, ಹಿಂದಿನ ಗ್ರಾಮ ಸಭೆಯ ನಡವಳಿ ವರದಿ. 23/6/2022 ಗುರುವಾರ ಅಪರಾಹ್ನ 2:30ಕ್ಕೆ ಸರಿಯಾಗಿ ಬೆಳ್ಮ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಜರುಗಿದ ಗ್ರಾಮ ಸಭೆಯ ನಡವಳಿಗಳು. ಬೆಳ್ಮ ಗ್ರಾಮದ ಗ್ರೀನ್ ಗ್ರೌಂಡ್ ದೇರಳಕಟ್ಟೆಯ ನಾಗರಿಕರು ಗ್ರೀನ್ ಗ್ರೌಂಡ್ ಎಂಬಲ್ಲಿಗೆ ನೀರಿನ ವ್ಯವಸ್ಥೆ ಮಾಡುವ ಬಗ್ಗೆ ಈ ಬಗ್ಗೆ ಅನುದಾನ ಲಭ್ಯತೆ ಇದ್ದಲ್ಲಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಸರ್ವಾನುಮತವನ್ನು ನಿರ್ಣಯಿಸಲಾಯಿತು. ಶ್ರೀಮತಿ ಸುನೀತಾ ಅಂಗನವಾಡಿ ಕಾರ್ಯಕರ್ತೆ ರೆಂಜಾಡಿ ಅಂಗನವಾಡಿ ಕೇಂದ್ರದ ಕಟ್ಟಡ ಬಿರುಕು ಬಿಟ್ಟಿರುವ ಬಗ್ಗೆ, ಸದರಿ ಅಂಗನವಾಡಿಗೆ ಹೊಸ ಕಟ್ಟಡ ನಿರ್ಮಾಣ ಮಾಡುವ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುವುದಾಗಿ ಸಭೆಯಲ್ಲಿ ತಿಳಿಸಲಾಯಿತು. ಅಬ್ಬಾಸ್ ಸನ್ ಆಫ್ ಕೊಡಿಯಬೇರಿ, ಡೋರ್ ನಂಬರ್ 499, ಹಸನ್ ಚೇಂಬರ್ ಹಾಸ್ಟೆಲ್ ಬಿಲ್ಡಿಂಗ್ ನ ಡ್ರೈನೇಜ್ ನೀರಿನ ಬಗ್ಗೆ ನೀರು ಪರಿಸರದ ತೆರೆದ ಬಾವಿಗೆ ನೇರ ಹರಿಯಬಿಟ್ಟು ಆರೋಗ್ಯ ಜೀವನಕ್ಕೆ ಧಕ್ಕೆ ತಂದ ಬಗ್ಗೆ ಈ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿ ಸದರಿ ಪ್ರದೇಶದಲ್ಲಿರುವ ಕುಡಿಯುವ ನೀರಿನ ಬಾವಿಗಳಿಗೆ ಅಂತರ್ಜಲ ಹಾಳಾಗಿದ್ದು ಈ ಬಗ್ಗೆ ವೈದ್ಯಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕಲ್ ಇವರು ಕೂಡ ನೀರನ್ನು ಪರೀಕ್ಷೆಗೆ ಒಳಪಡಿಸಿದಾಗ ನೀರು ಕಲುಷಿತಗೊಂಡಿರುವ ಬಗ್ಗೆ ವರದಿಯನ್ನು ಈ ಕಚೇರಿಗೆ ತಿಳಿಸಿರುತ್ತಾರೆ. ಕೂಡಲೇ ಹಸನ್ ಚೇಂಬರ್ ಮಾಲಕರಿಗೆ ಹಾಗೂ ಆಸುಪಾಸಿನ ಕಟ್ಟಡದ ಮಾಲಕರಿಗೆ ಕೊಳಚೆ ಮತ್ತು ಡ್ರೈನೇಜ್ ನೀರನ್ನು ನೇರವಾಗಿ ಹರಿಯಬಿಡದೆ ಸೂಕ್ತ ವ್ಯವಸ್ಥೆ ಮಾಡುವಂತೆ, ತಪ್ಪಿದಲ್ಲಿ ಈ ಬಗ್ಗೆ ಪರಿಸರ ಮಾಲಿನ್ಯ ಇಲಾಖೆ ಹಾಗೂ ಇವರ ಕಟ್ಟಡಕ್ಕೆ ನೀಡಿರುವ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲು ಮೆಸ್ಕಾಂ ಇಲಾಖೆಗೆ ಪತ್ರ ನೀಡುವುದಾಗಿ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಸೇವಾಶ್ರಮ, ಸೇವಾ ಭಾವ,
ಚಾರಿಟೇಬಲ್ ಟ್ರಸ್ಟ್ ದೇರಳಕಟ್ಟೆ ಬೆಳ್ಮ ಪೆಲತಡಿ ರಸ್ತೆಯ ದುರಸ್ತಿ ಬಗ್ಗೆ ಸೇವಾಶ್ರಮ ಬಳಿ ಖಾಸಗಿ ಜಮೀನಿನವರು ನೆಲ ಸಮತಟ್ಟು ಮಾಡಿರುವುದಾಗಿ ಸಾರ್ವಜನಿಕ ರಸ್ತೆಯಲ್ಲಿ ಕೆಸರು ತುಂಬಿಕೊಂಡು ವಾಹನ ಸಂಚಾರ ಹಾಗೂ ಜನಸಂಚಾರಕ್ಕೆ ಸಮಸ್ಯೆಯಾಗುತ್ತಿರುವ ಬಗ್ಗೆ ನೀಡಿದ ದೂರರ್ಜಿಯಂತೆ ಸದ್ರಿ ಪರಿಶೀಲಿಸಲಾಗಿದೆ. ಈ ಬಗ್ಗೆ ಖಾಸಗಿ ಜಮೀನಿನವರಿಗೆ ಸರಿಪಡಿಸುವಂತೆ ನೋಟಿಸ್ ಕೂಡ ನೀಡಲಾಗಿರುವ ಬಗ್ಗೆ ಸಭೆಯಲ್ಲಿ ತಿಳಿಸಲಾಯಿತು. ಶ್ರೀಮತಿ ಗಿರಿಜಾ ಕಂಪ ಇವರ ಜಮೀನಿನ ಬಳಿ ನೀರು ತುಂಬಿ ಅಪಾಯ ಸಂಭವಿಸುವ ಸಾಧ್ಯತೆಗಳಿರುವ ಬಗ್ಗೆ ಈ ಬಗ್ಗೆ ಸ್ಥಳ ಪರಿಶೀಲಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಬಹುದೆಂದು ಸರ್ವಾನುಮತ ನಿರ್ಣಯಿಸಲಾಯಿತು. ದೇರಳಕಟ್ಟೆ ಮತ್ತು ನಿತ್ಯಾನಂದ ನಗರ ಎಂಬಲ್ಲಿರುವ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಸ್ವಚ್ಛಗೊಳಿಸುವ ಬಗ್ಗೆ ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಬದ್ಯಾರ ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯದ ವ್ಯವಸ್ಥೆ ಮಾಡುವ ಬಗ್ಗೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಪತ್ರ ವ್ಯವಹಾರ ಮಾಡಲು ತೀರ್ಮಾನಿಸಲಾಗಿದೆ ಹಾಗೂ ರಿಪೇರಿಯನ್ನು ಕೂಡ ಮಾಡಲಾಗಿದೆ. ಬೆಳ್ಮ ಗ್ರಾಮದ ಪೆಲತಡಿ ಜಾತ್ರೆ ಸೇವಾಶ್ರಮ ರಸ್ತೆ ಅಭಿವೃದ್ಧಿ ಬಗ್ಗೆ ಮಾನ್ಯ ಶಾಸಕರ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಕಾಮಗಾರಿಯನ್ನು ಅಳವಡಿಸಲಾಗಿದ್ದು ಈ ಬಗ್ಗೆ ಸಭೆಯಲ್ಲಿ ತಿಳಿಸಲಾಯಿತು. ನವಾಜ್ ಕಾಂಪ್ಲೆಕ್ಸ್ ಕೊಳಚೆ ನೀರನ್ನು ಬಿಡುತ್ತಿರುವ ಬಗ್ಗೆ ಕೊಳಚೆ ನೀರನ್ನು ಅವೈಜ್ಞಾನಿಕವಾಗಿ ಸಾರ್ವಜನಿಕ ರಸ್ತೆಗೆ ಬಿಡುತ್ತಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದು ಈ ಬಗ್ಗೆ ಸದರಿಯವರಿಗೆ ನೋಟಿಸ್ ನೀಡುವುದು ಹಾಗೂ ತಪ್ಪಿದಲ್ಲಿ ಇದಕ್ಕೆ ಸ್ಪಂದನೆ ಇಲ್ಲದಿದ್ದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಮೆಸ್ಕಾಂ ಇಲಾಖೆಗೆ ಬರಕೊಳ್ಳುವುದೆಂದು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಪ್ರದೇಶದ ಕಾನೆಕೆರೆ ವಸತಿ ಸಮುಚ್ಚಯಕ್ಕೆ ಸಂಬಂಧಿಸಿದಂತೆ ದ್ರವತ್ಯಾಜ್ಯ ನೀರು ಹಾಗೂ ಡ್ರೈನೇಜ್ ನೀರಿನ ಬಗ್ಗೆ ಸಮರ್ಪಕವಾದ ವಿಲೇವಾರಿ ಮಾಡದೆ ಸಾರ್ವಜನಿಕವಾಗಿ ಹರಿಯ ಬಿಡುತ್ತಿರುವುದು ಕಂಡುಬರುತ್ತಿರುವ ಬಗ್ಗೆ ಸದರಿ ವಿಷಯದ ಬಗ್ಗೆ ಸಭೆಯಲ್ಲಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಸಾರ್ವಜನಿಕವಾಗಿ ನೀರನ್ನು ಹರಿಯ ಬಿಡುತ್ತಿರುವುದರಿಂದ ಸಾಂಕ್ರಾಮಿಕ ರೋಗಗಳು ಹಾಗೂ ಸೊಳ್ಳೆಗಳು ಉತ್ಪತ್ತಿಯಾಗುವ ಸಾಧ್ಯತೆಗಳಿರುವುದರಿಂದ ವ್ಯಾಪ್ತಿಯಲ್ಲಿರುವ ಕಾನೆಕೆರೆ ಹಾಗೂ ಇನ್ನಿತರ ಎಲ್ಲ ವಸತಿ ಸಮುಚ್ಚಯಗಳಿಗೆ ನೋಟಿಸು ನೀಡುವುದೆಂದು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ವ್ಯಾಪಾರ ವಾಣಿಜ್ಯ ವಸತಿಯೇತರ ವ್ಯವಹಾರ ಉದ್ದಿಮೆ ಪರವಾನಗಿ ಲೈಸೆನ್ಸ್ ಪಡೆಯದೆ ವ್ಯಾಪಾರ ಪರವಾನಗಿ ನಡೆಸುತ್ತಿರುವ ಬಗ್ಗೆ ಈ ಬಗ್ಗೆ ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಬಂದಿದ್ದು ವ್ಯಾಪಾರ ವಸತಿಯೇತರ ವ್ಯವಹಾರ ಉದ್ದಿಮೆ ಪರವಾನಗಿಯಂತಹ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪರವಾನಗಿ ಪಡೆಯದೆ ವ್ಯವಹಾರ ನಡೆಸುವವರಿಗೆ ಕೂಡಲೇ ನೋಟಿಸ್ ನೀಡಿ ವ್ಯಾಪಾರ ಪರವಾನಗಿ ಪಡೆಯುವಂತೆ ಸೂಚಿಸುವುದು. ಆದಾಗ್ಯೂ ಮುಂದುವರೆದು ವ್ಯಾಪಾರ ಪರವಾನಗಿ ಪಡೆಯದೆ ವ್ಯಾಪಾರ ಮಾಡಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದೆಂದು ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ವಿವಿಧ ಕಾಮಗಾರಿಗಳ ಬಗ್ಗೆ ವಾರ್ಡ್ ಸಭೆಗಳಲ್ಲಿ ಬಂದಿರುವ ಅರ್ಜಿಗಳನ್ನು ದಾಖಲು ಮಾಡುವ ಬಗ್ಗೆ ದೇರಳಕಟ್ಟೆ ಗ್ರೀನ್ ಗ್ರೌಂಡ್ ರಸ್ತೆ ರಚನೆ ಬಗ್ಗೆ ದೇರಳಕಟ್ಟೆ ಗ್ರೀನ್ ಗ್ರೌಂಡ್ ನಲ್ಲಿ ಹೊಸ ಬೋರ್ವೆಲ್ ರಚನೆ, ದೇರಳಕಟ್ಟೆ ರೆಂಜಾಡಿಗೆ ಹೋಗುವ ಗ್ರೀನ್ ಗ್ರೌಂಡ್ ಬಳಿ ಹಂಸ್ ರಚನೆ, ಬದ್ಯಾರು ಮಹಮ್ಮದ್ ಅಲಿ ಮನೆ ಬಳಿ ಮೋರಿ ರಚನೆ, ಬದ್ಯಾರು ಫಾರೂಕ್ ಮಸೀದಿ ಬಳಿವರೆಗೆ ಚರಂಡಿ ರಚನೆ, ಮೂರಿಯ ಶೇಖಪ್ಪ ಮನೆ ಬಳಿ ಚರಂಡಿ ರಚನೆ, ಬದ್ಯಾರು ಹೈಮಾಸ್ ದುರಸ್ತಿ, ಮಹಮ್ಮದ್ ಅಲಿ ಕೆಐ ಇವರ ಮನೆ ಬಳಿ ಇರುವ ಚರಂಡಿಗೆ ಮೋರಿ ಅಳವಡಿಸುವ ಬಗ್ಗೆ, ಬದ್ಯಾರು ಮದಕ ಬಳಿ ಮೋರಿ ರಚನೆ, ಕಾನೆಕೆರೆ ಪರಿಸರಕ್ಕೆ ದಾರಿದೀಪದ ವ್ಯವಸ್ಥೆ, ಬಡಕಬೈಲು ವಸಂತನ ಮನೆ ಬಳಿ ಹೋಗುವ 22 ಫೀಟ್ ರಸ್ತೆ ಅತಿಕ್ರಮಣ ಕಾಂಪೌಂಡ್ ಹಾಲ್ ರಚಿಸಿರುವ ಬಗ್ಗೆ, ರೆಂಜಾಡಿ ಪ್ರದೇಶದಲ್ಲಿ ಕಸ ಸಂಗ್ರಹಣೆ ಆಗಿರುವ ಬಗ್ಗೆ, ರೆಂಜಾಡಿ ರಾಜಕಾಲುವೆ ಮತ್ತು ಒಳ ಸಣ್ಣ ತೋಡಿನ ಹೂಳೆ ಎತ್ತುವುದು, ಬೆಳ್ಮ ಗ್ರಾಮದ ಬಡಕಬೈಲು ಮಣ್ಣು ರಸ್ತೆಯಿಂದ ಇಮ್ತಿಯಾಜ್ ಮನೆ ಬಳಿವರೆಗೆ ಇಸ್ಮಾಯಿಲ್ ಮನೆ ಬಳಿ ತನಕ ರಸ್ತೆ ಅಭಿವೃದ್ಧಿ, ಬೆಳ್ಮ ಗ್ರಾಮದ ಮಾಗಂದಡಿ ಪುರುಷ ಮನೆ ಬಳಿಯಿಂದ ತೋಟದ ತನಕ ಚರಂಡಿ ದುರಸ್ತಿ, ಬೆಳ್ಮ ಕನಕೂರು ಹಾಜಾಜಿ ಕಾಲೋನಿ ಬಳಿ ಸುಂದರಿ ಮನೆ ಬಳಿ ತಡೆಗೋಡೆ ರಚನೆ, ಶ್ರೀಮತಿ ದೇವಕಿ ವೈಫ್ ಆಫ್ ಹರೀಶ್ ಕನಕೂರ್ ಇವರ ಮನೆ ದುರಸ್ತಿ, ಬೆಳ್ಮ ಮಜಲು ರಸ್ತೆಯಿಂದ ಪಾಸ್ವಾಡಿ ಸುಂದರಿ ಮನೆ ಬಳಿ ತನಕ ಹೊಸ ರಸ್ತೆ ರಚನೆ, ಬೆಳ್ಮ ಗ್ರಾಮದ ಅಡ್ಕರೆ ಬಶೀರ್ ಮನೆ ಬಳಿ ತೋಡಿನ ಬದಿ ಕಟ್ಟುವುದು, ಬೆಳ್ಮ ಗ್ರಾಮದ ಅಂಬೇಡ್ಕರ್ ಬದವ್ ರಾಮ ಮನೆ ಬಳಿ ಚರಂಡಿ ರಚನೆ, ಬೆಳ್ಮ ಗ್ರಾಮದ ಬರುವ ಕಲ್ಲುಗುಡ್ಡೆ ರಸ್ತೆಯಿಂದ ಬರುವ ಕರ್ಮಾರ್ ಪ್ರದೇಶಕ್ಕೆ ಹೊಸ ರಸ್ತೆ ರಚನೆ, ಬೆಳ್ಮ ತೋಟದಿಂದ ಕಲ್ಲುಗುಡ್ಡೆಗೆ ಸಂಪರ್ಕ ರಸ್ತೆ ರಚನೆ, ಕಂಪ ಗಿರಿಜಾ ಜಮೀನು ಬಳಿ ನೀರು ತುಂಬಿ ಅಪಾಯದ ಸಾಧ್ಯತೆ ಇರುವುದರಿಂದ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದಿರುವ ಬಗ್ಗೆ, ಬರಿಕೆ ಅಣಿಬೆಟ್ಟು ಎಂಬಲ್ಲಿರುವ ರಸ್ತೆಗೆ ಕಾಂಕ್ರೀಟೀಕರಣದ ವ್ಯವಸ್ಥೆ, ಕೊಯ್ದಿಲ್ ಭಾಸ್ಕರ್ ಮನೆ ಬಳಿ ದಾರಿದೀಪದ ವ್ಯವಸ್ಥೆ, ರೆಂಜಾಡಿ ಪರಿಸರದಲ್ಲಿ ಚರಂಡಿ ರಚನೆ, ಸೇವಾಶ್ರಮದ ಬಳಿ ಇರುವ ರಸ್ತೆಗೆ ಚರಂಡಿ ವ್ಯವಸ್ಥೆ, ರೆಂಜಾಡಿ ಹೊಸ ಅಂಗನವಾಡಿ ಕಟ್ಟಡ, ಕಲ್ಪದೆಯಿಂದ ಬಾಕಿ ಮಾರು ತನಕ ರಸ್ತೆಗೆ ಕಾಂಕ್ರೀಟೀಕರಣ, ಬೆಳ್ಮ ಗ್ರಾಮದ ಮುಗುಳ್ಯ ಧೂಮಣ್ಣ ಇವರ ತೋಟದ ಬಳಿ ಕಲ್ಲುಪಾತಿ ಸಂಪರ್ಕಕ್ಕೆ ಕಾಲು ಸಂಗ್ರಹ ಮನೆ ತೆರಿಗೆ 6,35,700, ಆರೋಗ್ಯಕರ 95,355, ಶಿಕ್ಷಣಕರ 63,570, ಗ್ರಂಥಾಲಯಕರ 38,142, ಭಿಕ್ಷುಕರ 19,071, ವ್ಯಾಪಾರ ಪರವಾನಗಿ ಫೀಸ್ 2,38,500, ಕಟ್ಟಡ ಪರವಾನಗಿ ಫೀಸ್ 26,500, ಅಂಗಡಿ ಕೋಣೆ ಬಾಡಿಗೆ 11,45,500, ಇತರ ಜಮೆ 98,500, ಒಟ್ಟು 23,60,838.
ಖರ್ಚಿನ ವಿವರಣೆ. ಕಚೇರಿ ಇಂಟರ್ನೆಟ್ ಬಿಲ್ ಪಾವತಿ 19,701. ಕಚೇರಿ ಸ್ವಚ್ಛಗೊಳಿಸಿದ ಬಗ್ಗೆ ಪಾವತಿ 40,000. ಕಚೇರಿಗೆ ರಾಷ್ಟ್ರಧ್ವಜ ಹಾಕಿ ತೆಗೆದ ಬಗ್ಗೆ ಪಾವತಿ 11,700. ಸದಸ್ಯರ ಸೆಟ್ಟಿಂಗ್ ಫೀಸ್ 40,500. ಪಂಪ್ ಹೌಸ್ ಖರೀದಿಸಿದ ಬಗ್ಗೆ ನ್ಯೂ ಸ್ಟಾರ್ ಇವರಿಗೆ 9,900. ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಾರಿದೀಪ ದುರಸ್ತಿ ಸಾಮಗ್ರಿ ತಂದ ಬಗ್ಗೆ ಸನ್ಲೈಟ್ ಇವರಿಗೆ ಪಾವತಿ 2,02,664. ಬೆರಳಗಟ್ಟೆ ಮಸೀದಿ ಬಳಿ ಅಂಗಡಿ ಕೋಣೆ ದುರಸ್ತಿ ಮಾಡಿದ ಬಗ್ಗೆ ಶಹೀರ್ ಇವರಿಗೆ ಪಾವತಿ 49,946. ಬದ್ಯರು ವಿದ್ಯಾರತ್ನ ಶಾಲಾ ಬಳಿಯಿಂದ ರಸ್ತೆ ಅಗಲೀಕರಣ ಮಾಡಿದ ಬಗ್ಗೆ ಮೇಘಾ ಕನ್ಸ್ಟ್ರಕ್ಷನ್ ಇವರಿಗೆ ಪಾವತಿ 59,814. ವಿಧಾನಸಭೆ ಚುನಾವಣಾ ಪ್ರಯುಕ್ತ ಬೆಳ್ಮ ದೊಡ್ಡ ಶಾಲೆಗೆ ಬಾಗಿಲು ಕಿಟಕಿ ದುರಸ್ತಿ ಮಾಡಿದ ಬಗ್ಗೆ 7,500. ವಿಧಾನಸಭೆ ಚುನಾವಣಾ ಪ್ರಯುಕ್ತ ಶಾಲೆಗೆ ಶೌಚಾಲಯ ದುರಸ್ತಿ ಮಾಡಿದ ಬಗ್ಗೆ 8,000. ವಿಧಾನಸಭೆ ಚುನಾವಣಾ ಪ್ರಯುಕ್ತ ಶಾಲೆಗೆ ವಿದ್ಯುತ್ ಸಂಪರ್ಕ ದುರಸ್ತಿ ಮಾಡಿದ ಬಗ್ಗೆ 6,500. ವಿಧಾನಸಭೆ ಚುನಾವಣಾ ಪ್ರಯುಕ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇರಳಗಟ್ಟೆಗೆ ಕಬ್ಬಿಣದ ರ್ಯಾಂಪ್ ಅಳವಡಿಕೆ ಮಾಡಿದ ಬಗ್ಗೆ 4,500. ರೆಂಜಾಡಿ ಉಮ್ಮರಪ್ಪ ಮನೆ ಬಳಿಯಿಂದ ಚರಂಡಿ ರಚನೆ ಬಗ್ಗೆ ಸಲೀಲ್ ಇವರಿಗೆ ಭಾಗಶಃ ಪಾವತಿ 79,479. ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೈಪ್ಲೈನ್ ಸಾಮಗ್ರಿ ತಂದ ಬಗ್ಗೆ ಪ್ರೆಸ್ಟೀಜ್ ಇವರಿಗೆ ಪಾವತಿ 2,69,947. ಚೆಲ್ಲಿಯಡಿಕೆ ರಸ್ತೆಗೆ ಸೋಲಾರ್ ಲೈಟ್ ಖರೀದಿಸಿದ ಬಗ್ಗೆ 4,130. ದಾರಿದೀಪ ದುರಸ್ತಿ ಮಾಡಿದ ಬಗ್ಗೆ ಕೊಂಡಾನ ಎಲೆಕ್ಟ್ರಿಕಲ್ಸ್ ಇವರಿಗೆ ಪಾವತಿ 1,36,180. ಪೈಪ್ಲೈನ್ ದುರಸ್ತಿ ಮಾಡಿದ ಬಗ್ಗೆ ಮೊಹಮ್ಮದ್ ಅಶ್ರಫ್ ಇವರಿಗೆ ಮಜೂರಿ ಪಾವತಿ 1,09,200. ಕಚೇರಿ ಮೆಸ್ಕಾಂ ಬಿಲ್ ಪಾವತಿ 42,487. ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಸಿಟಿ ಗ್ರೌಂಡ್ ಕಾರ್ಯಕ್ರಮಕ್ಕೆ ತಂಪು ಮಾನ್ಯ ನೀಡಿದ ಬಗ್ಗೆ ಪಾವತಿ 5,015. ಮಕ್ಕಳ ಗ್ರಾಮಸಭೆಗೆ ಶಾಲಾ ಮಕ್ಕಳಿಗೆ ಉಪಹಾರ ನೀಡಿದ ಬಗ್ಗೆ 2,198. ದೇರಳಗಟ್ಟೆ ಗ್ರೀನ್ ಗ್ರೌಂಡ್ ಬಳಿ ಜೆಸಿಬಿಯಿಂದ ಚರಂಡಿ ಮಾಡಿದ ಬಗ್ಗೆ 5,400. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿತ್ಯಾನಂದ ನಗರ ಮರ್ಕೇದು ಬಡಕಬೈಲು ಬರಿಕೆ ಕಲ್ಪಾದಿ ರಸ್ತೆ ಬದಿ ಹುಲ್ಲು ಕಡಿದ ಬಗ್ಗೆ ಮಜೂರಿ ಮತ್ತು ಮಿಷನ್ ಬಾಡಿಗೆ 39,450. 25% ಮಾಗಂದಡಿ ಜಯರಾಮ್ ಮನೆ ಬಳಿ ಚರಂಡಿ ರಚನೆ 39,005. 25% ಬರಿಕೆ ದೇವಸ್ಥಾನಕ್ಕೆ ಹೋಗುವ ರಸ್ತೆ ರಚನೆ ಬಗ್ಗೆ ಮೊಹಮ್ಮದ್ ಅಶ್ರಫ್ ಇವರಿಗೆ ಪಾವತಿ 39,042. 25% ಬೋರಿಯ ಮೋನಪ್ಪ ಮನೆ ಬಳಿ ಚರಂಡಿ ರಚನೆ ಬಗ್ಗೆ ಮುತ್ತಲಿಫ್ ಇವರಿಗೆ ಪಾವತಿ 59,948. 25% ಅಂಬೇಡ್ಕರ್ ಪದವು ಸತೀಶ್ ಶೀನಾ ಇವರಿಗೆ ವೈದ್ಯಕೀಯ ಸಹಾಯಧನ 5,000. 25% ಬರಿಕೆ ಅವಿನಾಶ್ ಬಿನ್ ನಾಗಪ್ಪ ಇವರಿಗೆ ಸಹಾಯಧನ 5,000. ಬರಿಕೆ 25% ಬರಿಕೆ ಹೇಮಾವತಿ ಕೋಮ್ರಾಮ ಇವರ ಮನೆಗೆ ಶೌಚಾಲಯ ರಚನೆ 14,400. 25% ಅರ್ಪಿತಾ ಎಲ್ ಬಿನ್ ಲಕ್ಷ್ಮಣ ಮಾಗಂದಡಿ ಇವರಿಗೆ ನರ್ಸಿಂಗ್ ಶಿಕ್ಷಣಕ್ಕಾಗಿ ಸಹಾಯಧನ 5,000. 25% ಬರಿಕೆ ಗಂಗಾಧರ್ ಮನೆ ಬಳಿ ಅಪಾಯದಲ್ಲಿರುವ ಮರ ಕಡಿದ ಬಗ್ಗೆ ಪಾವತಿ 6,500. 25% ಹೇಮಾವತಿ ಇವರ ಮನೆ ಬಳಿ ಅಪಾಯದಲ್ಲಿರುವ ತೆಂಗಿನ ಮರ ಕಡಿದ ಬಗ್ಗೆ ಪಾವತಿ 6,000. 25% ದಕ್ಷಿಣ ಕನ್ನಡ ಜಿಲ್ಲಾ ದಲಿತ್ ಸೇವಾ ಇವರಿಗೆ ಕ್ರೀಡೆಗೆ ಸಹಾಯಧನ 5,000. ಬರಿಕೆ ಕೋರ್ತೂರ್ ದೇವಸ್ಥಾನಕ್ಕೆ ಹೋಗಲು ರಸ್ತೆ ರಚನೆ ಮಾಡಿದ ಬಗ್ಗೆ ಪಾವತಿ 4,800. 25% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಶಾಲಾ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ಕೊಡೆ ಹಾಗೂ ಇತರ ಕಲಿಕಾ ಸಾಮಗ್ರಿ ನೀಡಿದ ಬಗ್ಗೆ ಐಡಿಯಲ್ ಬುಕ್ ಸೆಂಟರಿಗೆ ಪಾವತಿ 68,179. ಕೋರ್ತಪ್ಪು ದೇವಸ್ಥಾನಕ್ಕೆ ಹೋಗುವ ರಸ್ತೆಗೆ ಮಣ್ಣು ಹಾಕಿದ ಬಗ್ಗೆ 4,600. 25% ಬದ್ಯರು ಹೊನ್ನಮ್ಮ ಹೋಂ ಗುರುವಪ್ಪ ಇವರಿಗೆ ವೈದ್ಯಕೀಯಕ್ಕಾಗಿ ಸಹಾಯಧನ 5,000. 25% ಅಂಬೇಡ್ಕರ್ ಪದವು ಸತೀಶ್ ಶೀನಾ ಇವರಿಗೆ ವೈದ್ಯಕೀಯ ಸಹಾಯಧನ 5,000. 25% ದೇರಳಕಟ್ಟೆ ಪ್ರವೀಣ್ ಬಿನ್ ಕೃಷ್ಣಪ್ಪ ಕಂಪ್ಯೂಟರ್ ಕಲಿಕೆಗೆ ಸಹಾಯಧನ 5,000. 5% ಸಫಾ ಸಜ್ಮಾ ಬಿನ್ ಅಬುಬಕರ್ ಇವರಿಗೆ ಸಹಾಯಧನ 5,000. 5% ರೆಂಜಾಡಿ ಅಬ್ದುಲ್ ಲತೀಫ್ ಬಿನ್ ಸಾದಬ್ ವೈದ್ಯಕೀಯ ಸಹಾಯಧನ 5,000. 5% ರೆಂಜಾಡ್ ಮೊಹಮ್ಮದ್ ಮುಫೀಜ್ ಬಿನ್ ಮುಸ್ತಫಾ ಕಂಪ್ಯೂಟರ್ ಕಲಿಕೆಗಾಗಿ ಸಹಾಯಧನ 5,000. ಬೆಳ್ಮದೋಟ ಅಂಗಡಿ ಬಳಿ ಗುಡ್ಡ ಜರಿದು ಚರಂಡಿ ದುರಸ್ತಿ ಬಗ್ಗೆ SR ಇಟಚ್ ಇವರಿಗೆ ಪಾವತಿ 6,900. ಕಚೇರಿಗೆ 1 HP ಮೋಟಾರ್ ಖರೀದಿಸಿದ ಬಗ್ಗೆ ಪಾವತಿ 6,600. ಬದ್ಯಾರ್ ಅಂಗನವಾಡಿಗೆ ಕುಡಿಯುವ ನೀರಿನ ಸಿಂಟೆಕ್ಸ್ ತಂದ ಬಗ್ಗೆ 4,900. ಬದ್ಯಾರ್ ಅಂಗನವಾಡಿಗೆ ಕುಡಿಯುವ ನೀರಿನ ಸಿಂಟೆಕ್ಸ್ ಕಬ್ಬಿಣದ ಸ್ಟ್ಯಾಂಡ್ ಅಳವಡಿಸಿದ ಬಗ್ಗೆ ಪಾವತಿ 8,000. ಕೇರಳಕಟ್ಟೆ ರಿಕ್ಷಾ ಪಾರ್ಕ್ ಬಳಿ ಇಂಟರ್ಲಾಕ್ ಅಳವಡಿಕೆ 99,987. ಕಲ್ಪದೆ ಎಂಬಲ್ಲಿ ಚರಂಡಿ ರಚನೆ ಬಗ್ಗೆ ಶಂಶುದ್ದೀನ್ ಇವರಿಗೆ ಪಾವತಿ 79,274. ಚೆಲ್ಲಿಯಡಿಕೆ ರಸ್ತೆಗೆ ಸೋಲಾರ್ ಲೈಟ್ ಖರೀದಿಸಿದ ಬಗ್ಗೆ 4,130. ಕಚೇರಿಗೆ ಹೊಸ 2 ಕಬ್ಬಿಣದ ಕಪಾಟು ತಂದ ಬಗ್ಗೆ 26,000. ಕಚೇರಿ ಕಂಪ್ಯೂಟರ್ ದುರಸ್ತಿ ಮತ್ತು ಇಂಕ್ ಹಾಕಿದ ಬಗ್ಗೆ ಆಸಿಸ್ ಇವರಿಗೆ ಪಾವತಿ 13,852. ನಿತ್ಯಾನಂದ ಪ್ರದೇಶಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಿದ ಬಗ್ಗೆ ಕೋಸ್ಟಲ್ ವಾಟರ್ ಸಪ್ಲೈ ಇವರಿಗೆ ಭಾಗಶಃ ಪಾವತಿ
22-23ನೇ ಸಾಲಿನದು 45,800. ವಿಧಾನಸಭೆ ಚುನಾವಣಾ ಪ್ರಯುಕ್ತ ಎಲ್ಲ ಬೂತ್ಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಿದ ಬಗ್ಗೆ ಪಾವತಿ 3,880. ವಿಧಾನಸಭೆ ಚುನಾವಣಾ ಪ್ರಯುಕ್ತ ಬೆಳ್ಮ ದೋಟ ಶಾಲೆಗೆ ವರಂಡಕ್ಕೆ ಶಾಮಿಯಾನ ಹಾಕಿದ ಬಗ್ಗೆ 2,000. ಕಚೇರಿ ಆಡಿಟ್ ಬಗ್ಗೆ ಡಿಸಿಬಿ ತಯಾರಿಸಿದ ಪಾವತಿ ಹಣ ಎಂಟರ್ಪ್ರೈಸಸ್ ಇವರಿಗೆ ಪಾವತಿ 8,950. ವಿಧಾನಸಭೆ ಚುನಾವಣಾ ಪ್ರಯುಕ್ತ ಎಲ್ಲ ಬೂತ್ಗಳಿಗೆ ಉಪಹಾರ ತಂದ ಬಗ್ಗೆ ಪಾವತಿ 6,000. ದೇರಳಕಟ್ಟೆ ಟ್ಯಾಂಕ್ ಬಳಿ ಅಂಗಡಿ ಕೋಣೆ ದುರಸ್ತಿ ಮಾಡಿದ ಬಗ್ಗೆ ಶಹೀರ್ ಇವರಿಗೆ ಪಾವತಿ 9,300. ಬರಿಕೆ ಕಟ್ಟೆಬುಣಿ ಬಳಿ ಸಮತಟ್ಟು ಮಾಡಿದ ಬಗ್ಗೆ 2,500. ಗ್ರಾಮ ಪಂಚಾಯತ್ ಕಚೇರಿಗೆ ಹೊಸ ಸಿಂಟೆಕ್ಸ್ ತಂದ ಬಗ್ಗೆ ಪಾವತಿ 8,430. ಸರ್ಕಾರಕ್ಕೆ ಕಟ್ಟಡ ಕಾರ್ಮಿಕ ಕಲ್ಯಾಣ ನಿಧಿ ಪಾವತಿ 39,896. ಸರ್ಕಾರಕ್ಕೆ ಜಿಎಸ್ಟಿ ಪಾವತಿ 29,880. ಸರ್ಕಾರಕ್ಕೆ ರಾಜಧನ ಪಾವತಿ 29,569. ಸರ್ಕಾರಕ್ಕೆ ಕಾರ್ಮಿಕ ಕಲ್ಯಾಣ ನಿಧಿ ಪಾವತಿ 22,474. ಸರ್ಕಾರಕ್ಕೆ ಆದಾಯ ತೆರಿಗೆ ಪಾವತಿ 21,394. ಸರ್ಕಾರಕ್ಕೆ ಗುತ್ತಿಗೆದಾರರ ಕಲ್ಯಾಣ ನಿಧಿ ಪಾವತಿ 1,697. ಸರ್ಕಾರಕ್ಕೆ 23-24ನೇ ಸಾಲಿನ ಲೆಕ್ಕ ಪರಿಶೋಧನಾ ಶುಲ್ಕ ಪಾವತಿ 1,000. ಕಚೇರಿ ಕುಡಿಯುವ ನೀರಿನ ಅಕ್ವಾಗಾರ್ಡ್ ದುರಸ್ತಿ ಮಾಡಿದ ಬಗ್ಗೆ ಪಾವತಿ 1,750. ಬರುವ ಕಲ್ಲುಗುಡ್ಡೆ ರಸ್ತೆಗೆ ಗುಡ್ಡ ಜರಿದು ಬಿದ್ದು ಮಣ್ಣು ತೆರವುಗೊಳಿಸಿದ ಬಗ್ಗೆ ಜೆಸಿಬಿ ಖಾದರ್ ಇವರಿಗೆ ಪಾವತಿ 6,200. ಬೆಳ್ಮ ಗ್ರಾಮ ಪಂಚಾಯತ್ ವಿಎ ಕಚೇರಿ ದುರಸ್ತಿ ಮತ್ತು ನೆಲಕ್ಕೆ ಟೈಲ್ಸ್ ಅಳವಡಿಸಿದ ಬಗ್ಗೆ ಅಹಮದ್ ಶಹೀರ್ ಇವರಿಗೆ ಪಾವತಿ 11,536. ಘನತ್ಯಾಜ್ಯ ವಿಲೇವಾರಿ ಮಾಡುವ ವಾಹನಕ್ಕೆ ಬಾಡಿ ಕಟ್ಟಿದ ಬಗ್ಗೆ ಶ್ರೀದುರ್ಗ ಆಟೋ ಇವರಿಗೆ ಪಾವತಿ 80,980. ಕಚೇರಿಗೆ 2 ಹೊಸ ಕಂಪ್ಯೂಟರ್ ಖರೀದಿ ಬಗ್ಗೆ ಆಸಿಸ್ ಇನ್ಫೋಟೆಕ್ ಇವರಿಗೆ ಪಾವತಿ 78,500. ಬತ್ತಿಯಾರು ಮಸೀದಿ ಬಳಿಯಿಂದ ರಸ್ತೆ ಬದಿಯವರೆಗೆ ಚರಂಡಿ ರಚನೆ 4,800. ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಂಪು ದುರಸ್ತಿ ಸಾಮಗ್ರಿ ತಂದ ಬಗ್ಗೆ ನ್ಯೂ ಸ್ಟಾರ್ ಎಲೆಕ್ಟ್ರಿಕಲ್ಸ್ ಇವರಿಗೆ ಪಾವತಿ 4,100. ಬದಿಯಾರು ಅಪ್ನಾ ಬಜಾರ್ ಬಳಿಯಿಂದ ರಸ್ತೆ ಬದಿ ಚರಂಡಿ ರಚನೆ 4,800. ಕಚೇರಿ ವಸುಧಾ ವಂದನ್ ಕಾರ್ಯಕ್ರಮಕ್ಕೆ ಗಿಡ ತಂದ ಬಗ್ಗೆ ಪಾವತಿ 3,600. ಕಚೇರಿ ಕಾರ್ಯಕ್ರಮ ಸಭೆಗೆ ಉಪಹಾರ ತಂದ ಬಗ್ಗೆ ಕಿಶೋರ್ ಇವರಿಗೆ ಪಾವತಿ 12,680. ಕಚೇರಿಗೆ ಪೇಪರ್ ಪುಸ್ತಕ ಇತರ ಲೇಖನ ಸ್ಟೇಷನರಿ ತಂದ ಬಗ್ಗೆ ಪಾವತಿ 9,758. ಕಚೇರಿಗೆ ಪಿನಾಯಿಲ್ ಮಾಪ್ ಇತರ ಸಾಮಗ್ರಿ ತಂದ ಬಗ್ಗೆ ಶಮೀರ್ ಇವರಿಗೆ ಪಾವತಿ 6,935. ಅಣ್ಣಿಬೆಟ್ಟು ಮತ್ತು ಕೊಯ್ದಿಲಿಗೆ ಹೋಗುವ ರಸ್ತೆಗೆ ಮಣ್ಣು ಹಾಕಿದ ಬಗ್ಗೆ ನಜೀಬ್ ಇವರಿಗೆ ಪಾವತಿ 7,000. ಕಾನೆಕೆರೆ ಮತ್ತು ವಿದ್ಯಾರತ್ನ ಶಾಲೆ ಬಳಿ ಕಸ ವಿಲೇವಾರಿ ಮಾಡಿದ ಬಗ್ಗೆ ಪಾವತಿ 5,500. ಒಟ್ಟು ಖರ್ಚು 22,40,547. ಆರಂಭದ ಶಿಲ್ಪಿ ಇದ್ದದ್ದು 37,895. ಜಮೆ 20,60,60,838. ಒಟ್ಟು ಜಮೆ 23,98,733. ಖರ್ಚು 22,40,547. ಉಳಿಕೆ 1,58,186. ನೀರು ತೆರಿಗೆಯಿಂದ ಬಂದದ್ದು 5,75,300. ಆರಂಭದ ಶುಲ್ಕ ಇದ್ದದ್ದು 3,600. ಒಟ್ಟು ಜಮೆ 5,78,900. ಪಂಪು ಚಾಲಕರಿಗೆ ವೇತನ ನೀಡಿದ್ದು 5,71,500. ಉಳಿಕೆ ಇರುವುದು 4,05,500. ಜಮೆ ಮತ್ತು ಖರ್ಚಿನ ಬಗ್ಗೆ ಏನಾದ್ರು ಕೇಳಲಿಕ್ಕೆ ಪಂಚಾಯತ್ ಈಗ ಪಂಚಾಯತ್ ಆದ್ರೆ ಅದು ಎಷ್ಟು ಹಣ ಇದರಿಂದ ಬರ್ತದೆ ಏನಾದ್ರು ಮಾಹಿತಿ ಮೂಲಭೂತ ಸೌಕರ್ಯ ಬೂತುಗಳಿದಾವೆ. ಅದು ಆತರ ತುರ್ತು ಅಂತ ಹೇಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೂತುಗಳಿರೋದ್ರಿಂದ ಅದು ಮಾಡಿರೋದು ಅಲ್ಲ. ನಮ್ಮ ಈಗ ಪಂಚಾಯತ್ ಈಗ ಚುನಾವಣಾ ವೆಚ್ಚ ಅಂತೆಲ್ಲ ಒಂದು ಇಟ್ಟುಕೊಳ್ಳೋದು. ಈಗ ನಾವು ಒಂದು ಚುನಾವಣೆ ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಆಫೀಸರ್ಸ್ ಮಾಡ್ತಾರೆ, ಅವರಿಗೆ ಎಕ್ಸ್ಟ್ರಾ ಪೇಮೆಂಟ್ ಆಗ್ತಾರೆ. ಅದೇ ಥರ ಚುನಾವಣಾ ಖರ್ಚಿನಲ್ಲಿ ಸರ್ಕಾರ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಸಂಬಂಧಪಟ್ಟ ಶಾಲೆಗೆ ಏನೇನು ಅವರು ಮೂಲಭೂತ ಸೌಕರ್ಯ ಒದಗಿಸಿ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ. ಪಂಚಾಯತಿಗೆ ಯಾವುದು ಬಂದಿಲ್ಲ. ಪಂಚಾಯತಿ ಇನ್ನೊಂದು ಚುನಾವಣೆ ಬರ್ತಾ ಇದೆ, ಇನ್ನು ನೋಡ್ಬೇಕು. ಅದೇ ಹೇಳಿದ್ದು, ಇದು ಯಾಕಂದ್ರೆ ಬರ್ಡನ್ ಆಗ್ತಾ ಇದೆ. ಆಕ್ಚುಲಿ ಸರ್ಕಾರ ಏನು ಮಾಡಿದೆ ಅಂತಂದ್ರೆ ಪ್ರತಿಯೊಂದು ಚುನಾವಣೆಗೆ ಇಷ್ಟು ಅಂತಲೇ ಅದು ಚುನಾವಣಾ ಆಯೋಗವೇ ಉಂಟು, ಅದಕ್ಕೆ ಇಷ್ಟು ಬಜೆಟ್ ಅಂತ ತೆಗೆದುಕೊಡ್ತಾರೆ. ಅವರು ಅದನ್ನು ತಳಮಟ್ಟದವರೆಗೆ ಕೊಡಬೇಕಾದ ಅವರ ಚುನಾವಣಾ ಏನು ಆಯೋಗ ಇದೆ ಅದರ ಕರ್ತವ್ಯ ಆಗಿತ್ತು. ಹಾಗೆ ನಿಮಗೇನಾದ್ರು ಮಾಹಿತಿ ಇದೆ ಅಂತ ಏನಿಲ್ಲ. ಯಾಕೆಂದ್ರೆ ಚುನಾವಣೆ ಇದರಲ್ಲಿ ಇದು ನಾವು ಖರ್ಚು ಮಾಡ್ತಾ ಹೋದರೆ ಪಂಚಾಯತಿ ಮತ್ತೆ ಆಡಳಿತ ವರದಲ್ಲಿ ಅದೇ ಈಗ ನನಗೆ ಅದು ಅವರು ಏನು ಓದಿದ್ದಾರೆ ಎಂತಂದು ನನಗೆ ಗೊತ್ತಾಯಿತು. ಹಿಂದಿನ ಗ್ರಾಮ ಸಭೆಯ ನಿರ್ಣಯಗಳ ಬಗ್ಗೆ ಈಗ ಅವರು ಓದಿದ್ರು ಪಾಪ. ನಮಗೆ ಕ್ವಶನ್ ಹೇಗೆ ನಾವು ಮಾಡ್ತೀವಿ ಅಂತ ಹೇಳಿ, ಏನು ನಿರ್ಣಯ ಆಗಿದೆ, ಅದು ಏನು ಪ್ರಗತಿ ಆಗಿದೆ ಅಥವಾ ಅದು ಎಲ್ಲಿವರೆಗೆ ಎತ್ತಿಸಿ ಆಗಿದೆ, ಅದರ ಬಗ್ಗೆ ಒಂದು ನಿರ್ಣಯ ಇದ್ದರೆ ಅದನ್ನು ಫಾಲೋಅಪ್ ಮಾಡಿ ಏನಾಗಿದೆ ಅಂತ ಮಾಹಿತಿ ಕೊಡಬೇಕಲ್ಲ. ಈಗ ಕಳೆದ ಗ್ರಾಮ ಸಭೆಯಲ್ಲಿ
ಯಾವುದೆಲ್ಲ ಬೇಡಿಕೆಗಳು ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಬಂದಿದೆ, ಆ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಬಂದಂತಹ ಎಲ್ಲಕ್ಕೂ ಕೂಡ ನಾವು ನಿರ್ಣಯದಲ್ಲಿ ಸೇರಿಸಿದ್ದೀವಿ. ಅದರಲ್ಲಿ ಹಲವಾರು ಕಾರ್ಯಕ್ರಮಗಳು ಕೂಡ ಪ್ರಗತಿಯಲ್ಲಿದೆ, ಹಲವಾರು ಕಾರ್ಯಕ್ರಮಗಳು ಕೂಡ ಇಲ್ಲಿ ಆಗಿದೆ. ಅದು ಯಾವುದೆಲ್ಲ ಆಗಿದೆ ಅಂತ ಹೇಳಿದ್ರು ಕೂಡ ನೀವು ತಮಗೆ ಕೂಡ ಹಲವಾರು ಇದಿದೆ. ಅದರಲ್ಲಿ ಒಂದು ನಿರ್ಣಯದಲ್ಲಿ ಬೆಲ್ಮ ಕಾನೆಕೆರೆ ನೀವು ಪ್ರಸ್ತಾಪ ಮಾಡುವಂತ ವಿಚಾರ, ಬೆಲ್ಮ ಕಾನೆಕೆರೆಯ ಒಂದು ವಿಲೇವಾರಿ ಅದು ಈಗಾಗಲೇ ಎಸಿ ಕೋರ್ಟ್ ಅಲ್ಲಿ ಇದೆ. ಎಸಿ ಕೋರ್ಟ್ ಅಲ್ಲಿ ಏನಾಗಿದೆ, ನಾವು ಗ್ರಾಮ ಪಂಚಾಯತ್ ಕಳೆದ ನಿರ್ಣಯವನ್ನು ಇಟ್ಟು ಆಮೇಲೆ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ನಿರ್ಣಯ ಮಾಡಿ ಗ್ರಾಮ ಪಂಚಾಯತ್ ನಿಂದ ಅಧ್ಯಕ್ಷರು ಬೆಲ್ಮ ಗ್ರಾಮ ಪಂಚಾಯತ್ ಇಂದ ದೂರದಾರರಾಗಿ ನಾವು ಎಸಿ ಅವರಿಗೆ ಪ್ರೆಸ್ಟೇಜ್ ಮತ್ತು ಸಿದ್ಧಿವು ವಸತಿ ಸಮುಚ್ಚಯ ಈ ಎರಡು ಕೂಡ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಇದೀಗ ಕೋರ್ಟ್ ಅಲ್ಲಿ ಕೂಡ ಅದು ಇದೆ. ಆ ಒಂದು ನಿರ್ಣಯದಲ್ಲಿ ಓದಿದ ಹಾಗೆ ಮತ್ತೆಲ್ಲ ಕಾಮಗಾರಿಗಳು ಎಲ್ಲವೂ ಕಾಮಗಾರಿ ಅದರಲ್ಲಿ ನಾವು ನಿರ್ಣಯ ಮಾಡಿದ ಕಾಮಗಾರಿಗಳು ಗ್ರಾಮ ಪಂಚಾಯತ್ ನಲ್ಲಿ ಮಾಡ್ಲಿಕ್ಕೆ ಅಸಾಧ್ಯ. ಯಾಕಂತ ಹೇಳಿದ್ರೆ ನಮ್ಗೆ ಬರುವ ಬಜೆಟ್ ನಲ್ಲಿ ಆ ಬಜೆಟ್ ನಲ್ಲಿ 60-40 ಮೇಂಟೈನ್ ಮಾಡಬೇಕು. ಅದರ ನಂತರ SC/ST 25% SC/ST ಗೆ ನಾವು ಕೂಡ ಮೀಸಲಿಡಬೇಕು. 5% ವಿಕಲಚೇತನರಿಗೆ ಕೂಡ ನಾವು ವಿಶೇಷ ಚೇತನರಿಗೆ ಕೂಡ ಮೀಸಲಿಡಬೇಕು. ಎಲ್ಲವೂ ಕೂಡ ಗ್ರಾಮ ಪಂಚಾಯತ್ ನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿರ್ಣಯಗಳು ನಾವು ಮಾಡ್ಲೇಬೇಕಾಗ್ತದೆ. ಬೇಡಿಕೆಗಳು ಸಾರ್ವಜನಿಕರು ಬಂದಾಗ ಅದನ್ನ ನಾವು ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ ಸಾಮಾನ್ಯ ಸಭೆಯಲ್ಲಿ ಅದು ಅಂಗೀಕಾರವನ್ನು ಮಾಡ್ಲೇಬೇಕಾಗ್ತದೆ. ಚರ್ಚೆ ಆಮೇಲೆ ಮತ್ತೆ ಇದು ಈ ಲೆಕ್ಕ ಮಂಡನೆಯದ್ದು ಮಾಡಿ ವಿಚಾರದಲ್ಲಿ ಮಾತ್ರ ಈಗ ಮಾತಾಡಿ ಇದರ ಇಲಾಖಾ ಇದು ಮುಕ್ತ ತಕ್ಷಣ ಮಾನ್ಯ ಅಧ್ಯಕ್ಷರ ಅನುಮತಿ ಮೇರೆಗೆ ತಾವು ಮಾಡಬಹುದು. ಈಗ ಎಸಿ ಕೋರ್ಟಿಗೆ ಇದೆ 22 ತನಕ 20 ತಾರೀಕು 26ಕ್ಕೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಟೈಮಿಂಗ್ಸ್ ಇದೆ. ನಾವು ಗ್ರಾಮ ಪಂಚಾಯತ್ ಕೊಟ್ಟು ಅಲ್ಲಿ ದಂಡಾಧಿಕಾರಿ ಅವರೊಂದು ಆದೇಶವನ್ನು ನೀಡಿದ್ದಾರೆ. ಅವರಿಗೆ ನಾವು ಕರೆಂಟ್ ಅನ್ನ ಕಟ್ ಮಾಡಬೇಕಂತ ಕೊಟ್ಟಿದ್ದೇವೆ. ಅವರ ವಿದ್ಯುತ್ ಸಂಪರ್ಕವನ್ನ ಸ್ಥಗಿತಗೊಳಿಸಬೇಕಂತ ಅದು ಎಸಿಗೆ ಇರುವ ರೈಟ್ಸ್ ಅವರು ಕೂಡ ಕೋರ್ಟ್ ತೀರ್ಮಾನ ಮಾಡಿ ಮಾಡ್ಬೇಕಾಗ್ತದೆ. ಅವರಿಗೆ 22ರ ಒಳಗಡೆ ಅಬ್ಜೆಕ್ಷನ್ ಇದ್ರೆ 26ರ ಒಳಗಡೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಚಪ್ಪಾಳೆಯ ಮೂಲಕ ಅನುಮೋದನೆಯನ್ನು ನೀಡಬೇಕು. ನಾವು ಮೆಂಬರ್ ಮಾಡಿ ಅನುಮೋದನೆ ಅಂದ್ರೆ ನಿಮ್ಮ ಇಲ್ಲದ್ರೆ ನೀವು ಒಬ್ರು ಹೇಳ್ಬೇಕು ಅನುಮೋದಿಸಿದೆ ಅಂತ, ಇನ್ನೊಬ್ರು ಅನುಮೋದನೆಗೆ ಗ್ರಾಮ ಸಭೆಯ ಪೂರ್ವಭಾವಿಯಾಗಿ ಮೊನ್ನೆ 14, 15, 16ರಂದು ವಾರ್ಡ್ ಸಭೆ ನಡೆಸಿದ್ದೇನೆ. ಈ ವಾರ್ಡ್ ಸಭೆಗೆ ಬಂದಂತಹ ಬೇಡಿಕೆಗಳನ್ನು ಓದಿ ಹೇಳ್ತಾ ಇದ್ದೇನೆ. ಬೆಳ್ಮ ಗ್ರಾಮದ ಕನಕೂರು ಮುಖ್ಯ ರಸ್ತೆಯಿಂದ ಚಂದ್ರಸ್ ಮನೆವರೆಗೆ ಚರಂಡಿ ರಚನೆ, ಬೆಳ್ಮ ಗ್ರಾಮದ ಇಬ್ರಾಹಿಂ ಮನೆ ಬಳಿ ತೋಟದ ಬಳಿ ಕಾಲುಸಂಕ ರಚನೆ, ಕಲ್ಲುಗುಡ್ಡೆ ಗೀತಾ ಮನೆ ಬಳಿ ಮಳೆಗಾಲದಲ್ಲಿ ಮೇಲಿನ ನೀರು ಜರಿದು ಹರಿದು ಹೋಗುತ್ತಿದ್ದು ಮಣ್ಣು ಜರಿದು ಬೀಳುವ ಸಾಧ್ಯತೆಗಳಿರುವ ಬಗ್ಗೆ, ಕಲ್ಲುಗುಡ್ಡೆ ಅವ್ವಮ್ಮ ಮನೆ ಬಳಿಯಿಂದ ಕಲ್ಲುಗುಡ್ಡೆ ಮಸೀದಿವರೆಗೆ ರಸ್ತೆ ಕಾಂಕ್ರೀಟೀಕರಣ, ಬರಿಕೆ ಹೇಮಾವತಿ ಮನೆ ಬಳಿ ಚರಂಡಿ ಮತ್ತು ಸ್ಲ್ಯಾಬ್ ರಚನೆ, ಬರಿಕೆ ಸುಂದರಿ ಮನೆ ಬಳಿ ಕಾಲುದಾರಿ ರಚನೆ, ಗಂಗಾಧರ ಮನೆ ಬಳಿ ತಡೆಗೋಡೆ ರಚನೆ, ಬರಿಕೆ ವಿಶಾಲಾಕ್ಷಿ ವೈಫ್ ಆಫ್ ಮಾಧವ ಇವರ ಮನೆ ದುರಸ್ತಿ, ಮಾಧವಿ ವೈಫ್ ಆಫ್ ಹೊನ್ನಯ್ಯ ಇವರ ಮನೆ ದುರಸ್ತಿ, ಗಂಗಾಧರ ಬರಿಕೆ ಇವರ ಮನೆ ದುರಸ್ತಿ, ವಿಶಾಲಾಕ್ಷಿ ವೈಫ್ ಆಫ್ ಸುಂದರ ಇವರ ಮನೆ ದುರಸ್ತಿ, ಪಾರ್ವತಿ ವೈಫ್ ಆಫ್ ಕೃಷ್ಣಪ್ಪ ಇವರ ಮನೆ ದುರಸ್ತಿ, ರೆಂಜಾಡಿ ಸಂಘದ ಬಳಿ ತ್ಯಾಜ್ಯ ಹಾಕುವ ಬಗ್ಗೆ, ರೆಂಜಾಡಿ ಸಂಘದ ಬಳಿ ನಾಯಿಗಳ ಸಂಖ್ಯೆ ಜಾಸ್ತಿ ಇದ್ದು ಈ ಬಗ್ಗೆ ಗ್ರಾಮ ಪಂಚಾಯತ್ ವಿವಿಧ ಸವಲತ್ತುಗಳ ಮಾಹಿತಿಯನ್ನು ಸಾರ್ವಜನಿಕರಿಗೆ ಪ್ರಚಾರಪಡಿಸುವ ಕುರಿತು. 3ನೇ ವಾರ್ಡಿದು ಬೇರಳಕಟ್ಟೆ ಗ್ರೀನ್ ಗ್ರೌಂಡ್ ಬಳಿ ಮಳೆ ನೀರಿನ ಚರಂಡಿ ರಚನೆ ಮಾಡುವ ಬಗ್ಗೆ, ಬದಿಯಾರು ಮಳೆ ನೀರು ಹೋಗುವ ಚರಂಡಿಯಲ್ಲಿ ಕೊಳಚೆ ನೀರು ಬಿಡುತ್ತಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳುವ ಕುರಿತು. ಬದಿಯಾರು ಕೆರೆ ಬಳಿ ರಸ್ತೆಗೆ ತಡೆಗೋಡೆ ಮತ್ತು ಚರಂಡಿ ರಚನೆ, ಬದಿಯಾರು ಅಂಗನವಾಡಿ ಬಳಿಯಿಂದ ಮಸೀದಿ ತನಕದ ಚರಂಡಿಯಲ್ಲಿ ಕೊಳಚೆ ನೀರು ಬಿಡುತ್ತಿದ್ದು ಇದನ್ನು ಮುಚ್ಚಿ ಇಂಟರ್ಲಾಕ್ ಹಾಗೂ ಸ್ಲ್ಯಾಬ್ ಅಳವಡಿಕೆ ಮಾಡುವ ಬಗ್ಗೆ, ಅಂಗನವಾಡಿ ಬಳಿ ಹಂಸ ರಚನೆ, ಬದಿಯಾರು ಅಂಗನವಾಡಿ ಮುಂಭಾಗ ಇಂಟರ್ಲಾಕ್ ಅಳವಡಿಕೆ. 4 ಮತ್ತು 5ರದು ಕಾನೆಕೆರೆ ಪ್ರೆಸ್ಟೀಜ್ ಸಿಸಿಯು ಕಟ್ಟಡದ ತ್ಯಾಜ್ಯ ನೀರಿನ ಬಗ್ಗೆ ಸಾರ್ವಜನಿಕರ ದೂರು.
ಕಾನೆಕೆರೆ ಪ್ರೆಸ್ಟೀಜ್ ಹಾಗೂ ಸಿದ್ಧಿವ್ಯೂ ಕಟ್ಟಡದ ತ್ಯಾಜ್ಯ ನೀರು ಹಲವಾರು ಸಮಾಜದ ಸಾರ್ವಜನಿಕವಾಗಿ ಹರಿಯಬಿಡುತ್ತಿದ್ದು, ಈ ಬಗ್ಗೆ ಕಟ್ಟಡದ ಮಾಲಕರಿಗೆ ಮೌಖಿಕ ಹಾಗೂ ಪತ್ರ ವ್ಯವಹಾರ ಮಾಡಿ ತ್ಯಾಜ್ಯ ನೀರಿನ ಸೂಕ್ತ ವಿಲೇವಾರಿಗೆ ತಿಳಿಸಿದರೂ ಯಾವುದೇ ಆಸಕ್ತಿ ತೋರದೆ ಪದೇ ಪದೇ ನೀರನ್ನು ಬಿಡುತ್ತಿರುವುದರಿಂದ ಆ ಪ್ರದೇಶದಲ್ಲಿ ವಾಸಿಸುವ ಜನರು ಅನಾರೋಗ್ಯದಿಂದ ನರಳುತ್ತಿದ್ದು, ಕೂಡಲೇ ಈ ಕಟ್ಟಡಕ್ಕೆ ನೀಡಲಾಗಿರುವ ನೀರಿನ ಸಂಪರ್ಕ ಹಾಗೂ ಇತರ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವಂತೆ ವಾರ್ಡ್ ಸಭೆಯಲ್ಲಿ ಕೂಡ ವಾರ್ಡಿನ ಸದಸ್ಯರಾದ ಪುಷ್ಪ, ಪಾವನ, ಶ್ರೀಮತಿ ವಿಜಯ, ರಜಾಕ್, ಇಕ್ಬಾಲ್ ಹಾಗೂ ರಮ್ಲತ್ ಹಾಗೂ ಪಂಚಾಯತ್ ಅಧ್ಯಕ್ಷರು ತಿಳಿಸಿದರು. ಹಾಗೂ ಈ ಬಗ್ಗೆ ಆರಕ್ಷಕ ಠಾಣೆ, ಪೊಲೀಸ್ ಇಲಾಖೆ, ಕೊಣಜೆ ಇವರಿಗೆ ನೀರಿನ ಸಂಪರ್ಕ ಕಡಿತಗೊಳಿಸುವ ಬಗ್ಗೆ ಸ್ಥಳಕ್ಕೆ ಭೇಟಿ ನೀಡುವಾಗ ರಕ್ಷಣೆಗಾಗಿ ಬರಲು ಪತ್ರ ವ್ಯವಹಾರ ಮಾಡುವಂತೆ ವಾರ್ಡ್ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಕಾನೆಕೆರೆ ರಸ್ತೆ ಅಸ್ತವ್ಯಸ್ತಗೊಂಡಿರುವ ಬಗ್ಗೆ ಬೆಳ್ಮ ಗ್ರಾಮದ ಕಾನೆಕೆರೆ ರಸ್ತೆಯಲ್ಲಿ ಪ್ರತಿನಿತ್ಯ ಮಣ್ಣು ತುಂಬಿಕೊಂಡು ಲಾರಿ ಹಾಗೂ ಟಿಪ್ಪರ್ಗಳು ಹಲವಾರು ಬಾರಿ ಓಡಾಡುತ್ತಿರುವುದಾಗಿ ಆ ಪರಿಸರದ ನಿವಾಸಿಗಳು ತಿಳಿಸಿದ್ದು, ಇದರಿಂದಾಗಿ ರಸ್ತೆಯು ಅಸ್ತವ್ಯಸ್ತಗೊಂಡು ಬಹಳಷ್ಟು ಹದಗೆಟ್ಟಿರುತ್ತದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ಪತ್ರ ವ್ಯವಹಾರ ಮಾಡಲು ನಿರ್ಣಯಿಸಲಾಯಿತು. ನಿತ್ಯಾನಂದ ನಗರ ಪ್ರದೇಶದಲ್ಲಿ ಹೊಸ ಅಂಗನವಾಡಿ ಕೇಂದ್ರ ರಚನೆ ಬಗ್ಗೆ ಬೆಳ್ಮ ಗ್ರಾಮದ ಕಾನೆಕೆರೆ ಎಂಬಲ್ಲಿಯ ಪ್ರದೇಶಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕಲ್ ಇವರು ಭೇಟಿ ನೀಡುವ ಕುರಿತು ಕಾನೆಕೆರೆ ಪರಿಸರದ ಫಾರೂಕ್, ಅಬೂಬಕರ್ ಮತ್ತು ಇಸ್ಮಾಯಿಲ್ ಇವರ ಮನೆಯ ಬಾವಿಯ ನೀರು ಕಲುಷಿತಗೊಂಡಿರುವ ಕುರಿತು ಕಾನೆಕೆರೆ ಪ್ರದೇಶದಲ್ಲಿ ಹೊಸ ದಾರಿದೀಪದ ಅಳವಡಿಕೆ, ಫ್ಲಾಮಾ ನೆಸ್ಟಿನ ತ್ಯಾಜ್ಯ ನೀರು ಹಾಗೂ ಕಲುಷಿತ ನೀರು ಹರಿಯಬಿಡುತ್ತಿರುವ ಬಗ್ಗೆ ಕಾನೆಕೆರೆ ಸಲಾಂ ಮನೆಯಿಂದ ಅಬೂಬಕರ್ ಮನೆ ಬಳಿಯವರಿಗೆ ದಾರಿಯ ವ್ಯವಸ್ಥೆ ಇಲ್ಲದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು, ಈ ಬಗ್ಗೆ ದಾರಿಯ ವ್ಯವಸ್ಥೆ ಮಾಡುವ ಕುರಿತು. ಎಷ್ಟು ಜನ ಇದ್ರು ಮೇಡಮ್? 4 ಮತ್ತು 5ನೇ ವಾರ್ಡ್ನ ಗ್ರಾಮ ಸಭೆಗೆ ನಿನ್ನೆ ನಾನು 10 ವಾರ್ಡ್ ಸಭೆಗೆ ಎಷ್ಟು ಜನ ಇದ್ರು? ನಾನು 10:30 ಅಂತ 11:30 11:45 ಇದ್ದೆ ಇಲ್ಲಿ ಇದರ ವಾರ್ಡ್ ಸಭೆಗೆ. ಒಟ್ಟಾರೆ ಗ್ರಾಮ ಸಭೆ ಮೆಂಬರ್ಸ್ಗಳನ್ನು ನೋಡಿದ್ದೇನೆ ಅಲ್ಲಿ. ಆದರೆ ನಾನು ಒಬ್ಬ ಇದ್ದೆ, ಆದರೆ ನನ್ನ ಹೆಸರೇನು ಪ್ರಸ್ತಾವ ನಾನು ವಿಷಯ ಹೇಳಿದ್ದೇನೆ, ಪ್ರಾಬ್ಲಮ್ ಇದೆ ಅದರಲ್ಲಿ ಕಾಣಲಿಲ್ಲ. ಯಾರು ಒಂದಿಬ್ಬರದ ಹೆಸರು ಹಾಕಿಕೊಂಡು ಕಾಣ್ತಾರೆ. ನಾನು ಅಲ್ಲೇ ಇದ್ದೇ ಅಲ್ಲ. ಅಟೆಂಡೆನ್ಸ್ ಉಂಟಾ? ಅಟೆಂಡೆನ್ಸ್ ಆಗಿದೆ, ಬಂದದಕ್ಕೆ ಸಾರ್ಥಕ ಆಯಿತು. ಇದು ವಾರ್ಡ್ ಸಭೆ ಅಲ್ಲ, ನಿರ್ಣಯದಲ್ಲಿ ಅಲ್ಲ, ಹೆಸರು ಹಾಕಬೇಕು ಅಂತ ಇಲ್ಲ. ನಾವು ಮನವಿ ಕೊಡುವುದಿಲ್ಲ. ಮನವಿ ಕೊಟ್ಟು ನನಗೆ ಏನೆಲ್ಲ ಆಗ್ತದೆ ಅಂತಲೂ ಗೊತ್ತಿಲ್ಲ. ಹಾಗೆ ಮನವಿ ಕೊಡೋ ಪ್ರಶ್ನೆಯಲ್ಲಿ ನಾವು ಈಗ ಗ್ರಾಮ ಸಭೆಯಲ್ಲಿ ರಸ್ತೆಗೆ ಆಗುವಂಥ ತೊಂದರೆಗಳು, ಇಡೀ ಕಾನಕೆರೆಯ ಒಂದು ಇದು ಉಂಟಲ್ಲ, ಆ ಮೇಲಿನ ಬಿಲ್ಡಿಂಗ್ 2 ಬಿಲ್ಡಿಂಗ್ ಅಲ್ಲ, 3-4 ಬಿಲ್ಡಿಂಗ್. ಅವಾಗ ಹೇಳಿದ್ದೀವಿ ನಾವು ತಕ್ಷಣ ಮಾಡ್ತೇವೆ ಅಂತ ಹೇಳಿದ್ರು, ಮರು ದಿವಸ ಮಾಡ್ತೇವೆ ಅಂತ ಹೇಳಿದ್ರು. ಏನದು ಮಾಡಲಿಲ್ಲ. ಅದು ಇವತ್ತು ಸ್ಪಾಟಿಗೆ ಬರ್ತೇವೆ ಅಂತ ಹೇಳಿದ್ರು. ಯಾಕೆ ಬರಲಿಲ್ಲ? ನಾಳೆ ಬರುವುದಲ್ಲ, ಅದು ಒಂದು ರೋಡಲ್ಲಿ ಇಡೀ ತುಂಬಿದೆ, ಅದು ನಿಮಗೆ ಗೊತ್ತಿಲ್ಲ. ಹಾಗೆ ಹಿಂದಿನ ವಿಡಿಯೋ ಇರುವಾಗ ನಾನು ಬಂದು ಹೇಳಿದ್ದೆ, ವಿಡಿಯೋ ಅವರು ಬಂದು ಹೇಳಿದ್ದಾರೆ 1 ವಾರದಲ್ಲಿ ಅದಕ್ಕೆ ಪರಿಹಾರ ಮಾಡಿದ್ರೆ ನಾನು ಹೋಗಿ ಸಹ ಹೇಳಿ ಏನು ಪ್ರಯೋಜನ ಇಲ್ಲ. ವರ್ಷ 3 ಆಗ್ತಾ ಹೇಳಿದಲ್ವಾ ತಕ್ಷಣ ಮಾಡ್ತೇನೆ ಅಂತ ಹೇಳಿದ್ರಲ್ಲ, ಯಾಕೆ ಮಾಡಲಿಲ್ಲ? ಯಾರು ಇರಲಿಲ್ಲ? ಶಿಕ್ಷಣಕ್ಕೆ ಮಾಡ್ಬೋದಿತ್ತಲ್ಲ, ಅದೇ ಕಾರಣ ಎಷ್ಟು ಮಾಡ್ಲಿಕ್ಕೆ ಆಗಲಿಲ್ಲ. ಇದೇ ಸಮಸ್ಯೆ ನಮ್ಮ ಭೀಮ ಗ್ರಾಮದ ಸಮಸ್ಯೆ ಇದೆ. ಒಂದು ಗ್ರಾಮದ ಯಾರಾದರೂ ಸದಸ್ಯರು ಇಲ್ಲ, ಇಲ್ಲಾಂದ್ರೆ ಯಾರು ಅಧಿಕಾರಿ ಇಲ್ಲ ಅಂತ ಹೇಳಿ ಇದು 10 ವರ್ಷ ಇತ್ತು ನನ್ನ ಕಾಣೆಗೆರೆ. ಲೆಟರ್ ಬೇಕಾದ್ರೆ 10 ವರ್ಷದಿಂದ ಏನಾದರೂ ಆಯ್ತಾ ನನ್ನ ಕಾಣೆಗೆರೆ? ಎಷ್ಟು ಸಮಸ್ಯೆ ಇದೆ ಕಾಣೆಗೆರೆಯಲ್ಲಿ? ಯಾರು ಅಲ್ಲ ಬರ್ತಾ ಇದ್ರು, ಡ್ರೈನೇಜ್ ಅವ್ರಿಗೆ ಹೇಳಿದ್ದೇವೆ ಮಾಡದಿದ್ರೆ ಅವ್ರು ಎಲೆಕ್ಟ್ರಿಕ್ ಕಟ್ ಮಾಡಿದ್ರು, ಫ್ಲಾಟ್ ಎಲೆಕ್ಟ್ರಿಕ್ ಕಟ್ ಮಾಡಿ. ನೀವೆಲ್ಲ ಹೋಗಿ ಎಲ್ಲಾದ್ರೆ ನೀವೆಲ್ಲ ಮೆಂಬರ್ಗಳು ಹೋಗಿ ಕಾಣಕ್ಕೆಲ್ಲ ಒಂದು ದಿವಸ ವಾಸ್ತವಿರಿ, ಅವಾಗ ಅಲ್ಲಿ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತದೆ. ನೀವ್ಯಾಕೆ ಹೋಗುದು ಕೂತ್ಕೊಳ್ಳೋದಿಲ್ಲ? ಅಲ್ಲಿರೋ ನಮ್ಮ ಮೆಂಬರ್ಗಳು ಸ್ವಲ್ಪ ದೂರ ಇದ್ದಾರೆ, ನೀವೆಲ್ಲ ಹೋಗಿ ಒಂದು ದಿವಸ ಅಲ್ಲಿ ಸ್ಟೇ ಆಗಿ ಅವಾಗ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಆ ಫ್ಲಾಟ್ ಅಲ್ಲಿ ಇರುವಂತ ಎಲೆಕ್ಟ್ರಿಕ್ ಅನ್ನು ಕಟ್ ಮಾಡಿ, ಅವಾಗ ಅವ್ರಿಗೆ ಬುದ್ಧಿ ಬರ್ತದೆ. ಅದಕ್ಕೆ ಏನಾದ್ರೆ ನೀರು ಬಿಡ್ತಾ ಇದ್ದಾರೆ, ರಸ್ತೆಯಲ್ಲಿ ಬಿಡ್ತಾ ಇದ್ದಾರೆ, ಅಲ್ಲಿ ನಿಲ್ಲಿಕ್ಕೆ ಆಗಲ್ಲ. ಅಲ್ಲಿ ಯಾವ ತರ ಪರಿಸ್ಥಿತಿ ಯಾವ ತರ ಇದೆ ಅಂತ ನಿಮ್ಗೆ ಗೊತ್ತಿದ್ಯಾ? ಎಷ್ಟು ಮೆಂಬರ್ ಇದ್ದಾರೆ? 4 ಮೆಂಬರ್ ಇಲ್ವಾ? ನೀವಿಲ್ವಾ? ಅಧ್ಯಕ್ಷರು ಇಲ್ವಾ? ಏನು ಅದಕ್ಕೇನು ಇದೇ ಇಲ್ವಾ? ಅದು ಬೆಳ್ಮ ಗ್ರಾಮಕ್ಕೆ ಒಳಪಟ್ಟದಲ್ವಾ? ಈಗ ಸಿಂಪಲ್ ಆಗಿದೆ, ಇದು ನೀವೊಂದು ಫ್ಲಾಟಿಗೆ ಬೀಗ ಹಾಕಿ, ಇಲ್ಲ ಅಂದ್ರೆ ಆ ಫ್ಲಾಟ್ ಅಲ್ಲಿ ಇರುವಂತ ಎಲೆಕ್ಟ್ರಿಕ್ ಅನ್ನು ಕಟ್ ಮಾಡಿ, ಆಗ ಜನರೆಲ್ಲ ಖಾಲಿ ಮಾಡಿ ಹೋಗ್ತಾರೆ. ಆಗಲೇ ಡ್ರೈನೇಜ್ ಪ್ರಾಬ್ಲಮ್ ಇರುವುದಿಲ್ಲ. ಇಲ್ಲ ಅಂದ್ರೆ ನೀವು ಆ ಪ್ರಾಬ್ಲಮ್ ಅನ್ನು ಕ್ಲಿಯರ್ ಮಾಡಿ ಕೊಡಿ.
ಮೇಡಮ್, ನೀವು ಓಟ್ ಇರುವಾಗ ಯಾವ ವಾರ್ಡ್ ಅದು? ಈ ಓಟಲ್ಲಿ ಇರುವಾಗ ನಿಮ್ಗೆ ಓಟ್ ಹಾಕಿದ ಅವರೇ ಅಲ್ವಾ? ನಿಮ್ಗೆ ಓಟ್ ಹಾಕಿದ ಅವ್ರು ಹೌದಲ್ವಾ? ಹೌದಲ್ಲ, ಅದಕ್ಕೆ ನೀವು ಸೀಸನ್ ಹೇಳ್ಬೇಡಿ ಅದು 4ನೇ ವಾರ್ಡ್ ಅದು 5ನೇ ವಾರ್ಡ್ ಆಗಿದೆಯಾ ಅಂತ. ಅದಿಲ್ಲ. ಈಗ ಒಂದ್ ನಿಮಿಷ ಪುಷ್ಪಕ್ಕ, ಈಗ 1ನೇ ವಾರ್ಡ್ ವೈಸ್ ಇಲ್ಲಿ ಬೇಡ, ಒಂದ್ ನಿಮಿಷ. ಒಂದು ವಾರ್ಡ್ಗಳಲ್ಲಿ ಕೂಡ ಸಮಸ್ಯೆಗಳಾದರೆ ಎಲ್ಲರಿಗೂ ಕೂಡ ಅದನ್ನ ಮಾತಾಡುವಂತ ಅವಕಾಶ ಇದೆ. ಎಲ್ಲಾ ಸದಸ್ಯರು ಕೂಡ ಅದಕ್ಕೆ ಸ್ಪಂದನೆ ಮಾಡಬೇಕಾಗ್ತದೆ ಗ್ರಾಮ ಪಂಚಾಯತ್ನ ನಿಯಮದಲ್ಲಿ. ಒಂದು. ಎರಡನೇದು, ಈಗಾಗಲೇ ನಾನು ನೀವು ಕೇಳದ ಒಂದು ಕ್ವಶನ್ಗೆ ಈಗಾಗಲೇ ಅಧ್ಯಕ್ಷರ ಪರವಾಗಿ ನಾನು ಆನ್ಸರ್ ಮಾಡ್ತಾ ಇದ್ದೇನೆ. ನೀವು ನಾನು ಮಾನ್ಯ ಭಟ್ರವರು ಪ್ರಸ್ತಾವನೆಯನ್ನ ಮಾಡಿದ್ರು, ನಿರ್ಣಯಗಳನ್ನ ಮಾಡಿದ್ದೀರಿ. ಆ ನಿರ್ಣಯಗಳು ಯಾವುದು ಆಗಿದೆ, ಯಾವ್ದು ಆಗ್ಲಿಲ್ಲ ಅಂತ ನೋಡಿ. ಗ್ರಾಮ ಪಂಚಾಯತ್ ನಲ್ಲಿ ನಮ್ಗೆ ಸಾಧ್ಯವಾಗುವಷ್ಟು ಕೆಲಸಗಳು ನಾವು ಅಣಕೆರೆಗೂ ಮಾಡಿದೀವಿ, ಅಭಿವೃದ್ಧಿ ಕೆಲಸದಲ್ಲೂ ಮಾಡಿದೀವಿ, ಇನ್ನಿತರ ಭಾಗಗಳಲ್ಲೂ ಕೂಡ ಅಭಿವೃದ್ಧಿಯ ಕೆಲಸ ಮಾಡಿದ್ದೀವಿ. ಸರ್ಕಾರದ ನೋಡಿ, ತಮ್ಮ ಮನೆಯ ಮುಂಭಾಗಕ್ಕೆ ಬರುವಂತ ರಸ್ತೆಗೆ ಇಂಟರ್ಲಾಕ್ ಅಳವಡಿಕೆಯನ್ನ ಮಾಡಿರೋದು ಗ್ರಾಮ ಪಂಚಾಯತ್ ವತಿಯಿಂದ, ಸರಿನಾ? ಒಂದು. ಎರಡನೇದು, ಒಂದ್ ನಿಮಿಷ. ಎರಡನೇದು, ಹಲವಾರು ಮನೆಗಳಿಗೆ ಹೋಗುವ ನನ್ನ ಅವಧಿಯಲ್ಲಿ ಹಲವಾರು ಮನೆಗಳಿಗೆ ಹೋಗುವಂತಹ ರಸ್ತೆಗಳು ಕೂಡ ಸರಿ ಇರ್ಲಿಲ್ಲ, ಒಂದೇ ಒಂದು ಮೆಟ್ಟಲುಗಳು ಕೂಡ ಸರಿ ಇರ್ಲಿಲ್ಲ. ನನ್ನ ವಾರ್ಡ್ನ ಸಂಬಂಧಪಟ್ಟ ಕೆಲಸವನ್ನ ಬದಿಗಿಟ್ಟು ತಮ್ಮ ಕಾನೆಕೆರೆಯಲ್ಲಿರುವಂತಹ ಪ್ರದೇಶಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅಲ್ಲಿರುವ ಪ್ರದೇಶಕ್ಕೆ ಹಲವಾರು ಕಾಮಗಾರಿಗಳನ್ನ ನನ್ನ ಅವಧಿಯಲ್ಲಿ ಮಾನ್ಯ ರಜಾಕ್ ಮತ್ತು ಪುಷ್ಪಲತಾ ವಿಜಯಕ್ಕ ಮತ್ತು ಪವನಕ್ಕ ಇವರ ಒಂದು ಸದಸ್ಯರ ಜೊತೆ ಸೇರಿ ಹಲವಾರು ಕೆಲಸಗಳನ್ನ ಮಾಡಿದ್ದೇವೆ. ಸಿಟಿಯು ಮತ್ತು ಪ್ರೆಸ್ಟೇಜ್ ಈ ಎರಡೂ ಸಮಸ್ಯೆಗಳು ನಿನ್ನೆ ಮೊನ್ನೆದ ಸಮಸ್ಯೆಗಳಲ್ಲ. ಹಲವಾರು 20 ವರ್ಷಗಳಿಂದ ಆ ಸಮಸ್ಯೆಗಳು ಅಲ್ಲಿ ಇದೆ. ಗ್ರಾಮ ಪಂಚಾಯತ್ ಇಂದ ಏನ್ ಮಾಡ್ಲಿಕ್ಕೆ ಆಗ್ತದೆ ಅದೆಲ್ಲವೂ ಕೂಡ ನಾವು ಆ ಒಂದು 2 ಬಿಲ್ಡಿಂಗ್ ಮಾಡಿದ್ದೇವೆ. ಈಗಾಗಲೇ ಕೋರ್ಟಿಗೆ ಕೂಡ ನಾವು ಹೋಗಿದ್ದೇವೆ. ತಮ್ಮಲ್ಲಿ ಕೂಡ ನಾವು ಹೇಳಿದೀವಿ, ಸಾರ್ವಜನಿಕರ ಪರವಾಗಿ ತಾವುಗಳು ಕೂಡ ಕೋರ್ಟಿಗೆ ಹೋಗುವ ಅಬ್ಜೆಕ್ಷನ್ ಹಾಕಿ ಯಾರು ಕೂಡ ಮುಂದೆ ಬಂದಿಲ್ಲ. ಅದಕ್ಕೆ ಯಾರಾದ್ರೂ ಬಂದಿದ್ರೆ ಯಾರು ಬಂದಿಲ್ಲ. ಈಗ ಗ್ರಾಮ ಪಂಚಾಯತ್ ಅಲ್ಲೇ ನಾವೇ ಮಾಡಿ, ಗ್ರಾಮ ಪಂಚಾಯತ್ ಇಂದ ನಾವು ನಿರ್ಣಯ ಮಾಡಿ ಮಾನ್ಯ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಗ್ರಾಮ ಪಂಚಾಯತ್ 17 ಸದಸ್ಯರ ಸಹಕಾರದೊಂದಿಗೆ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನ ಮಾಡಿ ಆ ನಿರ್ಣಯದ ಕಾಪಿಯನ್ನು ಇಟ್ಟು ನಾವು ಮಾನ್ಯ ತಹಶೀಲ್ದಾರರಿಗೆ ಮತ್ತು ಎಸಿ ಅವರಿಗೆ, ಡಿಸಿ ಅವರಿಗೆ, ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಕೂಡ ಪತ್ರವನ್ನು ನಾವು ರವಾನಿಸಿದ್ದೀವಿ. ಆ ಪತ್ರದ ಪ್ರತಿಫಲವಾಗಿ ಇವತ್ತು ಮೇಲ್ ಕೂಡ ನಮಗೆ ಗ್ರಾಮ ಪಂಚಾಯತ್ಗೆ ಬಂದಿದೆ. ಇನ್ನು ಇದಕ್ಕೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ 26ನೇ ತಾರೀಕು ತನಕ ಇದೆ. ನಾವು ಸಡನ್ ಆಗಿ ನೀವು ಹೇಳಿದ ತಕ್ಷಣ ಕರೆಂಟ್ ನ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಕೂಡ ಕಾನೂನಿದೆ. ಒಂದ್ ನಿಮಿಷ, ಅದಕ್ಕೆ ಕೂಡ ನೋಡಿ ಹಸೇನರ್, ಅದಕ್ಕೂ ಕೂಡ ಕಾನೂನಿನಲ್ಲಿ ನಮ್ಗೆ ತೊಂದರೆಗಳಿತ್ತು. ನಾವು ಕಟ್ ಮಾಡ್ಲಿಕ್ಕೆ ಹೋದಾಗ ನಮ್ಗೆ ಅಧಿಕಾರ ಇಲ್ಲ ಅಂತ ಹೇಳಿ ಕೆಬಿ ಅವರಿಂದ ಮಾಹಿತಿ ಬಂದ ತಕ್ಷಣ ನಾವು ಈಗ ಎಸಿ ಅವರ ಮೊರೆ ಹೋಗಿದ್ದೇವೆ. ಎಸಿ ಅವರು ಆದೇಶವನ್ನು ಕೂಡ ನಾವು ಇದ್ರಲ್ಲಿ ನಾವು ಓದ್ತೀನಿ. ಒಂದ್ ನಿಮಿಷ. ಅಧ್ಯಕ್ಷರು ಬೆಲ್ಮ ಗ್ರಾಮ ಪಂಚಾಯತ್ ದೇರ್ಲಕಟ್ಟೆ ಉಳ್ಳಾಲ, ಮಾಲಕರು ಎದುರುದಾರರು ಮತ್ತು ಪ್ರೆಸ್ಟೇಜ್ ಹಾಗೂ ಸಿಟಿ ವಸತಿ ಸಮುಚ್ಚಯ ದೇರ್ಲಕಟ್ಟೆ ಉಳ್ಳಾಲ ತಾಲೂಕು. ವಿಷಯ, ಬೆಲ್ಮ ಗ್ರಾಮ ದೇರ್ಲಕಟ್ಟೆಯ ಬಳಿಯ ಪ್ರೆಸ್ಟೇಜ್ ಹಾಗೂ ಸಿಟಿ ವಸತಿ ಸಮುಚ್ಚಯದ ತ್ಯಾಜ್ಯ ನೀರನ್ನು ಸಾರ್ವಜನಿಕ ರಸ್ತೆಗೆ ನಿರಂತರವಾಗಿ ಹರಿಯ ಬೀಳುತ್ತಿರುವುದರಿಂದ ಸದರಿ ಕಟ್ಟಡ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲು ಮೆಸ್ಕಾಂ ಇಲಾಖೆ ನಿರ್ದೇಶನ ನೀಡುವ ಕುರಿತು ಅಧ್ಯಕ್ಷರು ಬೆಲ್ಮ ಗ್ರಾಮ ಪಂಚಾಯತ್ ದೇರ್ಲಕಟ್ಟೆ ಉಳ್ಳಾಲ ತಾಲೂಕು ದಕ್ಷಿಣ ಕನ್ನಡ. ಇದರ ಪತ್ರ ಸಂಖ್ಯೆ ಬೆಲ್ಮ ಗ್ರಾಮ ಪಂಚಾಯತ್ 97/1/2023 ದಿನಾಂಕ 9/2/2024 ಸ್ವೀಕೃತ ಅರ್ಜಿ. ಇದರಲ್ಲಿ ಆದೇಶ ಒಂದು ವಿವಾದಿತ ಸ್ಥಳದಲ್ಲಿ ಕಟ್ಟಡ ವಸತಿ ಸಮುಚ್ಚಯದ ತ್ಯಾಜ್ಯ ನೀರನ್ನು ಸಾರ್ವಜನಿಕ ರಸ್ತೆಗೆ ಹರಿಯ ಬೀಳುತ್ತಿರುವುದನ್ನು ತಕ್ಷಣದಲ್ಲಿ ನಿಲ್ಲಿಸುವಂತೆ ಹಾಗೂ ಸದ್ರಿ ತ್ಯಾಜ್ಯ ನೀರನ್ನು ವಿಸರ್ಜನೆಗೆ ಸೂಕ್ತ ವೈಜ್ಞಾನಿಕ ಕ್ರಮ ಕೈಗೊಳ್ಳುವಂತೆ ಈ ಪ್ರಕರಣ ಯೋಜನೆದಾರರಿಗೆ ಈ ಮೂಲಕ ಆದೇಶಿಸಲಾಗಿದೆ.
ಹಾಗೂ ಈ ಆದೇಶವನ್ನು ಪಾಲನೆ ಮಾಡದ ಬಗ್ಗೆ ಈ ನ್ಯಾಯಾಲಯಕ್ಕೆ ಲಿಖಿತವಾಗಿ ವರದಿಯನ್ನು ನೀಡಲು ಕೂಡ ಆದೇಶಿಸಲಾಗಿದೆ. ಈ ಆದೇಶವನ್ನು ಯಾಕೆ ಕಾಯಂಗೊಳಿಸಬಾರದು ಎಂಬ ಬಗ್ಗೆ ಕಾರಣಗಳನ್ನು ಆಕ್ಷೇಪಗಳನ್ನು ಸಲ್ಲಿಸುವುದಿದ್ದಲ್ಲಿ ದಿನಾಂಕ 26/2/2024 ಸಮಯ ಅಪರಾಹ್ನ 3 ಗಂಟೆಗೆ ಈ ನ್ಯಾಯಾಲಯದ ಸಹಾಯಕ ಆಯುಕ್ತರ ಕಚೇರಿ, ತಾಲೂಕು ಆಡಳಿತ ಸೌಧ, ಮಂಗಳೂರು ತಾಲೂಕು ಖುದ್ದಾಗಿ ಅಥವಾ ನಿಮ್ಮ ನ್ಯಾಯವಾದಿಯವರ ಅಥವಾ ನಿಮ್ಮ ಅಧಿಕೃತ ಪ್ರತಿನಿಧಿಯವರ ಮೂಲಕ ಹಾಜರಾಗಿ ಸಲ್ಲಿಸಲು ನಿರ್ದೇಶಿಸುತ್ತೇನೆ. ತಪ್ಪಿದಲ್ಲಿ ಮತ್ತಷ್ಟು ತಿಳುವಳಿಕೆಯನ್ನು ನೀಡದೆ ಕಾನೂನು ಪ್ರಕಾರ ಮುಂದಿನ ಸೂಕ್ತ ಕ್ರಮ ಜರುಗಿಸುವುದು. ಎಸಿ ಅವರೇ ಆದೇಶವನ್ನು ಮಾಡಿದ್ದಾರೆ. 26/2/2024 ಫೆಬ್ರವರಿ 24ಕ್ಕೆ 26ಕ್ಕೆ ಇದೆ ಕೋರ್ಟ್. 3 ಗಂಟೆಗೆ ಹೋಗ್ಬೋದು. ಇನ್ನು ರಜಾಕ್ ಅವರದ್ದು ಎಲ್ಲರೂ ಕೂಡ ನಾವಿದ್ದೇವೆ. ಲಾಸ್ಟ್ ವರೆಗೆ ಬಂದವರು ಅವರೊಬ್ಬರೇ, ಮತ್ತೆ ಯಾವ ಮೆಂಬರ್ ಬರ್ಲಿಲ್ಲ ಅಲ್ಲಿ ಅವರು ಮಾತ್ರ ಅದ್ರ ವಿಷಯ. ಎಲ್ಲರೂ ಕೂಡ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ನಾವು ಎಲ್ಲರೂ ಕೂಡ ಇದಕ್ಕೆ ಕಷ್ಟವೂ ಕೂಡ ಬಂದಿದ್ದೀವಿ. ಯಾರು ಕೆಲಸ ಮಾಡ್ತಾರೆ ಈಗ ಅಧ್ಯಕ್ಷರು ಹೇಳಿದ್ರು, ನಾವು ಬರುವಾಗ ಅಲ್ಲಿ ಬೇರೆ ಮೆಂಬರ್ಗಳು ಇರಲಿಲ್ಲ ಅಂತ. ಜೊತೆಯಲ್ಲಿ ಕೆಲಸ ಮಾಡೋರು ಹಾಗೆಲ್ಲ 4 ಜನ ಇದ್ರು, ಅಲ್ಲಿ ಒಬ್ಬರು ಇರ್ಬೋದು. ಆಯ್ತು, ಈಗ ಏನು ನಿಮ್ಗೆ ಸಮಸ್ಯೆಗೆ ಪರಿಹಾರ ಬೇಕಾ, ಮಾತು ಮುಂದುವರಿಸಬೇಕಾ? ಈಗ ನಿಮ್ಗೆ ಮಾತು ಮುಂದುವರಿಸಬೇಕಾ ಅಲ್ಲ ಪರಿಹಾರ ಬೇಕಾ? ಮಾತು ಮುಂದುವರಿಸೋದು ಬೇಡ, ಪರಿಹಾರ ಸಿಕ್ಕಿದ್ರೆ ಆಯ್ತು ಅಷ್ಟೇ ಅಲ್ವಾ? ಪರಿಹಾರ 26ಕ್ಕೆ ನಾವು ಕೋರ್ಟ್ ಅಲ್ಲಿ ಏನು ತೀರ್ಮಾನ ಬರ್ತದೆ, ಆ ತೀರ್ಮಾನದ ಪ್ರಕಾರ ಕ್ರಮವನ್ನು ಕೈಗೊಳ್ಳುವ. ಈಗ ಸದ್ಯಕ್ಕೆ ರಸ್ತೆಯಲ್ಲಿ ಹೋಗುವಂತ ನೀರನ್ನು, ತ್ಯಾಜ್ಯ ಯಾವ್ದು ನೀರಿದೆ, ನಾನೇ ಖುದ್ದಾಗಿ ಬರ್ತೇನೆ. ಅಧ್ಯಕ್ಷರ ಜೊತೆಯಲ್ಲಿ ಅಲ್ಲ, ವಾರ್ಡ್ ಸಂಬಂಧಪಟ್ಟ ಸದಸ್ಯರ ಜೊತೆಯಲ್ಲಿ ನಾನು ಕೂಡ ಬರ್ತೇನೆ. ಅದಕ್ಕೆ ಅವರೆಲ್ಲ ಮೆಂಬರ್ಸ್ ಹೇಳಿದೆ, ಎಲ್ಲರ ಹತ್ರ ಹೇಳಿದ್ದೇನೆ ಅಂತಂದ್ರೆ ಅದು ಕಟ್ ಮಾಡಿ ಅದಕ್ಕೆ ಹ್ಯಾಂಡ್ ಕ್ಯಾಪ್ ನೋಡಿ. ನಾನು ಹ್ಯಾಂಡ್ ಕ್ಯಾಪ್ ಹಾಕ್ಲಿಕ್ಕೆ ಏನು ಸುಲಭ, ಏನು ಕಷ್ಟ ಇಲ್ಲ. ಹ್ಯಾಂಡ್ ಕ್ಯಾಪ್ ಹಾಕಿ ಕೂಡ ನಾವು ಆಗಿದೆ. ಒಂದು ಸಲ ಪೈಪ್ ಅನ್ನು ಒಡೆದಾಕಿದ್ದೇನೆ, ಒಡೆದಾಕಿ ನಿಮ್ಮ ಇದರಲ್ಲೇ ಅದಕ್ಕೆ ಹ್ಯಾಂಡ್ ಕ್ಯಾಪ್ ಕೂಡ ಹಾಕಿದೀವಿ. ಅದರ ನಂತರದ ಏನೆಲ್ಲ ಆಗಿದೆ ಅಂತೆಲ್ಲ ಕೂಡ ಗೊತ್ತಿದೆ. ಅದು ಶಾಶ್ವತ ಪರಿಹಾರ ಅಲ್ಲ. ಅಷ್ಟರವರೆಗೆ ಏನಾದ್ರೂ ವ್ಯವಸ್ಥೆ ಮಾಡುವ. ಫಸ್ಟಿಗೆ ಅದಕ್ಕೆ ಹ್ಯಾಂಡಿಕ್ಯಾಪ್ ಎಲ್ಲಿ ಹಾಕ್ಬೇಕಂತ ಹೇಳಿದ್ರೆ, ಎಷ್ಟೇ ಹ್ಯಾಂಡಿಕ್ಯಾಪ್ ಎಲ್ಲಿ ಹಾಕ್ಬೇಕಂದ್ರೆ ಅವರು ತೋಟದವರು ಜಾಗ ಬಿಟ್ಟ ಕಾರಣ ಅವ್ರಿಗೆ ನೀರು ಹೋಗ್ಲಿಕ್ಕೆ ಅವಕಾಶ ಆಯ್ತು. ಅದನ್ನ ಅಲ್ಲಿ ನೀವು ಹ್ಯಾಂಡಿಕ್ಯಾಪ್ ಹಾಕಿ ಕಷ್ಟನೇ ಇಲ್ಲ, ನೀರು ಹೋಗ್ಲಿಕ್ಕೆ ಜಾಗನೇ ಇಲ್ಲ ಅವರಿಗೆ. ಅದೆಲ್ಲ ನಾ ಹೇಳ್ತಾ ಇರೋದು, ಒಬ್ಬ ನಾವು ಮಾಡಿದ ತಪ್ಪನ್ನು ನಾವು ತಿದ್ದಬೇಕಾಗ್ತದೆ. ನೀವು ಜನರೆಲ್ಲ ಸೇರಿ ಅಲ್ಲಿ ಪೈಪ್ ಯಾಕೆ ಹಾಕಿದ್ದೀರಾ ಅದನ್ನ ಮಾಡಿ, ಯಾಕೆ ನೀವು ಬಿಡ್ಬೇಕಿತ್ತು ಅಲ್ಲಿ ಹಾಕ್ಲಿಕ್ಕೆ? ನೋಡಿ, ನಾವು ಪಂಚಾಯತಿಗೆ ಸಂಬಂಧಪಟ್ಟ ನೋಡಿ ಫಾರೂಕ್, ಅಲ್ಲಿ ತೋಟದವರು ಕೃಷಿಗೆ ಬೇಕಾಗಿ ನೀರು, ಒಳ್ಳೆ ನೀರನ್ನ ಅವರಿಗೆ ಕೊಡ್ತೀನಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿರೋದು, ಹೌದಾ? ಆ ನೀರನ್ನ ದಾಖಲೆ ಇಲ್ಲದ್ರೆ ಖಾಸಗಿ ಜಾಗಕ್ಕೆ ಹೇಗೆ ನೀರು ಬಿಡ್ತಾರೆ? ಜೆಸಿಬಿ ತಂದು ಇಡೀ ಮಾರ್ಗವನ್ನೇ ತುಂಡು ಮಾಡಿ ತಗೊಂಡು ಹೋದ ಆಸಾಮಿಗಳಿಗೆ ನೀರು ಬಿಡುವಾಗ ನೀವು ಅದಕ್ಕೆ ಆಕ್ಷೇಪ ಹಾಕ್ಬೇಕು. ನೀವು ಆಕ್ಷೇಪ ಹಾಕಿದ್ರೆ ಪೈಪ್ ತೆಗಿಸಿ, ಪೈಪನ್ನ ಹಾಕಿದ ಪೈಪನ್ನ ತೆಗಿಸಿ, ಮುಗೀತಲ್ವಾ? ನೋಡಿ, ನೀವು ನಮ್ಮ ಹತ್ರ ಮಾತ್ರ ಬಂದು ಹೇಳೋದಲ್ಲ, ನಾನು ಹೇಳೋದನ್ನ ಸರಿಯಾಗಿ ಕೇಳಿ. ನಿಮ್ಮ ಖಾಸಗಿ ಜಾಗದಲ್ಲಿ ಮತ್ತೊಂದು ಬಿಲ್ಡಿಂಗ್ ನಾವು ಅನಾವಶ್ಯಕ ಅಲ್ಲ, ಇದು ಅನಾವಶ್ಯಕ ಅಲ್ಲ. ಕರೆಕ್ಟ್ ಆಗಿ ನಾನು ದಾಖಲೆ ಸಮೇತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿದ್ದ ವಿಚಾರವನ್ನೇ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲದೆ ಯಾರ ಮುಂದೆ ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು, ನೀವು ನಿಮ್ಮ ಖಾಸಗಿ ಜಾಗದಲ್ಲಿ ಪೈಪನ್ನು ಹಾಕುವಾಗ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೂ ಗೊತ್ತಿರ್ತದ? ನಿಮ್ಮ ಜಾಗಕ್ಕೆ ಮತ್ತೊಬ್ಬ ಬಂದು ಪೈಪ್ ಹಾಕುವಾಗ ನೀವು ಅದನ್ನು ನಿಲ್ಲಿಸಬೇಕಿತ್ತು, ನೀವು ನಿಲ್ಲಿಸಲಿಲ್ಲ. PWD ರೋಡಿನ ಬದಿ ನಿಮ್ಮ ತೋಟದ ಒಳಗಡೆನೆ ಇದೆ ಪೈಪು, ಇಲ್ವಾ ರಜಾಕ್? PWD ರೋಡಿನ ಬದಿ ರೋಡ್ ಬದಿ ಇರೋದು ಅಲ್ಲ, ರೋಡ್ ಅದು ಅಲ್ಲ. PWD ಪರ್ಮಿಷನ್ ಕೊಟ್ಟಿದ್ಯಾ? ಅದು PWD ರೋಡಿನ ಕರೆಯಲ್ಲೇ ತಂದ ಪೈಪು. ಒಂದು ನಿಮಿಷ, ಈಗ ನಾವು ಬಿಲ್ಡಿಂಗ್ ಅವರ ಪ್ರೆಸ್ಟೇಜ್ ಮತ್ತು ಸುದ್ದಿಯವರ ಹತ್ರ ಹೋಗುವಾಗ ಅವರು ಹೇಳ್ತಾ ಇರೋದು, ನಾವು ತೋಟದಲ್ಲಿ ಪರ್ಮಿಷನ್ ಕೇಳಿ ಆ ಪೈಪ್ ಅನ್ನು ಹಾಕ್ತಾ ಇರೋದು. ಪರ್ಮಿಷನ್ ಕೇಳಿ ಅದು ಅಲ್ಲದೆ ಈಗ ಇದು 1 ವರ್ಷದಿಂದಲ್ಲ ಪೈಪ್ ನಿಮ್ಮ ಬಿಲ್ಡಿಂಗ್ 20 ವರ್ಷದಿಂದಲೇ
ಬಿಲ್ಡಿಂಗ್ ಆದ ಟೈಮಿಂದಲೇ ಆ ಪೈಪ್ ಇತ್ತಲ್ಲಿ. ಬೇಕಾದ ಕ್ರಮವೂ ಮಾಡಿದ್ದೇನೆ. ಪರ್ಮಿಷನ್ ಪರ್ಮಿಷನ್ ಅಲ್ಲ, ಈಗ PWD ಇಂದ ಆದು ಹೋಗುವಂತ ಪೈಪ್ ಬರುವುದು ನಮ್ಮ ಜಾಗದಲ್ಲಿ ಅಲ್ಲ, PWD ಮಾರ್ಗದ ಬದಿ. ನನ್ನ ಜಾಗದಲ್ಲಿ ಒಂದ್ ನಿಮಿಷ ಫಾರೂಕ್, ನಾವು ಮಾತಾಡೋದನ್ನ ನೀವು ಆಲೋಚನೆ ಮಾಡಿ. ನಾವು ಕೂಡ ನಿಮ್ಮಾಗೆ ಮನುಷ್ಯರೇ. ನಮ್ಗೆ 2 ತಲೆ ಇಲ್ಲ, 2 ಕೈ, 4 ಕೈ ಇಲ್ಲ, 4 ಕಾಲಿಲ್ಲ. ನಿಮ್ಮ ತರನೇ ನಾವು ಕೂಡ. ನಾವೇನು ಜನಪ್ರತಿನಿಧಿಗಳು ಹೊರತು ನಾವೇನು ದೇವರಲ್ಲ. ಅಲ್ಲ, ಮತ್ತೊಂದು ಇಲ್ಲಿ ಡೈರೆಕ್ಟ್ ಆಗಿ ಭೂಲೋಕಕ್ಕೆ ಬಂದವರು ಕೂಡ ಅಲ್ಲ. ನಾನು ಹೇಳೋದು ಕೇಳು, ನಾನು ಹೇಳೋ ವಿಚಾರ ನೀವು ಇದ್ ಮಾಡಬೇಡಿ. ನಿಮ್ಮ ಖಾಸಗಿ ಜಾಗದಲ್ಲಿ ಹೋಗೋ PWD ಬೇರೆ ಬಿಟ್ಟಾಕಿ. PWD ರಸ್ತೆಯಲ್ಲಿ ನಾವು ಡೆಮಿನೇಷನ್ ಮಾಡ್ತೀವಿ. ನೀವು ಖಾಸಗಿ ಜಾಗದಲ್ಲಿ ಯಾಕೆ ಬಿಟ್ಟಿದ್ದೀರಿ? ಅದು ನೀವು ಮಾತಾಡ್ಬೇಕಲ್ವಾ? ಫುಲ್ ಆಗಿ ಓವರ್ಫುಲ್ ಆಗಿ ಬರುದು ಹೊರಗಡೆ, ಅದನ್ನೇ ನಾವು ಕೇಳಿದ್ದು. ಅವರದ್ದು ನಾವು ಒಂದ್ ನಿಮಿಷ. ಈಗ ನೀವು ವಾಟ್ಸಪ್ಗೆ ಬಂದಿದ್ದೀರಿ. ವಾಟ್ಸಪ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಹೇಳಿದ್ದೇವೆ. ನಾವು ಈಗ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ, ಈಗ ಆಲ್ರೆಡಿ ಆಗಿ ಒಂದು ಲೆಟರ್ ಈಗ ಬಂದಿದೆ. ಈ ಲೆಟರ್ ಬಂದದ್ದು ನಿಮಗೆ ಬೇಸರ ಇದೆಯಾ? ನಮ್ಗೆ ಸಂತೋಷನೇ. ಹಾಗಾದ್ರೆ 26 ತಾರೀಕಿನವರೆಗೆ ನೀವು ಕಾಯಬೇಕಾಗ್ತದೆ. ಯಾಕಂದ್ರೆ ಅದು ದೊಡ್ಡ ಅಧಿಕಾರಿಯಿಂದ ಬಂದಂತ ಲೆಟರ್, ಕೇಬಿಂದ ಡೈರೆಕ್ಟ್ ಬಂದದಲ್ಲ. ಸಮಸ್ಯೆ ಪರಿಹರಿಸುವಾಗಲೇ ನೀವು ಇವತ್ತೇ ಸಿಗ್ಬೇಕಂತ ಹೇಳಿದ್ರೆ ಆಗೋದಿಲ್ಲ. ಸಮಸ್ಯೆಗೆ ಪರಿಹಾರ ಆಗ್ತಾ ಇದೆ. ಪರಿಹಾರ ಈಗ 26 ತನಕ ವೇಟ್ ಮಾಡುವ. ಗ್ರಾಮಸಭೆ ಇದ್ದ ಕಾರಣದಿಂದ ಇದಾಯ್ತು ನೋಡಿ, ಈ ಗ್ರಾಮ ಸಭೆ ಇದ್ದ ಕಾರಣನಲ್ಲ ಫಾರೂಕ್, ನಿಮಗೆ ಈ ಸಮಸ್ಯೆಗೆ ಪರಿಹಾರ ಬೇಕಲ್ಲ, ಇದೀಗೇನೆ ಮುಂದುವರಿಸ್ಕೊಂಡು ಹೋಗ್ಬೇಕಾ ಫಾರೂಕ್? ಮುಂದಿನ ಗ್ರಾಮ ಸಭೆಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅದೇನಾದ್ರೂ ಬೇಸರ ಇದೆಯಾ? ರಾಜ್ಯಾಧ್ಯಕ್ಷರೇ, ಒಂದ್ ನಿಮಿಷ ನಿಲ್ಲಿ. ನಾವು ಅಧಿಕಾರಿ ಹತ್ರ ಮಾತಾಡೋದು. ಸರ್, ನಿಮ್ಗೆ ಲೆಟರ್ ಕೊಟ್ಟಿದ್ದೀವಲ್ಲ ಇದಕ್ಕಿಂತ ಮುಂಚೆ ಎಷ್ಟು ಲೆಟರ್ ಕೊಟ್ಟಿದ್ದೇವೆ ಸರ್? ಇಷ್ಟೆಲ್ಲ ಲೆಟರ್ ಕೊಟ್ಟಿದ್ದ ಫಲಿತಾಂಶನೇ ಇದು. ಯಾಕಂದ್ರೆ ಇದಕ್ಕೆಲ್ಲ ಖಾಲಿ ಲೆಟರ್ ಜೊತೆಗೆ ಪೂರಕ ದಾಖಲೆಗಳು, ವಾದ ವಿವಾದಗಳು ಆಗಿ ಈಗ ಹಿಯರಿಂಗ್ ಅಂದ ತಕ್ಷಣ ನ್ಯಾಯಾಲಯದ ಮೊನ್ನೆ ಲೆಟರ್ ಕೊಟ್ಟು ಸಡನ್ ಆಗಿ ಇವತ್ತು ಆಗೋದಿಲ್ಲ. 10 ವರ್ಷದಲ್ಲಿ ಹಲವಾರು ಬಾರಿ ನಾವು ಪತ್ರ ಕೊಟ್ಟಿದ್ದೀರಿ, ನಾವು ನಿರ್ಣಯ ಮಾಡಿದ್ದೀವಿ. ಹಲವಾರು ಇಲಾಖೆಗಳಿಗೂ ಹೋಗಿದೆ. ಈ ಹಿಂದಿನ PDO ಅವರು ಪ್ರಯತ್ನ ಪಟ್ಟಿದ್ದಾರೆ, ಹಿಂದಿನ ಸದಸ್ಯರು ಪ್ರಯತ್ನ ಪಟ್ಟಿದ್ದಾರೆ. ಇವಾಗಿರೋ ಆಡಳಿತ ಮಂಡಳಿ ಅದರ ಹಿಂದೆನೇ ಇದೆ. ಇದು ಚರ್ಚೆನೇ ಅಲ್ಲ, ಇದಕ್ಕಿಂತ ಜಾಸ್ತಿಯಾಗಿ ಚರ್ಚೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಆಗುತ್ತೆ. ನಮ್ಮ ಸದಸ್ಯರು ಅಷ್ಟು ವಾದ ವಿವಾದವನ್ನ ಮಂಡಿಸ್ತಾರೆ. ಇದು ಇವತ್ತು 26 ತಾರೀಕಿಗೆ ಕೊಟ್ಟಿದ್ದಾರೆ. ಕಳೆದ ಬಾರಿ ಈ ಪತ್ರ ಹೋಗಿತ್ತು, ಮೆಸ್ಕಾಂ ಇಲಾಖೆಗೆ ಹೋಗಿತ್ತು. ಅಲ್ಲಿಂದ ರಿಪ್ಲೈ ಬಂದಿದೆ, ಕಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ. ಅದು ಅವ್ರ ವೈಯಕ್ತಿಕ. ಅದು ಒಂದ್ ವೇಳೆ ನಾಳೆ ನಾವು ಕಟ್ ಮಾಡಕ್ ಹೋದ್ರೆ ಕಟ್ ಮಾಡೋ ವಿರುದ್ಧವಾಗಿ ಅಫೇರ್ ಆಗುತ್ತೆ. ಸೊ ಇದೆಲ್ಲ ನಿಯಮಾನುಸಾರ ಇರೋದ್ರಿಂದ ಕಳೆದ ಬಾರಿ ನಾವು ಏನು ಪ್ರತಿದಿನ ಯಾರೆಲ್ಲ ನಮಗೆ ನವಾಜ್ ಆಗಿರ್ಬೋದು, ನಮ್ಮ ಸುತ್ತಮುತ್ತವರು ನಮಗೆ ನ್ಯೂಸ್ ಬಂದ ತಕ್ಷಣ ನಾವು ಆಫೀಸಿಂದ ಕಮಲ ಹೋಗ್ತಾರೆ, ವಿಡಿಯೋ ಮಾಡಿ ನಮ್ಮ ಹತ್ರ ಸಿಸ್ಟಮ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿನದ ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ ದಾಖಲೆಗಳು ಉಂಟು. ಈಗ ಇದುವರೆಗೆ 26 ತಾರೀಕು ತನಕ ನಾವು ಸಮೇತ ಅದೆಲ್ಲವೂ ರೆಕಾರ್ಡ್ ಮಾಡ್ತಾ ಇದೀವಿ. ಎಷ್ಟು ನಮ್ಗೆ ಸಾಕ್ಷಿ ಇರುತ್ತೆ ಅಷ್ಟನ್ನು ಮಾಡ್ತಾ ಇದ್ವಿ. ಯಾಕಂದ್ರೆ ಅದು ಚಿಕ್ಕ ಮನೆ ಅಲ್ಲ, ದೊಡ್ಡ ಫ್ಲಾಟ್, ದೊಡ್ಡ ವ್ಯವಹಾರ ಆಗುವಂಥದ್ದು. ಅವರು ಹಾಗೆ ಅದನ್ನ ಓವರ್ಕಮ್ ಮಾಡಿ ಅವರು ಪ್ರಯತ್ನ ಪಡ್ತಾರೆ. ಹಾಗಾಗಿ ನಮ್ಮಲ್ಲಿ ಎಷ್ಟು ಸಾಕ್ಷಿಗಳು ನಮ್ಗೆ ಅದನ್ನ ಪುರಾವೆಗಳನ್ನ ನಮ್ಗೆ ಸಾಧ್ಯ ಇದು ಕಲೆಕ್ಟ್ ಮಾಡಕ್ಕಾಗತ್ತೆ, ಅದನ್ನ ನಾವು ಎಷ್ಟು ಪ್ರೊಡ್ಯೂಸ್ ಮಾಡ್ತೀವಿ ಅದೆಲ್ಲ ಮಾಡಿ ಕೊನೆಯ ಫಲಿತಾಂಶ ಇದು. ಇನ್ನು ಅವರಿಗೆ ಟೈಮ್ ಕೊಟ್ಟಿದ್ದಾರೆ 26 ತಾರೀಕು, ಅಷ್ಟರೊಳಗೆ ಅವ್ರ ಆಕ್ಷೇಪಣೆ ಕೊಡಬೇಕು. ನೆಕ್ಸ್ಟ್ ಅವರು ಏನು ಮುಂದಿನ ಆದೇಶ ಏನ್ ಮಾಡ್ತಾರೆ AC ಕೋರ್ಟ್ ಅಲ್ಲಿ, ಅದು ಮತ್ತೆ ಮುಂದಿನ ಹೋಗುತ್ತೆ. ಅದು ಆ ಆದೇಶವನ್ನ ಪೊಲೀಸ್ ಇಲಾಖೆಗೂ ಹಾಕಿದ್ದಾರೆ, ತಹಸೀಲ್ದಾರ್ ಅವರಿಗೂ ಹಾಕಿದ್ದಾರೆ. ಗ್ರಾಮ ಪಂಚಾಯತ್ ನಾವು ದೂರುದಾರ ಇದ್ದೀವಿ, ನಮಗೂ ಹಾಕಿದ್ದಾರೆ. ಗ್ರಾಮ ಪಂಚಾಯತ್ ಅಂದ್ರೆ ನಾವಲ್ಲ, ಅದು ನೀವೇ, ಪರೋಕ್ಷವಾಗಿ ಅದು ನೀವೇ. ಹಾಗಾಗಿ ಇದರ ಕೊನೆಯ ಒಂದು ಫಲಿತಾಂಶ ಬರೋ ಸಮಯ ಮಧ್ಯದಲ್ಲಿ ಇದೆ. ದಯವಿಟ್ಟು ಇದುವರೆ ನಮ್ ಸಹಕಾರ ಕೊಟ್ಟಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಅದು ತಾವು ಸಮೇತ ನಮ್ಮ ಜೊತೆ ಇರಿ, ಅದಕ್ಕೆ ಒಂದು ಅಂತ್ಯ ಹಾಡೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೆ. ನನ್ನ ಹೆಸರು ನಿತೇಶ್ ಅಂತ, ಮೆಸ್ಕಾಂ ಮುಳ್ಳಾಳದಿಂದ ಬಂದಿದ್ದೇನೆ. ಈಗ ಮೆಸ್ಕಾಂ ನಲ್ಲಿ ಇರುವ ಸೌಲಭ್ಯ ಅಂದ್ರೆ ಗೃಹಜ್ಯೋತಿ ಅಂತ. ಈಗ ಆಲ್ಮೋಸ್ಟ್ ಈಗ ಎಲ್ರಿಗೂ 200 ಯೂನಿಟ್ ಬಿಲೋ ಇದ್ದವರಿಗೆ ಗೃಹಜ್ಯೋತಿಯಲ್ಲಿ ಫ್ರೀ ಬರ್ತಾ ಇದೆ ಅನ್ಕೊಳ್ತೇನೆ. ರಿಜಿಸ್ಟ್ರೇಷನ್ ಮಾಡೋದಿದ್ದವರು ಇನ್ನು ಕೂಡ ನಮ್ಮ ದೇವಸಿಂಧು ಪೋರ್ಟಲ್ ಇದೆ ಅಥವಾ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ಇನ್ನು ಕೂಡ ಅದು ಗೃಹಜ್ಯೋತಿ ರಿಜಿಸ್ಟ್ರೇಷನ್ ಮಾಡಬಹುದು. ದೇವಸಿಂಧು ಪೋರ್ಟಲ್ ಇದೆ, ಗೂಗಲ್ ಅಲ್ಲಿ ದೇವಸಿಂಧು ಅಂತ ಮಾಡಿದ್ರೆ ಗೊತ್ತಾಗ್ತದೆ. ನಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಆಯ್ತು. ಯಾವಾಗ ಮಾಡಿದ್ರಿ? ಇಲ್ಲಿ ಹೋಗಿ ಇಲ್ಲಿ ಚೆಕ್ ಮಾಡು. ಅದು ನಮ್ಮ ಸಾಫ್ಟ್ವೇರ್ ಒಂದು ಅಪ್ಡೇಟ್ ಆಯ್ತು. ಇಲ್ಲ ಅದು ಎಲೆಕ್ಷನ್ ನಮ್ಮ ಸಾಫ್ಟ್ವೇರ್ ಚೇಂಜ್ ಇದೆ. ಆಕ್ಚುಲಿ ಮೆಸ್ಕಾಂ ಸಾಫ್ಟ್ವೇರ್ ಚೇಂಜ್ ಆಗಿ ನಮ್ದು ಯೂನಿಕೋಡ್ ಚೇಂಜ್ ಆಗಿ ಈಗ ಅಪ್ಡೇಟ್ ಮಾಡ್ತಾ ಇದೆ, ಸ್ಟಾರ್ಟ್ ಆಗ್ತದೆ. ಆಮೇಲೆ ವಿದ್ಯುತ್ನ ಸುರಕ್ಷತೆ ಬಗ್ಗೆ ಈಗ
ಈಗ ಅಲ್ಲಿಯೇ ಘಾಟ್ ಪ್ರದೇಶ ಆಗಿದ್ದರಿಂದಾಗಿ ಹೆಚ್ಚಾಗಿ ಈಗ ಮಳೆಗಾಳಿ ಬಂದಾಗ ಅಥವಾ ವಾಯರ್ ತುಂಡಾಗಿದ್ದಿದ್ರೆ ಅಂತ ಟೈಮಲ್ಲಿ ಆ ವಾಯರ್ ಯಾರು ಕೂಡ ಮುಟ್ಟಿಗೆ ಹೋಗ್ಬಾರ್ದು. ಮುಖ್ಯವಾಗಿ ನಮ್ಮ ಮನೆಯವರು ಮಕ್ಕಳಿಗೆ ಎಲ್ಲಾದ್ರೂ ವಾಯರ್ ತುಂಡಾಗಿ ಬಿದ್ದಿದ್ರೆ ಅದನ್ನ ಮುಟ್ಬಾರ್ದು ಅಂತ ಹೇಳಿ ನಮ್ಮ ಮಕ್ಕಳಿಗೆ ಕೂಡ ಸ್ವಲ್ಪ ಹೇಳ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ನಮ್ಮ ನಂಬರ್ ಇರ್ತದೆ 94488959 ಅಥವಾ ನಮ್ದು ಟೋಲ್ ಫ್ರೀ ನಂಬರ್ ಇದೆ 1912 ಅದಕ್ಕೆ ತಿಳಿಸ್ಬೇಕಾದ್ರೆ ವಿನಂತಿ. ಆಮೇಲೆ ಎಲ್ಲಾದ್ರೂ ಲೋ ವೋಲ್ಟೇಜ್ ಸಂಬಂಧ ಅಥವಾ ಎಲ್ಲಾದ್ರೂ ಪದೇ ಪದೇ ಟ್ರಾನ್ಸ್ಫಾರ್ಮರ್ ಬೀದು ಹೋಗುವಂಥದ್ದು ಅಂತದಿದ್ರೆ ಕೂಡ ಈ ಸಂದರ್ಭ ಹೇಳ್ಬೋದು. ಕಾನೆಕೆರೆಯಲ್ಲಿ ಈಗ ಲೋ ವೋಲ್ಟೇಜ್ ಇತ್ತು, ಟ್ರಾನ್ಸ್ಫಾರ್ಮರ್ ಹಾಕಿದ್ದೇವೆ, ಸರಿಯಾಗಿದೆ ಕಂಬ ಕೂಡ ಸರಿಯಾಗಿದೆ, ಟ್ರಾನ್ಸ್ಫಾರ್ಮರ್ ಹಾಕುವಾಗಲೇ ಕಂಬ ಕೂಡ ಸರಿ ಮಾಡಿದೆ. ಈಗ ಮೆಂಬರ್ ಅವ್ರು ಹೇಳಿದ್ರು ಅಲ್ಲಿ ಗಾಡಿ ವೈರ್ ಆಗ್ತದೆ ಅಂದ್ರೆ ಅದು ಕೂಡ ಇವತ್ತು ಕಂಬ ಹಾಕಿ ಸರಿ ಮಾಡಿದ್ದೇವೆ. ಬೇರೆ ಏನಾದ್ರು ಬೆಸ್ಕಾಂನಿಂದ ಹೌದೌದು ಹೌದು ಹೌದು ನಾವು ಹಾಕಿದ್ದಲ್ಲ, PWR ಹೇಳ್ಕೊಂಡಿದ್ರಲ್ಲ, ನಮ್ದು ವರ್ಕ್ ಅಲ್ಲ ಅದು. ಇನ್ನೊಂದು ಇದೆ ಅಲ್ಲಿ ಅತಿಥಿ ಹೋಟೆಲ್ ಮುಂಭಾಗದಲ್ಲಿ ಇದೆ. ಈಗ ವರ್ಕ್ ಕಂಪ್ಲೀಟ್ ಆಗ್ಲಿಲ್ಲ, ವರ್ಕ್ ಆಗ್ತಾ ಇದೆ. ಎಲ್ಲಿ ಕಂಬ ಹಾಕಿದೆ? ಅಲ್ಲಿ ಪಂಚಾಯತ್ ಮೆಂಬರ್ ಇದ್ದಾರೆ ಕೇಳಿ. ಕಂಬ ಹಾಕೋ ಆ ಟೈಮಲ್ಲಿ ಹೇಳ್ಬೇಕು. ಅಲ್ಲಿ ಕಂಬ ಹಾಕಿದ್ಮೇಲೆ ನಮ್ಮ ಪರಿಚಯ ಇರ್ತದೆ. ನೀವು ಹೆಲ್ಪ್ ಮಾಡ್ತೀರಾ, ನೀವು ಬಂದು ಮಾಡ್ತೀರಾ ಎಲ್ಲ ಸರಿ. ಅಲ್ಲಿ ಹಾಕಿದ್ಮೇಲೆ ಏನ್ ಮಾಡ್ಲಿಕ್ಕೆ ಅಲ್ಲ ಅದೇ ಹೇಳುದು, ಮನೆ ಮುಂದೆ ಹಾಕುವ ನನ್ನ ನಂಬರ್ ಇರ್ತದಲ್ಲ, ಯಾರಿಗೆ ಡಿಸ್ಟರ್ಬ್ ಆಗ್ತದೆ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಒಂದು ಸರಿ ಮಾಡ್ತೇವೆ. ಅಂತ ಟೈಮಲ್ಲಿ ಯಾವುದು ಚೆಕ್ ಮಾಡು. ಆ ತೋಟದ ಮಧ್ಯದಲ್ಲಿ ಹೋಗುವುದನ್ನೆಲ್ಲ HT ಲೈನ್ HT ಲೈನ್ ಅಲ್ಲಿ ಶಿಫ್ಟ್ ಮಾಡ್ಬೋದು. ಬಟ್ HT ಲೈನ್ ಎಲ್ಲಿ HT ತೋಟದಲ್ಲಿ ಎಲ್ಲಿ ಕೂಡ ಇಲ್ಲ. ನಮ್ಮ ತೋಟದ ಮಧ್ಯದಲ್ಲಿ LT ಇರೋದು LT ಅದನ್ನೆಲ್ಲ ಈಗ HT ಲೈನ್ ಹೋಗಿದೆ ಅಲ್ಲಿ ರೆಂಜಾಡಿಗೆ ಡೈರೆಕ್ಟ್ HT ಲೈನ್ ಹೋಗಿದೆ. ಅದಕ್ಕೆ ಶಿಫ್ಟ್ ಮಾಡಲಿಕ್ಕೆ ಶಿಫ್ಟಿಂಗ್ ಪ್ರೊವಿಷನ್ ಇಲ್ಲ. ಏನೋ ಸ್ಕೀಮ್ ಬಂದ್ರೆ ಅದನ್ನು ನಮ್ಮ ತೋಟದ ಮಧ್ಯದಲ್ಲಿ ನಮಗೂ ಸಮಸ್ಯೆ ನಿಮಗೂ ಸಮಸ್ಯೆ. ಅದೇ ಆಯ್ತು, ಅಂತ ಜನ ಸ್ಕೀಮ್ ಬಂದ ತಕ್ಷಣ ಟ್ರೈ ಮಾಡಿ. ಆದಷ್ಟು ರೋಡಿಗೆ ಹಾಕಿದ್ರೆ 50% ಇದು ಯಾವುದು ಅಡಿಕೆ ಮರದ ಗರಿ ಮತ್ತೆ ನಮಗೂ ಸಮಸ್ಯೆ. ಟ್ರಾನ್ಸ್ಫರ್ ಫೀಸ್ ಹೋಗುವಂಥದ್ದು, ಟ್ರಾನ್ಸ್ಫಾರ್ಮರ್ ಎಫೆಕ್ಟ್ ಆಗ್ತದೆ. ಒಮ್ಮೆಗೆ ಲೈನ್ ಟಚ್ ಆಗುತ್ತೆ, ಟ್ರಾನ್ಸ್ಫಾರ್ಮರ್ ಫೀಸ್ ಹೋಗುದು, ಇದಕ್ಕೆ ಒಮ್ಮೆಗೆ ಲೋಡ್ ಬರ್ತದೆ, ಪ್ರಾಬ್ಲಮ್ ನೋಡೋದು. ಏನಾದರೂ ಪ್ರಯೋಜನ ಇದ್ರೆ ಮಾಡಿದ್ರೆ ಒಳ್ಳೇದು. ಬೇರೆ ಏನೆಲ್ಲ ನಿಲ್ಲಿಸ್ಬೇಕು ಅವಕಾಶ. ಧನ್ಯವಾದ. ಈಗ ರಾಜವತಿಯಲ್ಲಿ 2,000 1,500 ಅಂದ್ರೆ ಹೇಗಿರ್ತದೆ, 200 ಯೂನಿಟ್ಸ್ ಅಲ್ಲ ಫ್ರೀ, 2,200 ಯೂನಿಟ್ಸ್ ಕೂಡ ಹೇಳಲಿಕ್ಕಾಗಲ್ಲ. ಕೆಲವರು ಹೋದ ವರ್ಷ ಎವರೇಜ್ 40 ಯೂನಿಟ್ಸ್ ಯೂಸ್ ಮಾಡಿರ್ತಾರೆ. ಅವ್ರಿಗೆ ಈ ವರ್ಷ ಕೂಡ ಯೂಸ್ ಮಾಡ್ಲಿಕ್ಕೆ 40 ಯೂನಿಟ್ಸ್ ಮಾತ್ರ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಬಿಲ್ ಕಟ್ಟಬೇಕಾಗ್ತದೆ. ಪಕ್ಕದ ಮನೆಯಲ್ಲಿ 4 AC ಉಂಟಂತೆ, ಅವ್ರಿಗೆ ಫ್ರೀ ಉಂಟಂತೆ. ಇವ್ರ ಮನೆಯಲ್ಲಿ AC ಇಲ್ಲ, ಅವ್ನಿಗೆ ಫ್ರೀ ಇಲ್ಲ. ಅದೇ ನಾನೇನು ಹೇಳ್ತಿದ್ದೇನೆ ಅಲ್ಲಲ್ಲ, ನಾನು ಹೇಳೋದು ಕೇಳಿ. ಈಗ ಪಕ್ಕದ ಮನೆಯವರು AC ಇರ್ತದೆ, ಅವ್ರದ್ದು ಯೂನಿಟ್ಸ್ 199 ಯೂನಿಟ್ಸ್ ಇರ್ತದೆ. ಅವರಿಗೆ ಈ ವರ್ಷ 199 ತನಕ ಯೂಸ್ ಮಾಡ್ಬೋದು. ಬೇರೆಯವರಿಗೆ ಪಾಪದ ಚಿಕ್ಕ ಮನೆ ಇರ್ತದೆ, ಅವರ ಎವರೇಜ್ ಒಂದು ಸತಿ 40 ಯೂನಿಟ್ಸ್ ಮಾತ್ರ ಇರ್ತದೆ. ಅವ್ರಿಗೆ 40 ಯೂನಿಟ್ಸ್ ಮಾತ್ರ ಯೂಸ್ ಮಾಡ್ಲಿಕ್ಕೆ ಆಗುದು. ಬಟ್ ಆದ್ರೆ 200 ಯೂನಿಟ್ಸ್ ಫ್ರೀ ಕೊಟ್ಟಿದ್ದಾರೆ. ಬಟ್ ನಿಮ್ಮ ಎವರೇಜ್ ನೋಡಿ 10% ಜಾಸ್ತಿ ಆಕ್ಸೆಸ್ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಷ್ಟೇ. ಅವಕಾಶಕ್ಕೆ ಧನ್ಯವಾದ. ಎಳ್ಮ ಗ್ರಾಮದಲ್ಲಿ ಟೋಟಲ್ AMC 131. ಪ್ರತಿ ತಿಂಗಳು PSC ನಾಟ್ಯಕಲೆಯಲ್ಲಿ 9ನೇ ತಾರೀಕಿಗೆ ಗರ್ಭಿಣಿಯರಿಗೆ ಪರೀಕ್ಷೆಯನ್ನು ಮಾಡಿಸ್ತಾರೆ. ಅದೇ ರೀತಿ ಈ 131 AMCಯಲ್ಲಿ 15 ಗಂಡಾಂತರ ಗರ್ಭಿಣಿದ್ದಾರೆ. ಇವರಿಗೆ 24ನೇ ತಾರೀಕಿಗೆ PSC ನಾಟ್ಯಕಲ್ಲಲ್ಲಿ ಅವರಿಗೆ ಸ್ಪೆಷಲ್ ಆಗಿ ನಾವು ಟೆಸ್ಟ್ ಅನ್ನು ಮಾಡ್ತೇವೆ. ಅವರು 3 ಸಲ ಭೇಟಿ ಕೊಟ್ಟಾಗ ಅವರಿಗೆ 300 ರೂಪೀಸ್ ಅನ್ನು ಪೇ ಮಾಡ್ತಾ ಇದ್ದೇವೆ. ಅದು ಡೈರೆಕ್ಟ್ ಆಗಿ ಅಕೌಂಟಿಗೆ ಕೈಯಲ್ಲಿ ಕೊಡುವುದಿಲ್ಲ ಯಾವುದೇ. ಅದೇ ರೀತಿ ಬೆಳ್ಮ ಗ್ರಾಮದಲ್ಲಿ ಟೋಟಲ್ ಹೆರಿಗೆ 124. ಅದರಲ್ಲಿ ಹುಟ್ಟಿದ ಮಗುವಿನಿಂದ 5 ವರ್ಷದ ಮಕ್ಕಳಿಗೆ ರೆಂಜಾಡಿ ಅಂಗನವಾಡಿಯಲ್ಲಿ ಇಂಜೆಕ್ಷನ್ ಅನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ಗುರುವಾರ PSC ನಾಟ್ಯಕಲಲ್ಲಿ ಕೂಡ ಇಂಜೆಕ್ಷನ್ ಅನ್ನು ನೀಡ್ತಾ ಇದ್ದೇವೆ. ಶಾಲೆಯಲ್ಲಿ 5, 10, 16 ವರ್ಷದ ಮಕ್ಕಳಿಗೆ DPT, TT ಇಂಜೆಕ್ಷನ್ ಅನ್ನು ಕೂಡ ಆಗಸ್ಟ್ ತಿಂಗಳಲ್ಲಿ ನೀಡ್ತಾ ಇದ್ದೇವೆ. ಅದೇ ರೀತಿ TB ಕೇಸ್ ಬೆಳ್ಮ ಗ್ರಾಮದಲ್ಲಿ 6 ಇದೆ. ಅದರಲ್ಲಿ ಇವಾಗಲೇ 2025ನೇ
ಸಾಲಿನಲ್ಲಿ ನಾವು ಟಿಬಿ ಮುಕ್ತ ಭಾರತವನ್ನಾಗಿ ಮಾಡಿಸುವುದಕ್ಕಾಗಿ ಪ್ರತಿ 18 ವರ್ಷದ ಎಬವ್ ಇದ್ದವರಿಗೆ ಎಲ್ರಿಗೂ ಈಗ BCG ಇಂಜೆಕ್ಷನ್ ಅಂದ್ರೆ ಹುಟ್ಟಿದ ತಕ್ಷಣ ಮಕ್ಕಳಿಗೆ ನಾವು ಕೊಡ್ತಾ ಇರುವಂತಹ ಇಂಜೆಕ್ಷನ್ ಅನ್ನು ಈಗ ದೊಡ್ಡವರಿಗೂ ಕೂಡ ಕೊಡ್ತಾ ಇದ್ದೇವೆ. ಇದೇ 27 ತಾರೀಕಿಗೆ ಪ್ರಾರಂಭವಾಗಲಿದೆ. ಅದು ಹೈ ರಿಸ್ಕ್ ಇರುವಂತಹ ಎಲ್ರಿಗೂ, ನಾರ್ಮಲ್ ಆಗಿದ್ದವರಿಗೆ ಕೊಡ್ತಾ ಇಲ್ಲ, ಹೈ ರಿಸ್ಕ್ ಇರುವಂತಹವರಿಗೆ ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ ಎಲ್ರಿಗೂ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಿಮ್ಮ ಇಚ್ಛೆಯ ಮೇರೆಗೆ ತಗೊಳ್ಬೇಕಾಗ್ತದೆ. ಅದೇ ರೀತಿ ಶುಗರ್ ಇದ್ದವರು ಕಡ್ಡಾಯವಾಗಿ ಈ ಇಂಜೆಕ್ಷನ್ ಅನ್ನು ತಗೊಳ್ಬೇಕು. ಅಂದ್ರೆ ಇದು ಗಾಳಿಯಿಂದ ಬರುವ ಕಾಯಿಲೆಯಾಗಿರುವುದರಿಂದ, ಇದು ಎಲ್ಲರಲ್ಲಿ ಈ ಬ್ಯಾಕ್ಟೀರಿಯಾವು ಇರುವುದರಿಂದ ಇದರಿಂದ ನಾವು BCG ಇಂಜೆಕ್ಷನ್ ಮುಖಾಂತರ ಈ ರೋಗವನ್ನು ಹೋಗಲಾಡಿಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಫೆಬ್ರವರಿ 27 ತಾರೀಕಿಗೆ ಆರಂಭವಾಗ್ತಾ ಇದೆ. ಅದೇ ರೀತಿ ಬೆಳ್ಮ ಉಪಕೇಂದ್ರದಲ್ಲಿ ನಾವು ಪ್ರತಿ 9:30ಯಿಂದ 4:30 ತನಕ CHO ಸಮುದಾಯ ಆರೋಗ್ಯ ಕೇಂದ್ರ ಅಧಿಕಾರಿಯವರಿಂದ ಹೊಸ ಪೋಸ್ಟಿಂಗ್ ಆಗಿದೆ, ಆರೋಗ್ಯ ಕ್ಷೇಮ ಅಂತ ಹೇಳ್ಕೊಂಡು ಈಗ ಅಲ್ಲಿ ಎಲ್ಲಾ ಚಿಕಿತ್ಸೆಯನ್ನು ಕೂಡ ಅದೇ ರೀತಿ ಇಂಜೆಕ್ಷನ್ ಕೂಡ ಅಲ್ಲಿ ನೀಡ್ತಾ ಇದ್ದಾರೆ. ಅದೇ ರೀತಿ NCD ಕ್ಯಾಂಪ್ ತಿಂಗಳಲ್ಲಿ 2 ಸಲ ದೇಳಕಟ್ಟೆ, ಬೆಳ್ಮ, ಕೊಣ, ಕನಕೂರು ಇಲ್ಲಿ ಮಾಡ್ತಾ ಇದ್ದೇವೆ 2 ಕ್ಯಾಂಪ್. ಅದೇ ರೀತಿ ಅಂತರ ಇಂಜೆಕ್ಷನ್, ಮಕ್ಕಳು ಬೇಡದವರಿಗೆ ಅಂತರ ಇಂಜೆಕ್ಷನ್ ನಮ್ಮ ಬೆಳ್ಮ ಗ್ರಾಮದಲ್ಲಿ 14 ಜನ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಶಸ್ತ್ರಚಿಕಿತ್ಸೆ, ಮಕ್ಕಳು ಬೇಡ ಅಂತ ಹೇಳಿದವರಿಗೆ ಹೆಂಗಸರಿಗೆ 15 ಜನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ದಾರೆ. ಅದೇ ರೀತಿ IFA ಮಾತ್ರೆ ಸಣ್ಣ ಮಕ್ಕಳಿಗೆ 1 ಬಾಟಲ್ಗೆ ವಾರದಲ್ಲಿ 1 ಸಲ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಶಾಲೆಯಲ್ಲಿ ಪ್ರತಿ ಸೋಮವಾರ ಮಕ್ಕಳಿಗೆ IFA ಮಾತ್ರೆಯನ್ನು ಕೂಡ ನೀಡ್ತಾ ಇದ್ದೇವೆ. ಮಾತ್ರವಲ್ಲದೆ ಲ್ಯಾಬ್ ಟೆಕ್ನಿಷಿಯನ್ ನಮ್ಮ PSC ಯಲ್ಲಿ ಇಲ್ಲದೆ ಇರುವುದರಿಂದ ಮಂಗಳವಾರ ಮತ್ತು ಶುಕ್ರವಾರ ಎಲ್ಲಾ ಟೆಸ್ಟ್ ಅನ್ನು ಗೋಳಿಯರ್ ಲ್ಯಾಬ್ ಟೆಕ್ನಿಷಿಯನ್ ಬಂದು ಮಾಡ್ತಾ ಇದ್ದಾರೆ. ಮಾಹಿತಿ ಪ್ರತಿ ಆಶಾ ಕಾರ್ಯಕರ್ತ ಅವರು ಹೇಳ್ತಾ ಇದ್ದಾರೆ. 9686703146 ಬರ್ತಾ ಇದ್ದಾರಲ್ಲ ಪ್ರತಿ ಸಲನು. ಅದೇ ರೀತಿ ಇದೇ ಬರುವ 3 ತಾರೀಕಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೆ. ಸೊ ಹುಟ್ಟಿದ ಮಗುವಿನಿಂದ 5 ವರ್ಷದ ಎಲ್ಲಾ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿ ಹಾಕಿಸುವಂತೆ ವಿನಂತಿ. ಆರೋಗ್ಯಾಧಿಕಾರಿಯಾಗಿ ನೀವು ಬಂದಿದ್ದೀರಾ? ಹೌದು. ರಸೀನಾ ಮೇಡಮ್, ಮೊನ್ನೆ ನಿಮಗೆ ನಾವು ಲೆಟರ್ ಒಂದು ಕೊಟ್ಟಿದ್ದೀವಲ್ಲ ಕಾಣಕೆರೆಯಲ್ಲಿ, ಇದಕ್ಕೆ ಯಾಕೆ ಅದು ಸ್ವೀಕರಿಸಿಲ್ಲ? ಕೊಟ್ಟ ಲೆಟರ್ಗೆ ಯಾಕೆ ಸ್ವೀಕರಿಸಿಲ್ಲ? ಅದು ಮೇಡಮ್ ಬರ್ಲಿಲ್ಲ. ಅವರು ಇದು ಅಧಿಕಾರಿ ನೀವು ಅಂತ ಕೇಳಿದ್ರೆ ಅವರ ಪರವಾಗಿ ಬಂದಿದ್ದೇನೆ. ಅವರು ಈಗ ಇಲ್ಲ ಮೇಡಮ್. ಯಾಕೆ ಸ್ವೀಕರಿಸಬಾರ್ದು ಅಂತ ಹೇಳಿದ್ರ? ಯಾರಾದ್ರೂ ಇಲ್ಲ, ಅವರೇನು ಹೇಳಿ ಸ್ವೀಕರಿಸಬಾರ್ದು ಅಂತ ಇದೆಯಾ ಸರ್? ಇವರಿಗೆ ನಾವು ಲೆಟರ್ ಕೊಟ್ಟಿದ್ವಿ, ಅಲ್ಲಿ ನಮ್ಮ ಸಮಸ್ಯೆ ಇದ್ದು ನಾವು ಲೆಟರ್ ಕೊಟ್ಟಿದ್ವಿ. ಅವರಂತೂ ಬೇಡಪ್ಪ, ಅದಕ್ಕೆ ನಾವು ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ. ಅಲ್ಲಿಗೆ ಅವರಿಗೆ ಯಾರಿಗೆ ನಿಮ್ದು ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದ್ರು. ಅವರು ಲೆಟರ್ ತೆಗಲಿಲ್ಲ. ಆಲ್ರೆಡಿ ನಮಗೆ ಅದು ಗೊತ್ತಿದೆ. ನಾವು ನಮ್ಮದು ಸ್ವೀಕರಿಸಬೇಕಲ್ಲ, ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ಹೋಗಿ ಹೇಳ್ಬೇಕಲ್ಲ. ನೀವು ಯಾಕೆ ತೆಗಲಿಲ್ಲ? ನೀವು ಮೇಡಮ್ ಹತ್ರ ಮೊನ್ನೆ ವಾಟರ್ ಸ್ಯಾಂಪಲ್ ನಾವೆಲ್ಲ ತಗೊಂಡು ಬಂದು ಟೆಸ್ಟ್ ಮಾಡ್ತಾ ಇರೋದು. ವಾಟರ್ ಸ್ಯಾಂಪಲ್ ಮಾಡಿ ಅದಲ್ಲ, ಮತ್ತೆ ಬೇರೆ ಲಾಭ ಸರ್ವೆ ಮಾಡ್ತಾ ಇದ್ದಾರೆ. ನಮ್ಮ ಆಶಾ ಕಾರ್ಯಕರ್ತರು ಬರ್ತಾ ಇದ್ದಾರೆ. ನೀರಿನ ಸಮಸ್ಯೆ, ಡ್ರೈನೇಜ್ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಾವು ಅದನ್ನು ಸರಿ ಮಾಡೋಕ್ಕಾಗಲ್ಲ, ಪಂಚಾಯತಿಗೆ ಹೇಳಿದ್ದೇವೆ. ಯಾವ್ದಾದ್ರು ಮದ್ದಿಲ್ವಾ? ಅದನ್ನು ಮತ್ತು ನಾವು ಹಾಕ್ತಾ ಇದ್ದೇವೆ. ಪ್ರತಿ ಸಲ ಸರ್ವೆಗೆ ಬಂದಾಗ ಹಾಕಿದ್ದೇವೆ. ಯಾರು ಅವರ ಅಣ್ಣ ಯಾರು ಇರುವಾಗ ಅವರು ನೋಡಿದ್ದಾರೆ. ಲಾರೋ ಸರ್ವೆ ಬಂದ ನಿಮ್ಮ ಮನೆಯಿಂದ ವಾಟರ್ ಸ್ಯಾಂಪಲ್ ತಗೊಂಡು ಹೋದವತ್ತು ನಾವು ಹಾಕಿದ್ದೇವೆ. ಹೌದು, ಅವತ್ತು ನೀರು ಪಾಸ್ ಆಗ್ತಾ ಇತ್ತು. ಅವತ್ತು ಪಾಸ್ ಆಗ್ತಾ ಇತ್ತು, ಮನೆಗೆ ಬಂದು ಹಾಕ್ಲಿಲ್ಲ. ಅಲ್ಲಿಂದ ನೀರು ನಿಂತಿತ್ತು. ಸಮಸ್ಯೆ ಬರುತ್ತೆ ನನಗೊಬ್ಬನಿಗೆಲ್ಲ, ನಾನು ಮಾತಾಡುದು ಮಾತ್ರ. ನಮ್ಮ ಊರಿಗೆಲ್ಲ ಸಮಸ್ಯೆ ಬರುತ್ತಾ ಇದೆ. ಕಾರಣ ನೀವು ಗೊತ್ತಿದ್ಯಾ? ಟಿಬಿಯ ಬಗ್ಗೆ ಹೇಳಿದ್ದೀರಿ ಸರಿ. ಈಗ ಅಲ್ಲಿಯೇ ನಮಗೆ ಎಷ್ಟು ಜನರಿಗೆ ಡೆಂಗ್ಯೂ ಬಂತು. ಅದೇ ಇದರಿಂದ ಕಾನಕೆರೆ ಏರಿಯಾದಲ್ಲಿ ಹೈಯೆಸ್ಟ್ ಪ್ರಾಬ್ಲಮ್ ಆಗ್ತದೆ. ನೋಡಿ, ನೀವು ಗ್ಯಾರೆಸ್ ಮಾಡುವುದು ನಮ್ಮ ಸರ್ಕಾರಕ್ಕೆ ಅದು ಗೊತ್ತಿದೆ ನಿಮಗೆ. ಅದರಿಂದ ಎಷ್ಟು ತೊಂದರೆ ಆಗ್ತಿದೆ, ಅದು ನೀವು ನೆಗ್ಲೆಕ್ಟ್ ಯಾವತ್ತೂ ಮಾಡಬಾರ್ದು. ಯಾರು ಬರುವುದೇ ಇಲ್ಲ ಅಲ್ಲಿ, ದೊಡ್ಡ ಸಮಸ್ಯೆ ಅದು. ಈಗ PDO ಅಧಿಕಾರಿ ಅವರು ಹೇಳಿದ್ರು, ನಾವು
ವರ್ಷ ನಿಮಗೆ ಕರೆಕ್ಟ್ ಮಾಡಿ ಕೊಡ್ತೇವೆ ಅಂತ ಹೇಳಿ. ಇದು 5 ವರ್ಷ ಆಯಿತು ನಾವು ಇದರ ಬಗ್ಗೆ ನಾವು ಪ್ರತಿ ಗ್ರಾಮ ಸಭೆಯಲ್ಲಿ ಸಹ ಮಾತಾಡ್ತಾ ಇದ್ದೇವೆ. ಒಂದೇ ಒಂದು ಕೆಲಸ ಆಗಲಿಲ್ಲ. ಈಗ ಸಹ ನಮಗೆ ನೀವು ಭರವಸೆ ಕೊಟ್ಟಿದ್ದೀರಿ ಅಷ್ಟೇ. BD ಅಧಿಕಾರಿ ಅವರು ಹೇಳಿದ್ರು ನಿಮಗೆ ಮುಂದಿನ ದಿನಗಳಲ್ಲಿ, ಈ ಮುಂದಿನ ದಿನ 5 ವರ್ಷ ಆಯಿತು, ಇನ್ನು ಎಷ್ಟು ವರ್ಷ ನಾವು ಕಾಯಬೇಕು ಹೇಳಿ? ನಾವು ಮನುಷ್ಯರಲ್ವಾ? ಮೊನ್ನೆ ನನಗೆ ಸಹ ಡೆಂಗ್ಯೂ ಬಂದು, ಬೇಕಿದ್ರೆ ನಾಳೆ ನಿಮಗೆ ಡಾಕ್ಟರ್ ಸರ್ಟಿಫಿಕೇಟ್ ತೋರಿಸ್ತೇನೆ. ಇಷ್ಟು ವರ್ಷದಲ್ಲಿ ಬರೋದು ವಾಸನೆಯಲ್ಲಿ ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮಕ್ಕಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಬಂದಲ್ಲಿ ಸಮಸ್ಯೆ ಬರೋದು ಕೊಟ್ಟರೆ ಉಂಟಲ್ಲ, ಅದು ಯಾವತ್ತು ಅದು ಇದಾಗ್ತಿಲ್ಲ. ನೀವು ಬರದ ಕಾರಣದಿಂದ ಆ ಥರ ಸಮಸ್ಯೆ ಅಂತ ನಿಮ್ಮ ಸುಪ್ರೀಂ ಪಂಚಾಯತಿಯಲ್ಲಿ ಹೋಗಿ ಹೇಳ್ಬೇಕು ಅಂತೇಳಿ ಪಂಚಾಯತ್ ಹತ್ರ ಹೇಳಿದ್ರೆ ಅದೇ ರಾಗ ಅದೇ ಹಾಡು. ನಾವೇನ್ ಮಾಡ್ಬೇಕು ಹೇಳ್ತೇವೆ? ಅಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ, 15-16 ಮನೆಗಳ ಲೇಔಟ್ ಆಗ್ತಾ ಉಂಟಲ್ಲಿ. ಅದೇ ನೀರು ಪೂರ ಇನ್ನು ಬರುದು ನಮ್ಮ ಸ್ಥಳಕ್ಕೆ. ಅಂದರೆ ಮೇಲಿನ ತಲೆ ಡೆವಲಪ್ ಆಗ್ತಾ ಇದ್ದಾಗೆ ಬರುವುದು ಸೀದಾ ಕೆಳಗೆ, ಅದು ಸ್ವಾಭಾವಿಕ ಹರಿವು. ಆದರೆ ಇದಕ್ಕೊಂದು ಪರಿಹಾರ ಕಾರಣ ಇದ್ದರೆ ಕೆಳಗಿನವರ ಪರಿಸ್ಥಿತಿ ಏನು, ಕೆಳಗೆ ಕೂತವರ ಪರಿಸ್ಥಿತಿ ಏನು ಆಗಬೇಕು ಇದು ಹೀಗೆ ಹೋದರೆ? ಈಗ ನೋಡಿ, ಅಲ್ಲಿ ಒಂದು ಲೇಔಟ್ ಮಾಡ್ತಾ ಇದ್ದಾರೆ ನಮ್ಮ ಜಾಗ ಟಾಪ್ ಅಲ್ಲಿ ಒಂದು 84 ಸೆಂಟ್ಸ್ ಜಾಗ ತೆಗೆದು ಲೇಔಟ್ ಆಗ್ತಾ ಉಂಟು. ಅವರ ಇಡೀ ನೀರನ್ನು ಅವರು ಕಾಂಕ್ರೀಟ್ ಮಾಡಿ ತಂದು ನಮ್ಮ PWD ರೋಡ್ನ ಸೈಡಿಗೆ ಬಿಟ್ಟರು. ಅದು ಹೋಗುದು ನಮ್ಮ ತೋಟಕ್ಕೆ. ನಾಳೆ ಬೆಳಿಗ್ಗೆ ಅಲ್ಲಿಗೆ ಒಂದು ಎಲ್ಲರಿಗೂ ಡಾಕ್ಟರ್ ಕಳಿಸಿ ಅಲ್ಲಿ ಡೆಂಗ್ಯೂ ಟೆಸ್ಟ್ ಮಾಡಿಸಿ, ಅವಾಗ ಗೊತ್ತಾಗ್ತದೆ ರಿಪೋರ್ಟ್ ಏನು. ನಾಳೆ ಬೆಳಿಗ್ಗೆ ಮಾಡಿ ಏನೆಲ್ಲ ರೋಗ ಬಂತು, ಎಷ್ಟು ಜನ ನಾಳೆ ಬೆಳಿಗ್ಗೆ ಎಷ್ಟು ಜನ ತೀರಿ ಹೋದ್ರು ಗೊತ್ತಿದೆ ಮೇಡಮ್. ಇಲ್ಲ ಮೇಡಮ್ ನೋಡಿ, ಅದು ನಾಳೆ ಬರ್ತೀರಾ? ನಾಳೆ ಬರ್ತೀರಾ? ನಿಮ್ಗೆ 2 ದಿವಸ ಟೈಮ್ ಬೇಕಂತ ಅಲ್ಲ, 2-3 ಅಲ್ಲಿ ಸತ್ತ ಮೇಲೆ ಯಾರು ಬರ್ತೀರಾ ಅಂತ. ಇಲ್ಲ ಅಂದ್ರೆ ನಾವು ಆರೋಗ್ಯ ಕೇಂದ್ರ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತೇವೆ. ಸರ್ಕಾರಕ್ಕೆ ಎಲ್ಲ ಕೊಟ್ಟಿದೆ, ಏನು ಕೊಡೋದಿಲ್ಲ, ಎಲ್ಲ ಸವಲತ್ತು ಕೊಟ್ಟಿದ್ದಾರೆ. ಅದನ್ನು ನೀವು ನಮ್ಗೆ ಮುಟ್ಟಿಸ್ತಾ ಇಲ್ಲ. ಅದು ಯಾಕೆ ಮುಟ್ಟಿಸ್ತಿಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಪಾಪ ಅವ್ರೇನು ಕೇಳಿದರೆ ಅವ್ರಿಗೇನು ಗೊತ್ತಿರಲ್ಲ. ನೀವು ಬಂದು ಆ ಮನೆ ಹತ್ರ ಹೋಗಿ ಡೆಂಗ್ಯೂ ಟೆಸ್ಟ್ ಮಾಡಬೇಕು, ಎಲ್ಲ ಕರ್ಕೊಂಡು ಬೇಕು. ಅಲ್ಲಿಂದ ಪಂಚಾಯತ್ ಮೆಂಬರ್ಗಳು ಬರ್ತಾರೆ, ಅವ್ರು ಕರ್ಕೊಂಡು ಹೋಗಿ. ನೀವೇ ಬರೋದಿದ್ರೆ ಅವ್ರಿಗೇನು ಗೊತ್ತುಂಟು, ಮಾಡ್ಲಿಕ್ಕೆ ಆಗ್ತದೆ ಬಿಡ್ತಾರೆ. ನೀವು ಮಾಡೋದಿದ್ರೆ ಇದು ನೋಡಿ, ನಿಮಗೆ ಲಾಸ್ಟ್ ಗಡು. ನೀವು ಮಾಡೋದಿದ್ರೆ ನಾವು ಮತ್ತು ಈಗ ಒಳ್ಳೆ ನಮಗೊಂದು ಕೊಡಿ, ಹಾಗೆ AC ಅವ್ರಿಗೆ ಒಂದು ಕಾಪಿ ಹಾಕಿ, ಅಧಿಕೃತ ವರದಿ ನಮ್ಮ ವೈದ್ಯಾಧಿಕಾರಿ ಅವರು ಮಕ್ಕಳನ್ನು ನೋಡೋದಾ ಇಲ್ಲಿ ಇದನ್ನು ಟೆಸ್ಟ್ ಮಾಡಲ್ಲ. ಇದಕ್ಕೆ ಪೂರಕ ಆಗ್ತದೆ. ಆ ತರ ಮಾಡಿದ ಕೂಡಲೇ ಅವಕಾಶ ಇದೆ ಅಂತ ಒಪ್ಕೊಂಡಿದ್ದಾರೆ. 1 ವಾರದಲ್ಲಿ ಬರ್ತಾರೆ. ಒಂದು ವಾರ ಕಚೇರಿ ದಿನ, ರಜಾ ದಿನ ಅಲ್ಲ. ಯಾರೇ ಅವರು ಸಂಬಂಧಿಸಿದ ಕಚೇರಿ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಹೈಯರ್ ಅದು ಮೆಸೇಜ್ ಹೋಗ್ಬೇಕು. ರಿಸೀವ್ ಮಾಡುದಿಲ್ಲ ಅನ್ನೋ ಪ್ರಮೇಯ ಇರುವುದಿಲ್ಲ. ಇದು ಮತ್ತೆ ಅಲ್ಲ ಅವ್ರು ಹೇಳ್ತಾರೆ, ನಿಮ್ಮದು ರಿಸೀವ್ ಇರ್ಬೇಕು ಎಲ್ಲ ಯಾವುದೇ ಕಚೇರಿಗಳಲ್ಲಿ, ಯಾವುದೇ ಎಲ್ಲ ಗೌರ್ಮೆಂಟ್ ಕಚೇರಿಗಳಲ್ಲಿ ಟಪಾಲು ವಿಭಾಗ ಅಲ್ಲಿ ತಗೊಳ್ಳೋದಿಲ್ಲ ಅಂತ ಅವ್ರು ಏನು ಹೇಳ್ಬೇಕು, ತಗೊಂಡೇ ತಗೊಳ್ಳಿ. ನಮಸ್ಕಾರ, ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿದ್ದೇನೆ. ನಮ್ಮಲ್ಲಿ ಬೆಳಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ಅಂಗನವಾಡಿ ಕೇಂದ್ರಗಳು ಬರುತ್ತೆ. ಈ 5 ಅಂಗನವಾಡಿ ಕೇಂದ್ರದಲ್ಲಿ ನಾವು ಫಸ್ಟ್ ಅಂಗನವಾಡಿಯಲ್ಲಿ ಪೂರಕ ಪೌಷ್ಟಿಕ ಆಹಾರವನ್ನ ಕೊಡ್ತಾ ಇದ್ದೇವೆ. ಮಕ್ಕಳಿಗೆ 3 ರಿಂದ 6 ವರ್ಷದ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಕೊಡ್ತಾ ಇದ್ದೇವೆ. ಮತ್ತೆ ಗರ್ಭಿಣಿ ಬಾಣಂತಿಯರಿಗೆ ಅಕ್ಕಿ, ತೊಗರಿ ಬೇಳೆ ಮತ್ತೆ ಮೊಟ್ಟೆಯನ್ನ 25 ಮೊಟ್ಟೆ ಪ್ರತಿ ತಿಂಗಳು 25 ಮೊಟ್ಟೆಯನ್ನ ಗರ್ಭಿಣಿ ಬಾಣಂತಿಯರಿಗೆ ಕೊಡ್ತಾ ಇದ್ದೇವೆ. ಹಾಗೆ ಅಂಗನವಾಡಿ ಕೇಂದ್ರದಲ್ಲಿ ವಾರದಲ್ಲಿ 2 ದಿವಸ ಸ್ವಲ್ಪ ಮೆನು ಚೇಂಜ್ ಆಗಿದೆ. ಈಗ ಅವರಿಗೆ ಅನ್ನ, ಸಾಂಬಾರ್, ಕಿಚಡಿ ಮತ್ತೆ 2 ದಿನ ವಾರದಲ್ಲಿ 2 ದಿವಸ ಮೊಟ್ಟೆಯನ್ನ ಕೊಡ್ತಾ ಇದ್ದೇವೆ. ಹಾಗೆ ಸೌಲಭ್ಯಗಳಂತ ಹೇಳಿದ್ರೆ ಮಾತೃವಂದನಾ ಯೋಜನೆ ಇದೆ. ಮಾತೃವಂದನಾ ಯೋಜನೆಯಲ್ಲಿ ಮೊದಲನೇ ಗರ್ಭಿಣಿ ಯಾರಿದ್ದಾರೆ ಅವರಿಗೆ ಇದು ಪ್ರಧಾನಮಂತ್ರಿಯವರ ಒಂದು ಯೋಜನೆ. ಮೊದಲನೇ ಗರ್ಭಿಣಿಗೆ ಈ ಒಂದು ಸೌಲಭ್ಯ 5,000 ರೂಪಾಯಿ ಅವರ ಖಾತೆಗೆ ಜಮೆ ಆಗುತ್ತೆ. ಅದರದ ಎಲ್ಲಾ ದಾಖಲೆಗಳನ್ನ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಕೊಟ್ರೆ ಅವರು ಅದನ್ನ ಮೊಬೈಲ್ ಮೂಲಕ ಅದನ್ನ ದಾಖಲಿಸ್ತಾರೆ. ಮೊದಲನೇ ಗರ್ಭಿಣಿ ಹಾಗೆ ಎರಡನೆಯ ಹೆಣ್ಣು ಮಗು ಇದ್ದವರಿಗೂ ಸಹ ಈ ಒಂದು ಸೌಲಭ್ಯವನ್ನ ಪಡೆದುಕೊಳ್ಬಹುದು. ಮತ್ತೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳಿದೆ. ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 2 ಹೆಣ್ಣು ಮಕ್ಕಳಿಗೆ, ಇದು ಸಹ ಹೆಣ್ಣು ಮಕ್ಕಳಿಗೆ ಮೊದಲನೇ ಒಂದು ಆದ್ಯತೆಯನ್ನು ಕೊಟ್ಟು 2 ಹೆಣ್ಣು ಮಕ್ಕಳಿಗೆ ಅವರಿಗೆ 18 ವರ್ಷ ಆದಾಗ ಅವರಿಗೆ ಒಂದು ಏನು 1 ಲಕ್ಷ ಹಣ ಅವರ ಖಾತೆಗೆ ಜಮಾ ಆಗುತ್ತೆ. ಅಂದ್ರೆ ಆವಾಗ ಅವರಿಗೆ ಅದು ಫಿಕ್ಸ್ಡ್ ತರ. ಆ ಮಗುವಿಗೆ 18 ವರ್ಷ ಆದಾಗ ಆ ಒಂದು ಸೌಲಭ್ಯವನ್ನ ಸಿಗುತ್ತೆ. ಮತ್ತೆ ನಮ್ಮಲ್ಲಿ ಎಲ್ಲ ಗೊತ್ತಿದ್ದ ಹಾಗೆ ಈಗ ದೇರಳಕಟ್ಟೆನಲ್ಲಿ ಒಂದು
ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ಗೊತ್ತಿದೆ. ಒಂದು ಅಂಗನವಾಡಿ ಕೇಂದ್ರ ಉದ್ಘಾಟನೆ ಆಗಿದೆ. ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಆಗಿದೆ. ಇದುವರೆಗೂ ಸಹ ಅಂಗನವಾಡಿಗೆ ಹೋಗೋಕೆ ಸಾಧ್ಯವಾಗಲಿಲ್ಲ. ಅದು ಒಂದು ಈಗ ಶಾಲೆಯ ಇವರು ಇದ್ದಾರೆ ಇಲ್ಲಿ. ಆ ಶಾಲೆಯ ಒಂದು ಸ್ಥಳದಲ್ಲಿ ಈಗ ಅಲ್ಲಿ ಶಾಲೆಯ ಕಚೇರಿ ಮಾಡ್ಕೊಂಡಿದ್ದಾರೆ ಅಂಗನವಾಡಿಯನ್ನು. ಹಾಗಾಗಿ ದಯಮಾಡಿ ಶಾಲೆಯ ಸಚಿವರಿಗೆ ಶಾಲೆಯ ಒಂದು ಸಂಬಂಧಪಟ್ಟ ಅಧಿಕಾರಿ ಅವರಿದ್ದಾರೆ. ಹಾಗಾಗಿ ನೇತಾಜಿ ಶಾಲೆಯಲ್ಲಿ ಇರ್ತಕ್ಕಂತ ಒಂದು ಅಂಗನವಾಡಿ ಕೇಂದ್ರಕ್ಕೆ ಆದಷ್ಟು ಬೇಗ ನಮಗೆ ಸ್ಥಳಾಂತರಗೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಈಗಾಗಲೇ ಒಂದು 15 ತಿಂಗಳಲ್ಲಿ ಉದ್ಘಾಟನೆ ಆದ್ರೂ ಸಹ ಇದುವರೆಗೂ ನಾವು ಆ ಹೊಸ ಅಂಗನವಾಡಿ ಕೇಂದ್ರಕ್ಕೆ ನಾವು ಸ್ಥಳಾಂತರಗೊಳ್ಳಿಲ್ಲ. ಈಗ ಶಾಲೆಯ ಒಂದು ಕಚೇರಿಯಲ್ಲಿ ನಡೀತಾ ಇದೆ ಅಂಗನವಾಡಿ ಕೇಂದ್ರದಲ್ಲಿ. ಹಾಗಾಗಿ ದಯಮಾಡಿ ಅದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿ ಪಂಚಾಯತಿ ಅವರಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ಹಾಗಾಗಿ ಇನ್ನೊಂದು ಅದೇ ರೀತಿ ನಿತ್ಯಾನಂದ ನಗರ ಅಂಗನವಾಡಿ ಕೇಂದ್ರ 1 ವರ್ಷ ಆಯ್ತು ಉದ್ಘಾಟನೆ ಆಗಿ. ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋದ್ರಿಂದ ಈಗ ಹೊಸ ಅಂಗನವಾಡಿ ಕೇಂದ್ರಕ್ಕೆ ಜಾಗವನ್ನ ಗುರುತಿಸಿದ್ದಾರೆ. ಅದು ಅಂಗನವಾಡಿ ಕಟ್ಟಡ ಕಟ್ಟೋವರೆಗೆ ಎಲ್ಲಿ ನಾವು ನಡೆಸಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಅಲ್ಲಿ ಒಂದು ಶೌಚಾಲಯ ವ್ಯವಸ್ಥೆ ಆಗಲಿ ಮಕ್ಕಳಿಗೆ. ಇದು 1 ನಿಮಿಷ ಇಲ್ಲಿ ಈ ಸ್ಥಳಾವಕಾಶ 1 ನಿಮಿಷ ಇಲಾಖೆಯಲ್ಲಿ ನೋಡಿ, ಅದು ಸರ್ಕಾರದ ನಮ್ಮ ಕೆಲಸ. ಅದು ಸರ್ಕಾರ ಇಲ್ಲಿಗೆ ಹೇಳೋದಕ್ಕೆ ವಿಚಾರ ಅಲ್ಲ. ಅದೇನಿದ್ರೆ ಆಫೀಸಲ್ಲಿ ಬಂದು ಮಾತಾಡಿ, ನಿಮ್ಮ ಅಧಿಕಾರಿಗಳಿಗೆ ಹೇಳಿ. ನೀವು ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಏನ್ ಕೆಲಸ ಇದೆ ಅಷ್ಟು ಕೆಲಸ ಮಾಡಿ ಅಷ್ಟೇ. 1 ನಿಮಿಷ ನಮ್ಗೆ ಒಂದು ಸ್ಥಳಾವಕಾಶವನ್ನ ಕೊಟ್ರೆ, ಇಲಾಖೆಯಲ್ಲಿ ನಿಮಗೆ ಸ್ಥಳಾವಕಾಶವನ್ನ ಕೊಟ್ರೆ ಅಲ್ಲಿ ಇಲಾಖೆಯಿಂದ ಕಟ್ಟಿಸಿಕೊಡುವಂತ ವ್ಯವಸ್ಥೆಗಳು ಇದೆ. ಒಂದ್ ನಿಮಿಷ, ಈಗ ಎಲ್ಲಾ ಕಡೆ ಸ್ಥಳ, ಈಗ ನೀವು ಬೇರೆ ಕಡೆ ಅಂಗನವಾಡಿ ನೋಡಿದ್ದೀರಾ? ನೋಡಿ, ಇದು ಅಂಗನವಾಡಿಗೆ ಸಂಬಂಧಪಟ್ಟಂತಹ ವಿಷಯ. ಹಾಗಾಗಿ ಇದನ್ನ ಅದಕ್ಕೋಸ್ಕರ ನಿಮ್ಮ ಇಲಾಖೆಯಲ್ಲಿ ಏನೆಲ್ಲ ಬರ್ತದೆ ನೋಡಿ, ಅದನ್ನೇ ನಾನು ಹೇಳ್ತಾ ಇರೋದು. ಸ್ಥಳಾವಕಾಶ ನೋಡಿ, ಇಲಾಖೆಯಲ್ಲಿ ಒಂದು ಅದರದೇ ಆದಂತಹ ಒಂದು ಕಟ್ಟುಪಾಡಿದೆ. ಎಲ್ಲಾ ಕಡೆಗಳಲ್ಲೂ ಸಹ ನಮ್ಗೆ ಸಹಕಾರವನ್ನ ನೀಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಗೆ ಸ್ಥಳಾವಕಾಶವನ್ನ ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಂತ ಕಟ್ಟಡ ಕಟ್ಟಿಸುವಂತ ವ್ಯವಸ್ಥೆಗಳನ್ನ ನಾವು ಮಾಡ್ಬೋದು. ನಿಮ್ಮ ಸಹಕಾರವೂ ಸಹ ನಮ್ಗೆ ಇಲಾಖೆಗೆ ಅವಶ್ಯವಾಗಿರುತ್ತೆ. ಅದು ಇಲಾಖೆ ಅನುದಾನದಿಂದ ಆಗಿರುವಂತದ್ದು. ಅದಕ್ಕೆ ಇಲಾಖೆ ಅನುದಾನದ ಮೂಲಕ ಶೌಚಾಲಯ ಆಗಿರೋದು. ಎಂತ ಸರ್? ಎಂತ ಸರ್? ಹೊಟ್ಟೆಗಳ ನಾವು ಏನು ಸೌಲಭ್ಯಗಳನ್ನ ಕೊಡ್ತೇವೆ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇರೋದು. ಅಲ್ಲಿ ನಮ್ಮ ದಾಖಲೆ ಇದೆ, ಕೇಳಿ. ಅಲ್ಲಿ ಅಂಗನವಾಡಿ, ನೀವು ಅಂಗನವಾಡಿಗಳಿಗೆ ಹೋಗಿ ಅಲ್ಲಿ ಈಗ 1 ನಿಮಿಷ, ಪ್ರತಿಯೊಂದನ್ನು ಸಹ ಈಗ ನಮ್ಮ ಕಾರ್ಯಕರ್ತರು ಇಲ್ಲೇ ಇದ್ದಾರೆ. ನಿಮ್ಗೆ ಯಾರಿಗೆ ಸೌಲಭ್ಯ ಸಿಗ್ಲಿಲ್ಲ ಅದನ್ನ ಹೇಳಿ. ಯಾರದು ತಗೊಂಡಿಲ್ಲ, ಅದೇ ನಮ್ಗೆ ಕಟ್ಟಡ ಜಾಗ ಉಂಟು, ಅದಕ್ಕೆ ನೀವು ಜಾಗ ಕೊಡಿ, ಅದು ನಮ್ಮ ಹತ್ರ ಹೇಳಿದ್ರೆ ಆಗ್ತದ? ನನ್ನ ಹತ್ರ ಒಂದೆರಡು ಸೀಟ್ ಉಂಟು, ಅಲ್ಲಿ ಮಾಡಿ. ನೋಡಿ, ನಮ್ಮಲ್ಲಿ ಸ್ಪೀಡ್ ಅಲ್ಲಿ ಬರ್ತಾರಲ್ಲ, ಅದು ತುಂಬಾ ವಿಪರೀತ, ಒಂದೊಂದು ಬುದ್ಧಿ ಇರುತ್ತದೆ. ಅವರನ್ನೇ ಅವರು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಬಂದಲ್ಲಿ ನಿಂತು ಇವ್ರ ಹತ್ರ ಅವ್ರು ಕೊಡ್ತಾರೆ ಮಾಹಿತಿ, ಅವ್ರು ಕೊಡ್ತಾರೆ. ಈಗ ನಮ್ಮ ಕೈಯಲ್ಲಿ ಮಾಹಿತಿ ಇಲ್ಲ. ನೋಡಿ, 1 ನಿಮಿಷ, ಅಂಗನವಾಡಿ ಕೇಂದ್ರದಲ್ಲಿ ಇರೋ ಮಾಹಿತಿಗಳು ಅಂಗನವಾಡಿ ಕೇಂದ್ರಗಳಲ್ಲಿ ಮಾಹಿತಿ ಇರುತ್ತೆ. ನಿಮ್ಗೆ ಬೇಕಾದ್ರೆ ನಾನು ಸಪರೇಟ್ ಆಗಿ ರೆಡಿ ಮಾಡ್ಕೊಂಡ ಮಾಡ್ತೇನೆ. ಗ್ರಾಮ ಸಭೆಗೆ ಬರುವಾಗ ನೀವು ಯಾರಿಗೆಲ್ಲ ಏನಾದ್ರು ಕೊಟ್ಟಿ ದಾಖಲೆ ಇಲ್ಲ ಅಂತ ನಿಮ್ಗೆ ಆಗ್ತದ? ಪ್ರತಿಯೊಂದು ಮಾಹಿತಿ ಅಂಗನವಾಡಿಗಳಲ್ಲಿ ನಿಮಗೆ ಸೌಲಭ್ಯ ಸಿಗ್ತಾ ಇದೆ. ಆ ಸರ್ಕಾರ ಸವಲತ್ತು ನೀವು ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾವುದು ಅಲ್ಲ, ಯಾವ್ದು ಹೇಳಿ?
ಸೌಲಭ್ಯ ಹೇಳಿ? ನೀವು ಕೊಟ್ಟದಕ್ಕೊಂದು ಮಾಹಿತಿ ಕೊಡಿ. ದಾಖಲೆ ಇದೆಯಲ್ಲ ನಿಮ್ಗೆ. ಒಂದ್ ನಿಮಿಷ ಸುನೀತಾ ಹೇಳಿ, ನಿಮ್ಗೆ ಯಾರ್ಯಾರಿಗೆ ಹೇಳಿ, ಯಾಕಂದ್ರೆ ನಾವು ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳಿ ಅದಕ್ಕೆ ನಿಂತಿದ್ದೇವೆ. ಹೇಳಿ ಸುನೀತಾ, ಒಂದ್ ನಿಮಿಷ. ಬೆಲ್ಮದಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಇಡೀ ಗ್ರಾಮಕ್ಕೆ ಏನೇನು ಈ ವರ್ಷ ಮೇಡಮ್ ಈ ವರ್ಷ ಸರ್ಕಾರದಿಂದ ಏನು ಬಂದಿದೆ, ಅದರಲ್ಲಿ ನಾವು ಎಷ್ಟು ಜನ ಕೊಟ್ಟಿದ್ದೇವೆ, ಆಯ್ತು, ನಮಗೆ ಅದನ್ನ ರೆಡಿ ಮಾಡಿ ಕೊಡುವ ಸರ್. ಈಗ ಎಷ್ಟು ಜನಕ್ಕೆ ನೀವು ಕೊಟ್ಟಿದ್ದೀರಾ, ಯಾರಿಗೆಲ್ಲ ನಾ ಏನು ಸ್ವಲ್ಪ ನೀವು ಇಷ್ಟು ಕೇಳಿ ಫಸ್ಟ್. ಮತ್ತೆ ವರ್ಷ ಅದನ್ನು ಯಾರಿಗೆಲ್ಲ ಕೊಟ್ಟಿದ್ದೇವೆ, ಯಾವ ಏರಿಯಾಕ್ಕೆ ಕೊಟ್ಟಿದ್ದೇವೆ, ಎಷ್ಟು ಜನರಿಗೆ ಕೊಟ್ಟಿದ್ದೀರಿ, ಆ ಮಾಹಿತಿ ನಿಮ್ಮ ಹತ್ರ ಬೇಕು. ಆಶಾ ಕಾರ್ಯಕರ್ತ ಮತ್ತೆ ಮಾತನಾಡಿ. ಆಶಾ ಕಾರ್ಯಕರ್ತರು ನಿಮ್ಗೆ ಮಾಹಿತಿ ಕೊಟ್ಟಿರ್ತಾರೆ ಅಲ್ವಾ, ನಿಮ್ಮ ಹತ್ರ ದಾಖಲೆ ಉಂಟು ಅಂತ ಹೇಳಿದ್ರಲ್ಲ, ಆ ದಾಖಲೆ ತಗೊಂಡು ಮಲಗಲಿಕ್ಕ ಅಲ್ಲ ಎಲ್ಲರಿಗೆ ಹೇಳ್ಬೇಕಾ? ಅವ್ರು ಕೊಟ್ಟಿದ್ದಾರಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ಅದು ಓದಿ. ಇದು ಗ್ರಾಮ ಸಭೆ, ಓದಿ ಆ ಸವಲತ್ತನ್ನು ಇವತ್ತು ಓದಿ. ನೀವೇ ಜನರನ್ನು ದಿಕ್ಕು ತಪ್ಪಿಸ್ತಾ ಇರೋದು, ನೀವೇ ಜನರನ್ನು ದಿಕ್ಕು ತಪ್ಪಿಸ್ತಾ ಇರೋದು. ಸರ್ಕಾರ ಕೊಟ್ಟಂತ ಸವಲತ್ತನ್ನು ನೀವೇ ತಿಂತಾ ಇರೋದು. ಕೊಡುದಿಲ್ಲ ಸರಿಯಾಗಿ. ಯಾಕೆ ನೀವು ಕೊಡುದಿಲ್ಲ? ಯಾಕೆ ಕೊಡುವುದನ್ನು ಹೇಳೋದಿಲ್ಲ ನೀವು? ಈಗ ನಿಮಗೆಲ್ಲರಿಗೂ ಸಹ ಅದರ ಸಂಬಂಧಪಟ್ಟಂತ ದಾಖಲೆಗಳನ್ನ ನಾನು ಅದನ್ನ ರೆಡಿ ಮಾಡಿಬಿಟ್ಟು ನಿಮ್ಮನ್ನ ಕರೆಸಿ ಅದನ್ನ ಆಯ್ತು, ನಿಮಗೆಲ್ಲರಿಗೂ ಸಹ ಅದನ್ನೆಲ್ಲ ರೆಡಿ ಮಾಡಿ. ಒಂದು ಕೆಲಸ ಮಾಡಿ, ನಿಮ್ಮ ಇಲ್ಲಿ 5 ಅಂಗನವಾಡಿ ಉಂಟಲ್ಲ, 5 ಉಂಟು. 5 ಅಂಗನವಾಡಿಯಲ್ಲಿ ಒಂದು ದಿವಸ ಒಂದೊಂದು ಅಂಗನವಾಡಿ ಒಂದು ಪ್ರೋಗ್ರಾಮ್ ಇಡಿ. ಕೆಲಸ ಬಿಟ್ಟು ಬಂದು ಇಲ್ಲಿ ಮಾಡಿ. ಎಲ್ಲರನ್ನು ಕರೆದು ಬಿಟ್ಟು ನಾವು ಇಷ್ಟು ಜನಕ್ಕೆ ಇಷ್ಟು ಕೊಟ್ಟಿದ್ದೇವೆ, ಸರ್ಕಾರದಿಂದ ಈ ಸವಲತ್ತು ಬಂದಿದೆ, ನಮ್ಮ ಸಭೆಗಳನ್ನ ಮಾಡ್ತಾ ಇದ್ದೇವೆ ನಾವು. ನೋಡಿ ಕೇಳಿ, ತಾಯಂದಿರ ಸಭೆಗಳನ್ನ ಮಾಡ್ತಾ ಇದ್ದೇವೆ. ಸುನೀತಾ ಮೇಡಮ್ ನೀವು ಇಲ್ಲಿ ಸೌಲಭ್ಯ ತಾಯಂದಿರ ಸಭೆಗಳಲ್ಲಿ ಹೇಳ್ತಾ ಇಲ್ವಾ ಅವರಿಗೆ? ಏನಂತ ಹೇಳ್ತಾ ಇದ್ದೀರಿ ಮೇಡಮ್? ಸರಿ, ಅಲ್ಲಿಗೆ ನಾವು ಬರ್ಲಿಕ್ಕೆ ಆಗುದಿಲ್ಲ, ಇಲ್ಲಿಗೆ ನಾವು ಬಂದು ಇಲ್ಲಿ ಹೇಳ್ಬೇಕಾ? ಒಂದು ವರ್ಷ ನಾವು ನಿಮ್ಮ ಹತ್ರ 70 ವರ್ಷದ ಕೇಳ್ತಾ ಇಲ್ಲ, 1 ವರ್ಷದ್ದು ಮುನ್ನೆಯಿಂದ ಇಲ್ಲಿ ತನಕ ನೀವು ಏನಲ್ಲ ಆಗಿದೆ ಅಂತ ಹೇಳ್ತಾರೆ. ಈಗ ಅವ್ರು ಕೇಳ್ತಾ ಇರುವ ಕ್ವಶ್ಚನ್ ನಿಮ್ಮಲ್ಲಿ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಇವರು ಬೇರೆ ಬೇರೆ ಇವರು ಗ್ರಾಮಸಭೆ ಬರ್ಬೇಕಾದ್ರೆ ಬರೀ ಅಧಿಕಾರಿಯಾಗಿ ಗ್ರಾಮಸಭೆ ಯಾಕೆ ಬರ್ಬೇಕು? ನನ್ನ ಹತ್ರ ಮಾಹಿತಿ ಅಂತ ಹೇಳಿ ಸಾರ್ವಜನಿಕರಿಗೆ ಕೇಳುವಾಗ ನೀವು ಆನ್ಸರ್ ಆನ್ಸರ್ ಮಾಡಿದ್ರೆ ಆಗ್ತದ ಮೇಡಮ್? ಒಂದ್ ನಿಮಿಷ ಜನರಿಗೆ ಏನ್ ಆನ್ಸರ್ ಕೊಡ್ತಾ ಇದ್ದೀರಿ? ನಾನು ಕೊಡ್ತೀನಿ ನಿಮ್ಗೆ ಅಂತ ಹೇಳಿದ್ರೆ ಆನ್ಸರ್ ನೀವು ಗ್ರಾಮಸಭೆ ಬರುವಾಗ ಎಲ್ಲವೂ ನೀವು ಕಲೆಕ್ಟ್ ಮಾಡ್ಬೇಕಲ್ವಾ? ಅಂಗನವಾಡಿಗೆ ಯಾವುದೆಲ್ಲ ಕಲೆಕ್ಟ್ ಮಾಡ್ಬೇಕಂತ ಗೊತ್ತಿಲ್ವಾ ನಿಮ್ಗೆ? ಏನೆಲ್ಲ ಕಲೆಕ್ಟ್ ಬರ್ಬೇಕು ಗ್ರಾಮಸಭೆಗೆ? ಬರೀ ನಮ್ಗೆ ಅಂಗನವಾಡಿ ಇಲ್ಲ, ಅದು ಇಲ್ಲ, ಎಲ್ಲಿ ಅಂಗನವಾಡಿ? ಎಷ್ಟು ನೀವು ಲೆಟರ್ ಕೊಟ್ಟಿದ್ದೀರಿ ಇಲಾಖೆಗೆ? ಜಿಲ್ಲಾ ಪಂಚಾಯತ್ಗೆ ಎಷ್ಟು ಸಲ ಹೋಗಿದ್ದೀರಿ? ಎಷ್ಟು ತಹಸೀಲ್ದಾರ್ ಆಫೀಸಿಗೆ ಹೋಗಿದ್ದೀರಿ? ಎಲ್ಲ ಹೋಗಿದ್ದೀರಾ ತಹಸೀಲ್ದಾರ್ ಆಫೀಸಿಗೆ? ಎಷ್ಟು ನಿಮ್ಮ ಇಲಾಖೆಯಿಂದ ಲೆಟರ್ ಬಂದಿದೆ? ನಮ್ಗೆ ಗ್ರಾಮ ಅನುದಾನ ಇಲ್ಲ ಅಂತ ಹೇಳಿ ಒಂದು ಲೆಕ್ಕ ಕೊಡಿ. ಅದು ನನಗೆ ಪಂಚಾಯತ್ಗೆ ಒಂದು ನೀವು ಕೊಟ್ಟಿರೋ ಲೆಟರ್ ಕೊಡಿ ನನಗೆ. ಎಷ್ಟು ಕೊಟ್ಟಿದ್ದೀರಿ ನೀವು ಅಂಗನವಾಡಿಗೆ? ನೀವು ಎಷ್ಟು ಇಲಾಖೆಗೆ ನೀವು ಹೋಗಿದ್ದೀರಾ? ಎಷ್ಟು ಮೇಲಾಧಿಕಾರಿಯಿಂದ ಕೆಲಸ ಮಾಡಿಸಿದ್ರಿ? ನೋಡಿ, ನೀವು ಕೇಳುವ ಪ್ರಶ್ನೆಯನ್ನ ಮಾತ್ರ ಇಲ್ಲಿ ಕೇಳಿ, ಅವರಿಗೆ ಮಾಹಿತಿಯನ್ನು ಮಾತ್ರ ಕೊಡಿ. ನೀವು ಬೇರೆ ವಿಚಾರ ಇದ್ರೆ ಗ್ರಾಮ ಪಂಚಾಯತ್ ಅಲ್ಲಿ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ, ಅದಕ್ಕೆ ಬೇಕಾದ ಅಧ್ಯಕ್ಷರು ಇರ್ತಾರೆ, ಅಲ್ಲಿ ಬಂದು ಸಾಮಾನ್ಯ ಸಭೆಗೆ ಎಲ್ಲಿಯಾದ್ರೂ ಬಂದು ಮಾತಾಡಿ. ಅದನ್ನ ಬಿಟ್ಟು ಸಾರ್ವಜನಿಕರಿಗೆ ಅವರಿಗೆ ಮಾಹಿತಿಯನ್ನು ಮಾತ್ರ ಕೊಡ್ಲಿಕ್ಕೆ ನಿಮ್ಗಿರೋದು ಒಂದು ಅರ್ಥ ಆಯ್ತು. ನೀವು ಮಾಹಿತಿ ಕೇಳುವಾಗ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಹೇಳ್ತಾ ಇದ್ದೀರಿ. ಗ್ರಾಮ ಸಭೆಯಲ್ಲಿ ಬಂದು ಗ್ರಾಮ ಸಭೆ ಬರುವುದು ಯಾಕೆ? ಅವರಿಗೆ ಮಾಹಿತಿ ಕೊಡ್ಬೇಕು, ಜನರಿಗೆ ನಾವು ಮಾಹಿತಿ ಕೊಡ್ಬೇಕು. ಬಾಕಿ ಏನು ಉಳಿಸಲಿಲ್ಲ. ನಿಮ್ಗೆ ದಾಖಲೆಗಳನ್ನ ನಾನು ಪಂಚಾಯತಿನಲ್ಲಿ ಗ್ರಾಮ ಸಭೆಗಳಲ್ಲಿ ಮಾಹಿತಿನ ಒದಗಿಸ್ತಾ ಇದ್ದೆ. ನಿಮ್ಗೆ ಈಗ ಎಲ್ಲಾ ದಾಖಲೆ ಸಮೇತ ನಿಮ್ಗೆ ಕೊಡುವಂತಹ ದಾಖಲೆ ಸಮೇತ ನಿಮಗೆ ಕೊಡುವಂತಹ ವ್ಯವಸ್ಥೆಗಳನ್ನ ನಾವು ಮುಂದಿನ ದಿನದಲ್ಲಿ ಗ್ರಾಮ ಸಭೆಯಲ್ಲಿ ನಿಮ್ಗೆ ಪ್ರತಿಯೊಂದು, ಯಾಕಂದ್ರೆ ನಾವು ಯಾರಿಗೂ ಸೌಲಭ್ಯ ಕೊಡದೇನು ಬಾಕಿ ಉಳಿಸ್ತಿಲ್ಲ. ಯಾವ್ದಾದ್ರು ಬಾಕಿ ಇದ್ರೆ ಹೇಳಿ, ಮುಂದಿನ ಸಭೆಗಳಲ್ಲಿ ಬರುವಾಗ ನಿಮ್ಗೆಲ್ಲರಿಗೂ ಸಹ ಅದನ್ನ ಒಂದು ದಾಖಲೆ ಸಮೇತ ನಿಮ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಕೊಡುವಂತಹ ಒಂದು ವ್ಯವಸ್ಥೆಗಳನ್ನ ನಾನು ಮುಂದಿನ ಗ್ರಾಮ ಸಭೆಗಳಿಗೆ ಬರುವಾಗ ನಿಮ್ಗೆ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂತ ಸೌಲಭ್ಯಗಳನ್ನ ಎಲ್ಲ ಬರೆದುಕೊಂಡು ಬಂದು ನಿಮ್ಗೆ ತಿಳಿಸುವಂತ ವ್ಯವಸ್ಥೆಯನ್ನ ಮಾಡ್ತಾರೆ.
ನೋಡಿ, ಇದು ಬಂದಂತಹ ಬೆಳ್ಮ ಗ್ರಾಮ ಸಂಬಂಧಪಟ್ಟಂತ ಒಂದ್ ನಿಮಿಷ, ಬೆಳ್ಮ ಪಂಚಾಯತಿ ಸಂಬಂಧಪಟ್ಟಂತ ಎಲ್ಲ ಯಾವುದಾದರೂ ಗರ್ಭಿಣಿಯರಿಗೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಿಮ್ಗೆ ಏನಾದರೂ ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಕಡಿತವಾದಲ್ಲಿ ನೇರವಾಗಿ ಗ್ರಾಮ ಪಂಚಾಯತಿಗೆ ಬನ್ನಿ. ಗ್ರಾಮ ಪಂಚಾಯತಿ ಒಂದು ನಿಮಿಷ, ಗ್ರಾಮ ಪಂಚಾಯತಿಗೆ ಬಂದು ನಿಮ್ಮ ಏನಾದ್ರೂ ಇದ್ರೆ ನೀವು ವಂಚಿತರಾಗಿದ್ರೆ ನೀವು ದಯವಿಟ್ಟು ಗ್ರಾಮ ಪಂಚಾಯತಿಗೆ ಬಂದು ತಿಳಿಸಬಹುದು. ಅದಕ್ಕೆ ಬೇಕಾದಂತ ಕಾನೂನು ಕ್ರಮವನ್ನ ಗ್ರಾಮ ಪಂಚಾಯತ್ ತೆಗಿತೀರಿ. ಈಗ ನೋಡಿ, ಈಗ ಕೊಡ್ತಾ ಇರುವಂತದ್ರಲ್ಲಿ ಈಗ ಬದಲಾವಣೆ ಆಗಿದೆ. ಅಕ್ಕಿ ಈಗ ಬದಲಾವಣೆ ಆಗಿದೆ. ಒಂದ್ ನಿಮಿಷ ಮೇಡಮ್, ನಮ್ಮ ಬೆಳ್ಮ ತೋಟದ ಅಂಗನವಾಡಿಯ ಕಾರ್ಯಕರ್ತರ ಬನ್ನಿ, ಯಾವ್ದು ಏನೆಲ್ಲ ಸಿಗ್ತದೆ ಅಂತ ಮಾಹಿತಿ ಹೇಳಿ. ಈಗ ಬದಲಾವಣೆ ಆಗಿದೆ. ಬದಲಾವಣೆ ಯಾರು ಮಾಡುದು? ಮೇಲಧಿಕಾರಿ ಮಾಡುದು, ನಿಮ್ಗೆ ಬರುದು ಮಾಹಿತಿ, ನೀವು ಪಾಪ ಇವರಿಗೆ ಹೇಳುದು. ಅಕ್ಕಿ, ತೊಗರಿ ಬೇಳೆ, ಸಾಂಬಾರ್ ಹುಡಿ, ಉಪ್ಪು ಮತ್ತೆ 25 ಮೊಟ್ಟೆಗಳು. ತೊಗರಿ ಬೇಳೆ 500 ಮತ್ತೆ ಸಾಂಬಾರ್ ಪುಡಿ 175 ಗ್ರಾಮ್ಸ್ ಮತ್ತೆ ಉಪ್ಪು 138. ಮೊಟ್ಟೆ 25. ಗರ್ಭಿಣಿಯರಿಗೆ, ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಇಬ್ಬರಿಗೆ. ಮತ್ತೆ ಮಕ್ಕಳಿಗೆ ಪುಷ್ಟಿ, ಮಕ್ಕಳಿಗೆ ಪುಷ್ಟಿ ಉಂಟು. 3 kg 125 ಗ್ರಾಮ್. 3 kg 125. ದಯಮಾಡಿ ನೀವು ತಪ್ಪು ಅರ್ಥ ಮಾಡ್ಕೊಳ್ಬೇಕು ಹೋಗ್ಬೇಡಿ. ನಿಮ್ಗೆ ಏನಾದ್ರು ಸೌಲಭ್ಯ ಸಿಗದೆ ಇದ್ರೆ ನೀವು ತಿಳಿಸಿ ನನಗೆ. ನಾನು ಎಲ್ಲಿ ಸೌಲಭ್ಯ ಸಿಗ್ಲಿಲ್ಲ ತಿಳಿಸಿ. ಇನ್ನೊಂದು ಮೇಡಮ್, ನಿಮ್ಮ ಅಂಗನವಾಡಿ ಮೀಟಿಂಗ್ ಮಾಡಬಹುದಾ? ಪಂಚಾಯತ್ ನಿಮ್ಮ ಅಂಗನವಾಡಿಯಲ್ಲಿ ಈ ಸರ್ಕಾರದ ಏನಾದ್ರು ಸವಲತ್ತು ವಿಷಯದಲ್ಲಿ ಹೇಳಲಿಕ್ಕೆ ಏನಾದ್ರು ಮಾಹಿತಿಯನ್ನು ಕೊಡ್ಲಿಕ್ಕೆ ಒಂದು ಮೀಟಿಂಗ್ ಮಾಡಬಹುದಾ? ಯಾರು ಮಾಡೋದು ಮೀಟಿಂಗ್? ಸರ್ಕಾರದವರು ಯಾರು ಮಾಡೋದು? ನಾನಲ್ಲ ಸರ್ಕಾರ. ಅಲ್ಲ ಸರ್, ಯಾರು ಮೀಟಿಂಗ್ ಮಾಡೋದು ಬೇಕಲ್ಲ, ಮೆಂಬರ್ಗಳು, ಸರ್ಕಾರದವರು. ಆಗ್ಬೋದು. ಮತ್ತೆ ಬದಿಯಾರಲ್ಲಿ ಗಿಡ್ಲಿಲ್ಲ, ಅದ್ಯಾಕೆ ನೀವು ಬಿಡ್ಲಿಲ್ಲ? ಯಾವ ಮೀಟಿಂಗ್ ಸರ್? ಅಂಗನವಾಡಿ ಸಮಯದಲ್ಲ ಸರ್? ಅಂಗನವಾಡಿ ಮಾಡಬಹುದು. ಅಂಗನವಾಡಿ ಮಕ್ಕಳು ಏನೋ IAS ಎಕ್ಸಾಮ್ ಬರೆಯುವುದಲ್ಲ ಮೇಡಮ್. ಅಂಗನವಾಡಿ ಮಕ್ಕಳು IAS ಎಕ್ಸಾಮ್ ಬರೆಯುವುದಲ್ಲ. ಅಂಗನವಾಡಿ ಮಕ್ಕಳು ಹೋದಾಗ ಅವಳು ಸ್ವಲ್ಪ 60 ರಜೆ ಮಾಡಿ ಅದೊಂದು ಮಾಡಬಹುದು. ಹೇಳಿ ಒಂದು ಮಧ್ಯಾಹ್ನ ಟೈಮ್ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸ್ಥಳಾವಕಾಶನೂ ಕಡಿಮೆ ಇದೆ ಅಲ್ಲಿ. ಮಧ್ಯಾಹ್ನದಲ್ಲಿ ತುಂಬಾ ಇಕ್ಕಟ್ಟು ಪರಿಸ್ಥಿತಿ ಇದೆ ನಿಮ್ಗೆಲ್ಲ. ಒಂದ್ ನಿಮಿಷ, ಈಗ ದುರಸ್ತಿಗಂತ ಹೇಳಿ ಇದು ಕಡಕೂರು ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯಕ್ಕಂತ ಹೇಳಿ ದುರಸ್ತಿಗೆ ಇಟ್ಟಿದೆ. ಹಾಗೆ ರೆಂಜಾಡಿ ಅಂಗನವಾಡಿ ಕೇಂದ್ರಕ್ಕೆ ಈಗ ಸ್ಥಳಾವಕಾಶ ಎಲ್ಲಿದೆ ಅಲ್ಲಿ ಅಂಗನವಾಡಿ ಕಟ್ಟಡವನ್ನ ಕಟ್ಟಿಸುವಂತಹ ಒಂದು ವ್ಯವಸ್ಥೆ ಇದೆ. ಮತ್ತೆ ದುರಸ್ತಿ ಎಲ್ಲಿ ಬೇಕು ನೀವು ತಿಳಿಸಿದ್ರೆ ಆ ದುರಸ್ತಿಯನ್ನ ಮಾಡುವಂತ ಒಂದು ಅವಕಾಶ ಇದೆ. ಎಲ್ಲಿಗೆ ಬೇಕು ಹೇಳಿ. ಈಗ ನಾವು ಕಡಕೂರಿನಲ್ಲಿ ಶೌಚಾಲಯಕ್ಕೆ ನಾವು ದುರಸ್ತಿಗೆ ಇಟ್ವಿ. ಶೌಚಾಲಯಕ್ಕೆ ಅಲ್ಲಿ ಶೌಚಾಲಯ ಸರಿ ಇರ್ಲಿಲ್ಲ, ದುರಸ್ತಿ ಕಡಕೂರು ಅಂಗನವಾಡಿ ಕೇಂದ್ರದಲ್ಲಿ ಆಯ್ತು. ರೆಂಜಾಡಿ ಕೇಂದ್ರದಲ್ಲಿ ಒಂದು ದಾಸ್ತಾನು ಕೊಠಡಿಗೆ ಸ್ಥಳಾವಕಾಶ ಇರೋದ್ರಿಂದ ರೆಂಜಾಡಿ ಕೇಂದ್ರಕ್ಕೆ ದಾಸ್ತಾನು ಕೊಠಡಿಗೆ ಈ ಒಂದು ದುರಸ್ತಿ ಈ ವರ್ಷದಲ್ಲಿ ಇಟ್ಟಿದ್ದೇವೆ. ಮಧ್ಯಾಹ್ನ ಅಂಗನವಾಡಿ ಕೇಂದ್ರಕ್ಕೆ ಅರ್ಜಿ ನೆಕ್ಸ್ಟ್ ನಿಮಗೆ ಮುಂದಿನ ದುರಸ್ತಿಯಲ್ಲಿ ಅದನ್ನ ಮುಂದಿನ ದುರಸ್ತಿ ಮೇಲಾಧಿಕಾರಿಗಳಿಗೆ ಹೇಳಿ. ನೀವು ಈ ಚಿಕ್ಕಬಳ್ಳಾಪುರ ಆ ಕಡೆ ದಾವಣಗೆರೆ ಆ ಕಡೆ ಹೋದ್ರೆ ಅಂಗನವಾಡಿ ನೋಡ್ಲಿಕ್ಕೆ ಖುಷಿ ಆಗ್ತದೆ. ನಾವು ಏನೋ ಬುದ್ಧಿವಂತರಂತೆ ಹೈಯರ್ ಎಜುಕೇಶನ್ ಇರುವಂತ ಈ ಜಿಲ್ಲೆ ಇರುತ್ತೆ. ಇಲ್ಲಿರುವಂತ ಅಂಗನವಾಡಿ ಕೇಂದ್ರ ಹೇಗಿದೆ ಪಾಪ ಅಲ್ಲಿರುವಂತ ನಮ್ಗೆ ಹೇಳ್ಬೇಡಿ ಅಂತೀರಲ್ಲ ಸರ್, ಏನ್ ಹೇಳಿದ್ರು ಓದಿ ಹೇಳಿ. ಅಧ್ಯಕ್ಷರೇ ಹಾಗೂ ಅರಣ್ಯ ಇಲಾಖೆಗೆ ಬಂದಿದ್ದೇನೆ. ಅರಣ್ಯ ಇಲಾಖೆಯಿಂದ ಯಾವುದೇ ಯೋಜನೆಗಳು ಇಲ್ಲ. ಹಲೋ, ಮಳೆಗಾಲದಲ್ಲಿ ಯಾವುದಾದ್ರೂ ನೆಡುತುಪ್ಪುಗಳನ್ನು ನಡುವಂತ ವ್ಯವಸ್ಥೆ ಮಾಡಬಹುದು. ಈಗ ಬೇಸಿಗೆಕಾಲದಲ್ಲಿ ಯಾವುದಿಲ್ಲ. ಅದರೊಂದು ಅರಣ್ಯ ಇದು ಕರ್ನಾಟಕ ಸರ್ಕಾರ ಒಂದು ಸಾರ್ವಜನಿಕ ಪ್ರಕಟಣೆಯನ್ನು ನೀಡಿದೆ. ನೀವು ಇತ್ತೀಚೆಗೆ
ಟಿವಿಗಳಲ್ಲಿ ವೈರಲ್ ಅದನ್ನ ನೋಡಿರ್ಬೋದು. ವನ್ಯಜೀವಿಗಳ ಅಂಗಾಂಗಗಳು, ಉಗುರು ಅಥವಾ ಹುಲಿ ಉಗುರು ಅಥವಾ ಈ ಆನೆಯ ರೋಮ ಇಂಥದನ್ನೆಲ್ಲ ಧರಿಸಿ ಮನೆಯಲ್ಲಿ ಇಟ್ಕೊಳ್ಳೋದು, ಕೊಬ್ಬು, ಅದು ಜಿಂಕೆ ಕೊಬ್ಬು ಇಂಥದ್ದೆಲ್ಲ ದೊಡ್ಡ ವಿಶ್ವಾಸ ನೀವು ನೋಡಿರ್ಬೋದು. ಅದನ್ನ ಕಾನೂನು ಪ್ರಕಾರ ಇಟ್ಟುಕೊಳ್ಳುವ ಹಾಗಿಲ್ಲ, ಅದು ಕ್ರಿಮಿನಲ್ ಅಪರಾಧ ಆಗ್ತದೆ. ಅದಕ್ಕೆ ಕರ್ನಾಟಕ ಸರ್ಕಾರ ಈಗೊಂದು ಅವಕಾಶವನ್ನ ನೀಡಿದೆ. ಮುಂದಿನ ಏಪ್ರಿಲ್ 10ನೇ ತಾರೀಕಿನವರೆಗೆ ಅದನ್ನ ಸರ್ಕಾರಕ್ಕೆ ಸರೆಂಡರ್ ಮಾಡಬಹುದು. ನಮ್ಮ ಇಲ್ಲಿ ಮಂಗಳೂರಿಗೆ ಸಂಬಂಧಪಟ್ಟಂತೆ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಹೊಯ್ಗೆ ಬಜಾರ್ ಮಂಗಳೂರು, ಇಲ್ಲಿಗೆ ಬಂದು ಅಲ್ಲಿ ಒಂದು ಫಾರ್ಮ್ ಕೊಡ್ತಾರೆ, ಅದನ್ನು ತಂದು ಕೊಡುವುದು. ಯಾವುದೇ ಸಮಸ್ಯೆ ಆಗುದಿಲ್ಲ. ಆ ನಂತರ ಇಟ್ಟುಕೊಂಡ್ರೆ ಅದು ಕ್ರಿಮಿನಲ್ ಅಪರಾಧ ಆಗ್ತದೆ ಮತ್ತು ಮುಂದಕ್ಕೆ ಯಾವುದು ಜಾಮೀನು ಕೂಡ ಸಿಗದಂತ ಒಂದು ಅಪರಾಧ ಆಗ್ತದೆ. ಅದರಿಂದ ದಯವಿಟ್ಟು ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಯಾರ ಹತ್ರ ಅದು ಇದ್ದರೆ ಅದನ್ನ ಇಲಾಖೆಗೆ ಸರೆಂಡರ್ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮಾಹಿತಿ ಗೊತ್ತಿಲ್ಲ. ಕಾಣಕೆರೆಗೆ ಒಂದು ಇದು ಬಂದಿದೆಯಾ ಅದರ ವಿಷಯದಲ್ಲಿ ಉಂಟಾ, ಬಂದಿದೆಯಾ ಇಲ್ವಾ? ಕಾಣಕೆರೆಗೆ ವಾರ್ಡ್ ಬರ್ತದೆ. ಮೊನ್ನೆ 8ನೇ ತಾರೀಕು ಅಲ್ಲಿಗೆ ನಾನು ಬಂದಿದ್ದೇನೆ. ಮತ್ತೆ ಅಲ್ಲಿ ನಾವು ಕ್ಯಾಮರಾ ಅಳವಡಿಸಿದ್ದೇವೆ. ಕ್ಯಾಮರಾ ಅವರ ಮನೆ ಮುಂದೆ ಕ್ಯಾಮರಾ ಅಳವಡಿಸಿದೆ. ಅದನ್ನ ಪ್ರತಿದಿನ ಹೋಗಿ ನಮ್ಮ ಸ್ಟಾಫ್ ಚೆಕ್ ಮಾಡ್ತಾ ಇದ್ದಾರೆ. ಅದು ಕನ್ಫರ್ಮ್ ಆದ್ರೆ ನಾವು ಅಲ್ಲಿ ಫೋನ್ ಇಡ್ತೇವೆ, ಗೂಡು ಇಡ್ತೇವೆ. ಅಲ್ಲ, ಅವರು ಇರ್ತಾರೆ, ಇನ್ನೊಬ್ರು ವಾಚರ್ ಇದ್ದಾರೆ, ವಾಚರ್ ಬಂದು ನೋಡ್ತಾ ಇರ್ತಾರೆ. ಅದು ಇದಾದ್ರೆ ನಾವು ಅದು ಕನ್ಫರ್ಮ್ ಆಗಿಲ್ಲ. ನನಗೆ ಡೌಟ್ ಇದೆ, ಅದಲ್ಲ ಅಂತ ಅನಿಸ್ತದೆ ನನಗೆ. ಆದ್ರೂ ನಾವು ನಮ್ಮ ಕೆಲಸ ಮಾಡ್ಬೇಕಲ್ಲ. ಅಲ್ಲಿ ಕ್ಯಾಮರಾ ಅಳವಡಿಸ್ತೇವೆ, ಅವ್ರ ಮನೆ ಹತ್ರವೇ ಕ್ಯಾಮರಾ ಅಳವಡಿಸಿದ್ದೇವೆ. ಅದು ಕನ್ಫರ್ಮ್ ಆದ್ರೆ ನಾವು ಫೋನ್ ಇಟ್ಟು. ಧನ್ಯವಾದ. ತಮ್ಮ ಹೆಸರು ಮತ್ತು ದೂರವಾಣಿ ನಂಬರ್? ನಾನು ಮಹಾಬಲ ಅಂತ. ನನ್ನ ಖಾಸಗಿ ಸಂಖ್ಯೆ 944-928-4091. ಯಾಕೆಂದ್ರೆ ಚಿರತೆ ಬಂದ್ರೆ ಅದು ನಮ್ಮ ಗಾಡಿಗೆ ಬಸ್ಸಿಗೆ ಬಂದಿತ್ತು. ಅಲ್ಲಿ ಅಷ್ಟು ಖಂಡಿತ ಹೇಳಿ, ನಮ್ಮ ಪ್ರಯತ್ನವನ್ನು ಮಾಡಿ. ಹೈಯೆಸ್ಟ್ ಬಲ್ಲೆ ಇರುವುದು ಈಗ ನಮ್ಮ ಆ ಸೈಡ್ ಅಲ್ಲೇ ಇದೆ. ಮತ್ತೆ ಈ ಸುತ್ತಮುತ್ತ ಪ್ರದೇಶದಲ್ಲಿ ಚಿರತೆ ಇಲ್ಲ ಅಂದ್ರೆ ಅಂತ ಬಂದ ಇತಿಹಾಸ ಇಲ್ಲ, ಬರಬಾರ್ದು ಅಂತ ಇಲ್ಲ. ಇಲ್ಲ, ಅಲ್ಲಿ ಕೂಡ ನಾವು ಫೋನ್ ಇಟ್ಟಿದ್ದೇವೆ, ಎಲ್ಲ ಇಟ್ಟಿದ್ದೇವೆ. ಬಜಪೆ ಸೈಡ್ ಮಾತ್ರ ಒಂದು 3 ಚಿರತೆ ನಮಗೆ ಸಿಕ್ಕಿದೆ. ಈ ಸೈಡು ಎಲ್ಲಿ ಕೂಡ ಸಿಗಲಿಲ್ಲ. ಧನ್ಯವಾದ. ಹಲೋ 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 ನೀವು ಪಂಚಾಯತಿಂದ ನಮಗೆ ಎಲ್ಲ ಈ ಸ್ಕೂಲ್ಗೆಲ್ಲ ಒಂದು CC ಕ್ಯಾಮೆರಾ ಮಾಡಿಕೊಡ್ಬೇಕು. ಯಾಕೆಂದ್ರೆ ರಾತ್ರಿ ಹೊತ್ತು ಈ ಕಡೆ ಕೆಲವರೆಲ್ಲ ಬಂದು ಕುತ್ಕೊಳ್ಳೋದು, ಎಲ್ಲ ಕಟ್ ಮಾಡೋದು, ಸ್ಕೂಲಲ್ಲಿರುವಂಥ ಏನೆಲ್ಲ ಇದರನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಈ ಒಂದು ಸ್ಕೂಲಿಗೆ ಒಂದು CC ಕ್ಯಾಮೆರಾ ಪಂಚಾಯತಿಂದ ಒಂದು ಕೊಡಿಸ್ಬೇಕು ಎಲ್ಲ ಸ್ಕೂಲ್ಗಳಿಗೆ. ಈಗ ನಮ್ಮ ಬೆಲ್ಮ ಗ್ರಾಮದಲ್ಲಿ ಯಾವುದೆಲ್ಲ ಸ್ಕೂಲ್ಗಳಿವೆ, ಈಗ ಇಲ್ಲಿ ಒಂದು ಯಾವುದೇ ಒಂದು ರಾತ್ರಿ ಹೊತ್ತಲ್ಲಿ ಕೂತ್ಕೊಳ್ತಾರೆ, ಇಲ್ಲೆಲ್ಲ ಬಂದು ಸಿಗರೇಟ್ ಎಳೆಯುವುದು ಏನೆಲ್ಲ ವ್ಯವಹಾರಗಳು ರಾತ್ರಿ ಹೊತ್ತು ನಡೀತಾ ಇರ್ತದೆ. ಯಾಕೆಂದರೆ ಯಾರು ಈ ಕಡೆ ಬರ್ತಾ ಇಲ್ಲ. ಯಾಕೆಂದರೆ ಆ ಕಡೆ ಇವರಿಗೆ ಟೀಚರ್ಗಳು ಬೀಗ ಹಾಕಿ ಹೋಗ್ತಾರೆ. ಇದಕ್ಕೊಂದು ನೀವು CC ಕ್ಯಾಮರಾ ಒಂದು ಅಳವಡಿಸಿಕೊಟ್ರೆ ಭಾರಿ ಒಳ್ಳೆಯದು ಅಂತ. ನಾವು ಈ ವರ್ಷ ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಸಂಬಂಧಪಟ್ಟ ಅನುದಾನದಲ್ಲಿ ಖಂಡಿತವಾಗಿ ನಾವು ಈ ಸಲ ಮಾಡೇ ನಿಮಗೆ ಹೇಳಿದ್ವಿ, ನಾವು ಸ್ಟೇಷನ್ ಅಲ್ಲಿ ಮಾತಾಡುವಾಗ ನಿಮ್ಮ ಅಧ್ಯಕ್ಷರು ಅವಾಗ ಅಧ್ಯಕ್ಷರಾಗಿದ್ದರು. ನಿಮ್ಮ ಹತ್ರ ನಾವು ಸ್ಟೇಷನ್ ಅಲ್ಲಿ ಹೇಳಿದ್ವಿ. ಅವಾಗ ಸ್ಟೇಷನ್ ಕಮಿಷನರ್ ಇವರು ಹೇಳಿದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರು. ಅದು ಒಂದು ನಮ್ಮ ಕಾಣಿಕೆರೆಗೂ ಅದೇ ಥರ ಅಲ್ಲಿ ಯಾವುದೇ ರೀತಿಯ ಪರಿಸ್ಥಿತಿ ಯಾವುದೇ ರೀತಿ ಗೊತ್ತಿಲ್ಲ. ಕಾಣಿಕೆರೆ ಯಾವ ಪ್ರದೇಶ ಅಲ್ಲಿಗೂ CC ಕ್ಯಾಮೆರಾ ಪ್ರೆಸ್ಟೇಜ್ ಅವರು ಬಿಲ್ಡಿಂಗ್ ಅವರ ಮಾತಾಡೋ ಅಲ್ಲಿ ಆಗ್ತಾ ಯಾವ್ದು ರಿಜಾಡಿಂದ ಬರ್ತೇವಲ್ಲ ಆ ರಸ್ತೆ ಅಲ್ಲಿ ಕಸವನ್ನು ಹಾಕ್ತಾರೆ. ಮತ್ತೆ ಆ ಕಡೆ ಏನೆಲ್ಲ ನಡೀತಾ ಇದೆ ತುಂಬಾ. ಪೊಲೀಸ್ ಇಲಾಖೆಗಳಿಗೆ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಮಾಡಿ ಒಂದು ತಿಂಗಳಾಗಿದೆ. ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಟೀಚರ್ ಇದ್ದಾರೆ ಆ ಪ್ರದೇಶಕ್ಕೆ ಒಂದು ಕ್ಯಾಮೆರಾ ಒಂದು ತಿಂಗಳಾಗಿ ಕಂಪ್ಲೇಂಟ್ ಯಾವುದೆಲ್ಲ ಒಳ ರಸ್ತೆಗಳಿದೆ ನಾವು ಈಗಾಗಲೇ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕಳೆದ ಬಾರಿ ಮೀಟಿಂಗ್ ಕೂಡ ಮಾಡಿದ್ದೇವೆ. ದೇರ್ಲೆಕಟ್ಟೆಯ ಎಲ್ಲ
ಒಳ ರಸ್ತೆಗಳಿಗೆ ಮತ್ತು ದೇರ್ಲಕಟ್ಟೆಯ ಮುಖ್ಯ ರಸ್ತೆಗಳಿಗೆ ಫೋನ್ವೇ ಆದ ತಕ್ಷಣ, ಚತುಷ್ಪಥ ರಸ್ತೆ ಆದ ತಕ್ಷಣ ಸಿಸಿ ಕ್ಯಾಮೆರಾ ಅಳವಡಿಕೆಯನ್ನು ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ. ಮತ್ತೊಂದೇನು ಗೊತ್ತಾ, ನೀವು ಪೊಲೀಸ್ ಇಲಾಖೆಗಳಿಗೆ, ನೀವು ಪಂಚಾಯತಿಂದ, ನೀವು ಅಧಿಕಾರಿಗಳು ಒಂದು ಮಾಹಿತಿ ಕೊಡ್ಬೇಕು. ಇದೇ ಸ್ಕೂಲಿಂದ 1 ತಿಂಗಳ ಮೊದಲು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಇಲ್ಲಿ ರಾತ್ರಿ ಬಂದು ನೀವು ರೌಂಡ್ಸ್ ಹಾಕಬೇಕು, ಈ ಥರ ಎಲ್ಲ ನಡೀತಾ ಇದೆ ಅಂತ. ಇಲ್ಲಿ ಬಂದು ಕೇಳಿದ್ದು 23 ದಿವಸ ಆದಮೇಲೆ, ಕಂಪ್ಲೇಂಟ್ ಕೊಟ್ಟು 23 ದಿವಸ ಆದಮೇಲೆ ಆಗಿರ್ತದೆ ಇಲ್ಲಿಗೆ ಪೊಲೀಸವರು ಬಂದದ್ದು. ಇಲ್ಲಿ ಏನು ಮಾಹಿತಿ ಕೇಳಿ ಕಲ್ಲು ಟೀಚರ್ ಮುನ್ನೆ ಬಂದದ್ದು. ಇದು 1 ತಿಂಗಳಾಗಿದ್ದು ಕೊಟ್ಟು. ಲೇಡಿ ಬಂದಿದ್ರು, ಮುನ್ನೆ ಒಬ್ರು ಬಂದ್ರು ಅಲ್ಲ, ರಾತ್ರಿ ಹೊತ್ತೊಂದು ರೌಂಡ್ಸ್ ಹಾಕ್ಬೇಕು. ಮತ್ತೊಂದು ನೀವು ಮತ್ತೊಂದು ಮಾಧ್ಯಾಧ್ಯಕ್ಷರು ನಮ್ಮ ಈ ಆ ಹುಲ್ಲುಗಳನ್ನು ಅದೊಂದು ತೆಗಿಸ್ಬೇಕು. ನೀವಿಲ್ಲಿ 4 ಜನ ಇದ್ದೀರಿ ನಮ್ಮ ವಾರ್ಡ್ನಲ್ಲಿ, ಅದೊಂದು ಕ್ಲಿಯರ್ ಮಾಡಿ. ಮತ್ತೆ ಅಲ್ಲಿ ಹೋಗುವಾಗ ರಂಜಾಡಿ ಅಲ್ಲದಲ್ಲಿ ರಾತ್ರಿ ಹೊತ್ತಲ್ಲಿ ಬರೋದು ಭಯ ಆಗ್ತದೆ. ಈಗ ಚಿರತ್ತೊಂದು ಅಂತ ಹೇಳಿದ್ದಾರೆ, ಅದರಲ್ಲಿ ಇದು ಇರ್ಬೋದು. ಅದೇ ಅದಕ್ಕೆ ಸಿಸಿ ಕ್ಯಾಮರಾ ಹಾಕಿದ್ರೆ ಎಲ್ಲದಕ್ಕೆ ಸರಿ ಆಗ್ತದೆ. ಸಿಸಿ ಕ್ಯಾಮರಾ ಹಾಕಿದ್ರೆ ಅದಕ್ಕೆಲ್ಲದಕ್ಕೆ ಸರಿ ಆಗ್ತದೆ. ಮತ್ತೊಂದು ಸರ್ ನೀವೊಂದು ಹೇಳಿ ಪಂಚಾಯತ್ ಒಂದು ಲೆಟರ್ ಕೊಡಿ, ನಾವು ಆ ಲೆಟರ್ ಪೊಲೀಸ್ ಇಲಾಖೆಗೆ ಹೀಗೆ ರಾತ್ರಿ ಒಂದು ಕಿಡಿಗೇಡಿಗಳು ಬಂದು ನಮ್ಮ ಶಾಲೆಯ ಆವರಣದ ಒಳಗಡೆ ಸಾರ್ವಜನಿಕ ಆಸ್ತಿಯನ್ನು ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಪಂಚಾಯತ್ ಒಂದು ಲೆಟರ್ ಕೊಡಿ ಮತ್ತು ಪೊಲೀಸ್ ಇಲಾಖೆ ಲೆಟರ್ ಕೊಡಿ. ನಾವು ನೀವು ಕೊಟ್ಟ ಲೆಟರ್ ಅನ್ನ ಪೊಲೀಸ್ ಇಲಾಖೆ ಕೊಡ್ತೇವೆ, ನೀವು ನಮ್ಗೆ ಒಂದು ಇನ್ನೊಂದು ಮತ್ತೊಂದು ನಮ್ಗೊಂದು ಕಸ ತಕೊಂಡು ಹೋಗ್ಲಿಕ್ಕೆ ಒಂದು ವೆಹಿಕಲ್ ಇದೆಯಲ್ಲ, ಅದೊಂದು ಈ ಕಡೆ ನೀವು ಇಲ್ಲಿ ಕಳಿಸುವಾಗ ನೀವು ಈಗ ಹೇಳ್ತೀರಿ ಅದಕ್ಕೆ ಚಾರ್ಜ್ ಅಂತ ಉಂಟು. ಇಲ್ಲಿ ಪಾಪ ಎಲ್ಲ ಬಡವರು ಇರೋದು, ಅವರನ್ನೇ ಊಟ ಮಾಡ್ಲಿಕ್ಕೆ ತುಂಬಾ ಕಷ್ಟ. ನಿಮ್ಮ ಗಾಡಿಗೆ ಕಸ ತಗೊಂಡು ಹೋಗ್ಲಿಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ನೀವು ನಿಮ್ಮ ಪಂಚಾಯತ್ ಅನುದಾನದಿಂದ ಒಂದು ಮಾಡ್ತೀವಿ. ಅನುದಾನ ಎಲ್ಲ ಗ್ರಾಮ ಪಂಚಾಯತ್ ಕಸ ವಿಲೇವಾರಿಗೆ ಹೋಗ್ತದೆ. ಒಂದು ನಯಾ ಪೈಸೆ ಸಾರ್ವಜನಿಕ ಇದಕ್ಕೆ ಕೆಲಸ ಮಾಡ್ಲಿಕ್ಕೆ ಇಲ್ಲ ಅಭಿವೃದ್ಧಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನೀವು ಟಿವಿ ಚಾನೆಲ್ ಎಷ್ಟು ಕಟ್ತೀರಿ? 450 ರೂಪಾಯಿ. ಮೊಬೈಲ್ ಚಾರ್ಜರ್ 499 ರೂಪಾಯಿ. ಅದೆಲ್ಲ ನಿಮ್ಗೆ ಅವಶ್ಯಕತೆ ಇದೆಯಾ ಇಲ್ವಾ? ಅದಲ್ಲ ಅವಶ್ಯಕತೆ ಇದೆಯಾ ಇಲ್ವಾ? ನಿಮ್ಮ ಮೊಬೈಲ್ ಚಾರ್ಜ್ ರೀಚಾರ್ಜ್ ಮಾಡ್ಬೇಕಾದ್ರೆ 499 ರೂಪಾಯಿ ರೀಚಾರ್ಜ್ ಮಾಡ್ತೀರಿ. ನಿಮ್ಮ ಮನೆ ಚಾನೆಲ್ ಸಿನಿಮಾ ನೋಡ್ಲಿಕ್ಕೆ, ಧಾರಾವಾಹಿ ನೋಡ್ಲಿಕ್ಕೆ ನೀವು 400 ರೂಪಾಯಿ ಚಾರ್ಜ್ ಮಾಡ್ತೀರಿ. ನೀವು ತಿಂದಂತಹ ಕಸ, ನೀವು ಮನೆಯಲ್ಲಿ ತಿಂದಂತಹ ಕಸವನ್ನ ವಿಲೇವಾರಿ ಮಾಡ್ಲಿಕ್ಕೆ ನಿಮ್ಗೆ 100ರಿಂದ 150 ರೂಪಾಯಿ ಕೊಡ್ಲಿಕ್ಕೆ ಇಲ್ಲ. ಅದು ನೀವು ಬಡವರು. ನಾವು ಕಟ್ಟೋದಿಲ್ಲ ಅಂತ ಹೇಳಿದ್ದಲ್ಲ, ಇಲ್ಲಿ ಅವರು ಬಡವರಿದ್ದಾರೆ, ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ರು. ಮತ್ತೆ ನೀವು ಮೊಬೈಲ್ ವಿಷಯ ಈಗ ನೋಡಿ ಕಷ್ಟ ಉಂಟು. ನೋಡಿ, ನಾವು ಗಾಡಿಯನ್ನ ವೆಹಿಕಲ್ ಅನ್ನ ಇಲ್ಲಿ ತನಕ ನಿಮ್ಗೆ ಬೇಕು ಅಲ್ಲಿ ತನಕ ನಾವು ಕೊಡ್ತೇವೆ. ನನ್ನ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ನಾನು ಬಾರಿಗೆ ಗಾಡಿಯ ವೆಹಿಕಲ್ ಕಳಿಸಿದ್ದೆ. ಇಲ್ಲಿ ಅದು ದುಡ್ಡು ಕೊಡೋದಿಲ್ಲ ಅಂತ ಹೇಳಿ ಯಾರು ಕೂಡ ದುಡ್ಡು ಕೊಡ್ಲಿಕ್ಕೆ ರೆಡಿ ಇಲ್ಲ, ಮತ್ತೆ ಕಸವು ಕೂಡ ಕೊಡುವುದಿಲ್ಲ. ಅದಕ್ಕಾಗಿ ನಾವು ಸ್ಟಾಪ್ ಮಾಡಿದ್ದೇವೆ. ಮುಂದೆ ನೀವು ಬೇಕಾದ್ರೆ ನಾವು ಗಾಡಿ ಕಳಿಸ್ತೇವೆ. ನೀವು ಉಪಾಧ್ಯಕ್ಷರಾಗಿದ್ದೀರಿ 5 ವರ್ಷ, ಅಧ್ಯಕ್ಷರಾಗಿದ್ದೀರಿ 2 ವರ್ಷ, ಈಗ ಸಹ ಅಧ್ಯಕ್ಷ. ಈ ವಾರ್ಡಲ್ಲಿ 10 ವರ್ಷದಿಂದ ಆಡಳಿತ ಇರುವಂತಹ ವಾರ್ಡ್ ಇದು. ನೀವು ಕರೆದು ಬಿಟ್ಟು ನೀವು ಸ್ವಲ್ಪ ಒಳ್ಳೆ ಮನಸ್ಸು ಮಾಡಿ ಇಲ್ಲಿ ಮಾಡಬೇಕು. ಇಲ್ಲಿಂದನೇ ಉಪಾಧ್ಯಕ್ಷರು ಅಧ್ಯಕ್ಷರುಗಳ ಹೋದದ್ದು ಇತಿಹಾಸ ಇರುವುದು. ಈಗ ಸಹ ಅಧ್ಯಕ್ಷ ಇಲ್ಲಿ ಇರದೇ ಇರುವುದು. ಹಾಗಾಗಿ ನೀವು ಸ್ವಲ್ಪ ಇಲ್ಲಿಗೆ ಮನಸ್ಸು ಮಾಡಿ ನೀವೊಂದು ಕೆಲಸ ಮಾಡಿ, ನಮ್ಮ ಗ್ರಾಮದ ಈ ವಾರ್ಡ್ನವರನ್ನೆಲ್ಲರನ್ನು ಒಂದು ದಿವಸ ಕರೀರಿ. ಕರೆದು ಬಿಟ್ಟು ಈ ತರ ಹೇಳಿ, ಈ ತರ ಇದೆ, ನೀವು ಇಷ್ಟು ದುಡ್ಡು ಕಟ್ಟಬೇಕು, ಆಗ್ತದ ಇಲ್ವ ಅಂತ ಅಲ್ಲಿ ಕೇಳಿ. ಆಗದಿದ್ರೆ ಮುಗೀತು. ನಾವು ಇಲ್ಲಿ ಸಮಸ್ಯೆ ಪರಿಹಾರ ಮಾಡಬಹುದು. ಇಲ್ಲಿ ನಾವು ಗ್ರಾಮ ಸಭೆ ಮಾಡಿದ ಉದ್ದೇಶನೇ ದೇರ್ಲಕಟ್ಟೆಗೆ ಯಾರು ಕೂಡ ಬರುವುದಿಲ್ಲ. ದೇರ್ಲಕಟ್ಟೆಯಲ್ಲಿ ಮಾಡಿದ್ರೆ ವರ್ಷ ನಾವು 6 ತಿಂಗಳಿಗೊಮ್ಮೆ ದೇರ್ಲಕಟ್ಟೆ ನಮ್ಮ ಪಂಚಾಯತ್ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕುಗ್ರಾಮ, ಈ ಒಂದು ಪ್ರದೇಶ ಸ್ವಲ್ಪ ಹಳ್ಳಿ ಪ್ರದೇಶ ಆದ ಕಾರಣ ಇಲ್ಲಿಯ ಜನರಿಗೆ ಯಾವುದೂ ಕೂಡ ಮಾಹಿತಿಗಳು ಸಿಗೋದಿಲ್ಲ ಅಂತ ಹೇಳಿ ನಾವು ಇಲ್ಲಿಟ್ಟಿರೋದು. ಅದನ್ನು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಹಲವಾರು ಜನ, ಯಾಕೆ ನೀವು ಒಳಗಡೆ ಹೋಗಿ ಮಾಡಿದ್ದೀರಿ? ಇದು ಕೂಡ ಬೆಲ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ವಾರ್ಡ್. ಈ ವಾರ್ಡ್ ನಲ್ಲಿ ಇಟ್ಟಿರುವುದು ಇಲ್ಲಿಯ ಸಮಸ್ಯೆ ಕೂಡ ಸ್ಪಂದನೆ ಆಗ್ತದೆ. ನಮ್ಮ ಒಂದು ಆ ಬೇಡಿಕೆಯನ್ನ ಸ್ವಾಗತ ಮಾಡ್ತೇವೆ. ನಮ್ಮ ಬೇಡಿಕೆಯನ್ನ ನಾವು ಖಂಡಿತವಾಗ್ಲೂ ಈಡೇರಿಸ್ತೀವಿ. ತಾವು ಕೂಡ ನಮ್ಮ ಇಲ್ಲಿರುವಂತಹ ಎಲ್ಲ ಯುವಕರು ಸೇರಿ ನೀವು ಒಂದು ತಂಡ ರಚನೆ ಮಾಡಿ ನೀವು ಕೂಡ ಅದರಲ್ಲಿ ಭಾಗವಹಿಸಿದ್ರೆ
ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ, ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ, ನೀವು ನಮ್ಮ ಜೊತೆಯಲ್ಲಿರಿ. ಆ ಕೆಲಸ ಪೂರ್ತಿಯಾಗಿ ಮಾಡುವ. ಇನ್ನು ಮುಂದೆ ಏನಾದ್ರೂ ವಿಷಯ ಇದ್ರೆ ಮಾತಾಡಿ. ಅದು ಮಾತ್ರ ಅಲ್ಲ, ನೀವಿಲ್ಲಿ ಈ ಗ್ರಾಮ ಸಭೆಯಲ್ಲಿ ಇದ್ದದಕ್ಕೆ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಅಭಿನಂದನೆಗಳು. ಯಾಕೆಂದರೆ ಈ ಒಂದು ಗ್ರಾಮದಲ್ಲಿ ಟೀಕೆ ಮಾಡುವವರು ತುಂಬಾ ಜನ ಇರ್ತಾರೆ. ಟೀಕೆ ಮಾಡದಿದ್ರೆ ಅದಕ್ಕೆ ಆಗುದಿಲ್ಲ. ಇಲ್ಲ, ಟೀಕೆ ಮಾಡೋರು ಇಲ್ಲಿ ಯಾರು ಬರಲೇ ಇಲ್ಲ. ನೀವು ವ್ಯವಸ್ಥೆ ಮಾಡಿ. ಎಷ್ಟು ವರ್ಷ ಆಯ್ತು ಇಲ್ಲಿ ಪಂಚಾಯತ್ ಆಗಿ ಅಮೌಂಟ್ ಕಡ್ಡಾಯ ಮಾಡಿ. ಅಲ್ಲ, ಎಷ್ಟು ವರ್ಷ ಆಗಿದೆ ಪಂಚಾಯತ್ ಆಫೀಸ್ ಆಗಿ ಫಸ್ಟ್ ಟೈಮ್ ಈ ಗ್ರಾಮ ಸಭೆ ಈ ವಾರ್ಡಲ್ಲಿ ಇಲ್ಲಿ ಇಟ್ಟದ್ದು ಅಲ್ವಾ? ಅದಕ್ಕೆ ನಿಮ್ಗೆ ಅಭಿನಂದನೆ. ಅದಕ್ಕೆ ಹೇಳ್ತಾ ಇರೋದು ನಮ್ಮವರ ಬೇಡಿಕೆ ಮಾಡಿ. ನೀರಿಗೆ ಒಂದು ದಿನ ತಿಂಗಳಿಗೆ ಬರ್ತೀರಾ, 100 ರೂಪಾಯಿ ಕಟ್ಲಿಕ್ಕೆ ಎಲ್ಲ ಮನೆಗೆ ನೀವು ಬರ್ತೀರಾ. ಅದೇ ತರ ನೀವು ಮಾಡಿ 100 ರೂಪಾಯಿ ಕಟ್ಲಿಕ್ಕೆ. ಯಾರು ದುಡ್ಡು ಕೊಡ್ತಾ ಇಲ್ಲ, ಯಾರು ದುಡ್ಡು ಕೊಡ್ತಾ ಇಲ್ಲ, ಅವರ ಕಸ ತೆಗಿಬೇಡಿ. ಒಂದು ದಿವಸ ಯಾರು ಕೊಡುದಿಲ್ಲ, ಅವರ ಕಸ ಅಲ್ಲಿ ಆದ್ರೂ ಹಾಕಿದ್ರೆ ಪಕ್ಕದ ಅಕ್ಕಪಕ್ಕ ಮನೆಯವರು ನಾವು ಮಾಹಿತಿ ಕೊಡ್ತೇವೆ ಇವರ ಕಸ ಇಲ್ಲಿ ಹಾಕಿದ್ದಾರೆ ಅಂತ. ನೀವು ವ್ಯವಸ್ಥೆ ಮಾಡೋದಿದ್ರೆ ನಾವು ಅಲ್ಲಿ ಬಿಸಾಡಿದ್ದೇವೆ, ಇಲ್ಲಿ ಬಿಸಾಡಿದ್ದೇವೆ, ಸರಿ. ಇದು ಬೆಳಿಗ್ಗೆ ನಾವು ಹೋಗುವಾಗ ನಮ್ಮ ಕಾರಲ್ಲಿ ಅದು ತಗೊಂಡು ಹೋಗಿ 100 ರೂಪಾಯಿ 500 ರೂಪಾಯಿ ಬಿಸಾಡ್ಲಿಕ್ಕೆ ಮಾಡಲು ಊಟ ಕೊಡುದಿಲ್ಲ. ಅವ್ರು ಹೇಳ್ತಾರೆ ಪಂಚಾಯತಿ ಪರ್ಮಿಷನ್ ಉಂಟು ನಮಗೆ ಬಿಸಾಡ್ಲಿಕ್ಕೆ ಅಂತ. ಹೇಳಿದ್ರೆ ಪಂಚಾಯತ್ ಒಂದು ಗಾಡಿ ಮಾಡಿ ಅವರು ಅಂತ ಮುಗಿಸುದ. ಇಲ್ಲ ಸರ್, ಯಾವುದು ಇದು ಇನ್ನೊಂದು ನಮ್ಮ ವಾರ್ಡ್ ಮೆಂಬರ್ಗೆ ಒಂದ್ಸರಿ, ಏಕೆಂದ್ರೆ ನಮ್ಮಲ್ಲಿ ಅಲ್ಲಿ ಒಂದು ತೋಡಾಗ್ಬೇಕು, ತೋಡಿಗೆ ಒಂದು ಸಂಕ ಸಣ್ಣದು ಮಜಲಲ್ಲಿ. ಮತ್ತೊಂದು ನಮ್ಗೆ ಇನ್ನೊಂದು ಬೇಡಿಕೆ ಇದೆ, ಅದು ಬಹುಕಾಲದ ಒಂದು ಬೇಡಿಕೆ ನಮ್ದು. ಈ ರೋಡ್ ನಮ್ಮ ಮಸೀದಿ ಹತ್ತಿರ ಇರುವ ರೋಡನ್ನು ನೀವು ಅದಕ್ಕೊಂದು ಕಂಟಿನ್ಯೂ ಮಾಡಿ ಕೊಡಬೇಕು. ಅಲ್ಲಿ ಈಗ ಜಾಗ ಬಿಡ್ಲಿಕ್ಕೆಲ್ಲ ರೆಡಿ ಇದ್ದಾರೆ. ನೀವೆಲ್ಲ ಅರ್ಧ JCB ತಂದು ನೀವಿಲ್ಲಿ ನೋಡ್ಬೇಕು. ನಾವು ಮಾತನಾಡೋದು ಮಾಹಿತಿ ನೀವು ಕೇಳಬೇಕು. ಅದನ್ನೆಲ್ಲ ಈಗ ತೆಗೆದಿಟ್ಟಿದ್ದಾರೆ. ಈ ರಸ್ತೆ ಬಹುಕಾಲದ ಬೇಡಿಕೆ ಅಂತ ಹೇಳ್ತಾ ಇದ್ರೆ ಖಂಡಿತ ಇದು ಸತ್ಯ. ನಿಮ್ಮ ಖಾಸಗಿ ಜಾಗವನ್ನ ಬಿಡದೆ ಇದ್ದ ಕಾರಣ ನಾವು ಆ ಒಂದು ರಸ್ತೆ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಲ್ರೆಡಿ 25 ಲಕ್ಷ ರೂಪಾಯಿಯ ಕಾಲು ಸಂಘವನ್ನು ಕೂಡ ನಾನು ಮಾನ್ಯ ಶಾಸಕರ ಅನುದಾನದಲ್ಲಿ ಮಾಡಿದ್ದೇನೆ. ಬಾಕಿ ಮಾರ್ನಿಂದ ಬಾಕಿ ಮಾರ್ನಿಂದ ತೋಡು ತನಕ ಈಗ ಆಲ್ರೆಡಿ ರಸ್ತೆ ಆಗಿದೆ. ಆ ರಸ್ತೆ ಮಸೀದಿ ಹತ್ರ ಹಾಕಿ ಬರುವ ಹೆಚ್ಚಾಗುವಂತ ರಸ್ತೆ ಮಾಡ್ಲಿಕ್ಕೆ ನಮಗೂ ಕೂಡ ಆಸೆ ಇದೆ. ನೀವೆಲ್ಲ ಸೇರಿ ಅದಕ್ಕೆ ಜಾಗವನ್ನ ಗುರುತು ಮಾಡಿಕೊಡಿ, ನಾವು ಅದನ್ನು ಕಂಪ್ಲೀಟ್ ಮಾಡ್ತೇವೆ. ಮತ್ತೊಂದು ನಮ್ಮ ಮಜಲ್ ರಸ್ತೆ ಇದೆ, ಸುಂದರಿಯಕ್ಕನ ಮನೆ ತನಕ ಇರುವ ರಸ್ತೆ ಆಲ್ರೆಡಿ 4.5 ಲಕ್ಷ ರೂಪಾಯಿ ಅನುದಾನ ಇದೆ. ಅಲ್ಲಿ ಜಾಗದ ತೊಂದರೆ ಇದ್ದ ಕಾರಣ, ಜಾಗ ಬಿಡದೆ ಇದ್ದ ಕಾರಣ ಆ ರಸ್ತೆ ಬ್ಯಾಲೆನ್ಸ್ ಬಾಕಿ ಆಗಿದೆ ಹೊರತು ಬೇರೆ ಏನು ಪ್ರಾಬ್ಲಮ್ ಅಲ್ಲ. ಸುಂದರಕ್ಕೆ ಮುಂದೆ ಮಾಡ್ತಾರದು. ಮತ್ತೊಂದು ಅಷ್ಟು ಮಾಡಿಕೊಟ್ರೆ ಆ ತೋಟದಿಂದ ಮಜಲಿಯಾಗಿ ನೀವು ಬರುವಕ್ಕೆ ಮಾಡಿಕೊಟ್ರೆ ನಿಮಗೆ ಮೊದಲು ಯಾರು ಇಲ್ಲಿ ಅಪೋಸಿಟ್ ಕ್ಯಾಂಡಿಡೇಟ್ ಇರೋದಿಲ್ಲ. ನೀವೇ ನಿಲ್ಲೋದು, ನೀವೇ ವಿನ್ ಆಗೋದು. ಅಷ್ಟೊಂದು ನಮ್ಮ ಮಾಡಿಕೊಡಿ ಸರ್. ಇನ್ನೊಂದು ಸರ್, ಕಲ್ಪಾದ ಮಸೀದಿ ಕಲ್ಪಾದ ಮಸೀದಿ ನೀವು ಎಷ್ಟು ಸಾರಿ ಬಂದು ಹೋದ್ರು ಅಲ್ಲಿಗೆ ಪಲ್ಲಿಗೆ? ಒಂದು ತಡೆಗೋಡೆ ಮಾಡ್ಲಿಕ್ಕೆ ನೀವು ಎಷ್ಟು ಸಾರಿ ಹೋದ್ರು? ನಾವು ತಡೆಗೋಡೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಈಗಾಗಲೇ ಶಾಸಕರು ಕೂಡ ಅದಕ್ಕೆ ಅನುದಾನವನ್ನ ಶಾಸಕರ ಜೊತೆ ಮಾತಾಡಿದ್ದೀವಿ. ನಿಮ್ಮ ಮಸೀದಿ ಅವರು ಕೂಡ ಮೊನ್ನೆ ಕೂಡ ಶಾಸಕರ ಹತ್ರ ಮಾತಾಡಿದ್ದಾರೆ. ಅದು ನೋಡಪ್ಪ ವಿಷಯ ಶಾಸಕರ 1 ಲಕ್ಷ 7 ಲಕ್ಷ ರೂಪಾಯಿಯಲ್ಲಿ ಆಗುವ ಕೆಲಸ ಅಲ್ಲ, ಗ್ರಾಮ ಪಂಚಾಯತ್ ಅಲ್ಲಿ ಆಗುವ ಕೆಲಸ ಅಲ್ಲ. ಅದು ಮಾನ್ಯ ಶಾಸಕರು ಅದಕ್ಕೆ ಅನುದಾನವನ್ನ ಇಡ್ತೀನಿ ಅಂತ ಹೇಳಿದ್ದಾರೆ. ಅದು ಆ ಕೆಲಸ ಖಂಡಿತವಾಗ್ಲೂ ಹಾಗೆ ಆಗ್ತದೆ. ನಿಮ್ಮನ್ನು ನಾವು ಆರಿಸಿ ಕಳಿಸಲಿಲ್ವಾ? ಯಾಕೆ ಕಳಿಸಿದ್ದು? ನೀವು ನಮ್ಮ ಗ್ರಾಮಕ್ಕೆ ಒಂದು ಸವಲತ್ತು ಮಾಡ್ಲಿಕ್ಕೆಲ್ಲ ಕಳಿಸಿದ್ದು. ನೀವು ಅವರ ಹತ್ರ ಹೋಗಿ ಮಾತಾಡ್ಬೇಕಲ್ಲ. ನಮಗೆ ಹೋಗ್ಬೇಕಾ ಖಾದರ್ ಜೊತೆ? ನಾವು ಹೋಗ್ಬೇಕಾ ಖಾದರ್ ಜೊತೆ? ನಾವು ಹೋಗುದಾದ್ರೆ ಮತ್ತೆ ನಿಮ್ಮನ್ನು ಓಟ್ ಹಾಕಿ ಇದು ಮಾಡಿ ಯಾಕೆ? ನಮಗೆ ಹೋಗ್ಬೋದಲ್ಲ. ಎಷ್ಟು ದಿವಸ ನೀವು ಬಂದು ಹೋದ್ರು ಮಾತ್ರ ಎಷ್ಟು ದಿನ? ಮಸೀದಿ ರಸ್ತೆ ನಾವು ಕೂಡ ನೋಡಿದ್ದೇವೆ. ನಾನು ಕೂಡ ಬಂದಿದ್ದೇನೆ. 2ನೇ ವಾರ್ಡ್ಗೆ ಸಂಬಂಧಪಟ್ಟ ರಸ್ತೆ ಅಲ್ವಾ? ಅದಕ್ಕೆ ಶಾಸಕರು ಕೂಡ ಬಂದಿದ್ದಾರೆ. ಅದಕ್ಕೆ ಶಾಸಕರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ಅನುದಾನವನ್ನು ಸೇರಿಸ್ತೇವೆ. ಮೆಂಬರ್ ಇವತ್ತು ಬರಲಿಲ್ಲ. ಯಾರು ಅವರೇ ಬರಲಿಲ್ಲ. ಮತ್ತೆ ಯಾರ ಹತ್ರ ನಾವು ವಿಷಯ ಹೇಳ್ಬೇಕು? ಈಗ ನೀವು ವಾರ್ಡ್ನ ಸದಸ್ಯರಲ್ಲ, ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರ ಹೇಳಿ. ಈ ಗ್ರಾಮದಲ್ಲಿ 3 ಶಾಲೆಗಳು, 2 ಗಂಟೆ ಈ ಸರ್ಕಾರಿ ಅನುದಾನಿತ ಇಸ್ಲಾಮಿಯ ಶಾಲೆ. ಹಾಗೆ ಈ ವರ್ಷದ
ಶಿಕ್ಷಣ ಇಲಾಖೆಯಲ್ಲಿ ಹೊಸ ಯೋಜನೆ ಯಾವುದು ಇರುವುದಿಲ್ಲ. ಅದರ ಒಂದು ಹೊಸ ಯೋಜನೆ ಅಂತಂದ್ರೆ 5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನ ಸರ್ಕಾರದ ವತಿಯಿಂದ ಬರುವ ಮಾರ್ಚ್ 11ನೇ ತಾರೀಕಿನಿಂದ ನಡೆಸ್ತಾ ಇದ್ದೇವೆ. ಆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೂಕ್ತ ತರಬೇತಿ ಮತ್ತು ಆ ಪರೀಕ್ಷೆ ಕುರಿತಾಗಿ ಮಾಹಿತಿಯನ್ನ ನೀಡ್ತಿರ್ತಾರೆ. ಇದಿಷ್ಟು ಶಿಕ್ಷಣ ಇಲಾಖೆ. ಬೇರೆ ಅದರದ್ದೊಂದು ಮಾಹಿತಿ ಬೇಕಿದೆ. SDM ಸ್ಕೂಲ್ ಅದ್ರದ್ದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಒಂದರಿಂದ 5ನೇ ತರಗತಿವರೆಗೆ ಇಂಗ್ಲಿಷ್ ಮಾಧ್ಯಮ ನಡೀತಾ ಇದೆ. ಅದು ಬೈಲಿಂಗ್ವಲ್ ಶಾಲೆ ಅಲ್ಲ, ಹೆಚ್ಚಾಗಿ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಮಕ್ಕಳು ಅಡ್ಮಿಷನ್ ಆಗಿದೆ. ಬರುವ ವರ್ಷ ಅಂದ್ರೆ 24-25 ಸಾಲಿಗೆ 6ನೇ ತರಗತಿ ಕೂಡ ಇಂಗ್ಲಿಷ್ ಮಾಧ್ಯಮ ಆಗ್ತದೆ. ಎಲ್ಲಾ ಕಡೆ 4,000, 5,000 ಇದೆ. ಅದರಲ್ಲಿ 12,000 ಫೀಸ್ ಇದೆ. ಅದು ಎಲ್ಲಾ ಕಡೆಯಲ್ಲಿ 5,000 ರೂಪಾಯಿ ನಡೀತಾ ಇದೆ. ಎಲ್ಲ ಕಡೆಯಲ್ಲಿ 5,000 ರೂಪಾಯಿ ನಡೀತದೆ. ನಮ್ಮ ಜಲ್ಲಗಡ್ಡೆಯಲ್ಲಿ 12,000 ಫೀಸ್ ನಡೀತಾ ಇದೆ. ಅದರ ಬಗ್ಗೆ ಒಂದು ಮಾಹಿತಿಯ ಕೊರತೆ ಇದೆ. ಅದು ಒಂದೇ ಗೊತ್ತಿಲ್ಲ. LKG UKG ಯಾವ ರೀತಿ ನಡೆಸಬೇಕಂತಂದ್ರೆ ಸ್ಥಳೀಯ ಪೋಷಕರು, ಉದಾಹರಣೆಗೆ SDMC ಅಂತ ನಾವು ನಮ್ಮ ಶಾಲೆಯಲ್ಲಿರುವಾಗ LKG UKG ಸಮಿತಿಯನ್ನ ನಾವು ರಚನೆ ಮಾಡ್ತೇವೆ. ಅಂಗನವಾಡಿ ಅಂದ್ರೆ ಬಾಲ ವಿಕಾಸ ಸಮಿತಿ ಇರ್ತೇವೆ. ಅದೇ ರೀತಿಯಾಗಿ ಇದು SDMC ಅವರೇ ಏನಂದ್ರೆ LKG UKG ಬೇರೆ ಯಾವುದೇ ಶಿಕ್ಷಕರ ನೇಮಕ ಮಾಡ್ತಾರೆ, ಅವ್ರಿಗೆ ಯಾವುದೇ ಸಂಬಳವನ್ನ ಸರ್ಕಾರದ ಕೊಡ್ತಾ ಇದೆ. ಅಲ್ಲಿ ಅನುಮತಿ LKG ನಡೆಸಲಿಕ್ಕೆ ಟೀಚರ್ ಮಾತ್ರ ಕೊಡುವಂಥದ್ದು. ಉಳಿದ ಎಲ್ಲ ಇದನ್ನು ಪೋಷಕರ ಸಹಕಾರದೊಂದಿಗೆ SDMC ಮೂಲಕ ಮಾಡಬೇಕು ಅಂತ ಇರ್ತಿರ್ತದೆ. ನೀವು ನಮ್ಮದೊಂದು ಮನವಿಯನ್ನು ಕೊಡಂದ್ರೆ ಏನಾದ್ರೂ ನಾವು ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಹಾಗೆ ನಾವು ಸರ್ಕಾರದಿಂದ ಫೀಸ್ ತಗೊಳ್ಳಿಲ್ಲ ಹೇಳ್ತಿಲ್ಲ. ಏನಂದ್ರೆ ಸರ್ಕಾರದ ನಿಯಮ ಏನಂದ್ರೆ ಪೋಷಕರ ಸಮಿತಿಯನ್ನ ಮಾಡಿಕೊಂಡು ಅದರ ಮೂಲಕ ಅವರು LKG UKG ನಡೆಸಬೇಕಂತ ನಾವು ಅನುಮತಿಯನ್ನು ಕೊಡುವಂಥದ್ದು. ಹಾಗಾಗಿ ಅವರನ್ನು ಸ್ಥಳೀಯ ಮಾಡಿರ್ಬೋದು. ಅದೇನಂದ್ರೆ ಅದು ಬಡವರು ಕಲಿಬೇಕಂದು ಮಾಡಿದ್ದಾರೆ. LKG ಮತ್ತು UKG ಅದುಂಟಲ್ಲ, ಅವರು ಟೀಚರ್ ಫೀಸು ಮತ್ತೆ ಅಲ್ಲಿ ಏನ್ ಬೇಕೋ ಅಷ್ಟೇ ತೆಗ್ಬೋದು. ಇದು 12,000 ಅಂದ್ರೆ ಇದು ಪ್ರೈವೇಟ್ ಅಲ್ಲಿ ಮಾಡುವಷ್ಟು ತುಂಬಾ ಕಾಸ್ಟ್ಲಿ ಆಗಿದೆ. ಕಟ್ಟಡಕ್ಕೆ ಬಾಡಿಗೆ ಕೊಡ್ಲಿಕ್ಕಿಲ್ಲ. ಇಲಾಖೆ ಒಂದು ಲಿಖಿತ ಮನವಿ ಕೊಡಿ ಈ ಕುರಿತಾಗಿ. ಆ ಕಾರಣವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅದರಿಂದ ಯಾರು ವಂಚಿತರಾಗಿರುವುದು ಬಡತನದ ಮಕ್ಕಳು ಎಲ್ಲರೂ ಕಲಿಬೇಕೆಂಬ ಆಸೆ ಇದೆ. 2,000 ಕಟ್ಟಲಿಕ್ಕಿಲ್ಲ, 2,000 ಕಟ್ಟಲಿಕ್ಕಿದೆ. SDMC ಅವರ ಮೂಲಕ SDMC ನಿರ್ಣಯ ಮಾಡಿದ್ರೆ ಶಾಲಾ ಹಂತದಲ್ಲಿ ಒಂದು ಲಿಖಿತವಾಗಿ ಕಚೇರಿ ಒಂದು ದಕ್ಷಿಣ ವಲಯ ಕೋಲಾರ ಶಿಕ್ಷಣ ಇಲಾಖೆ